ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಕಳೆದ ತರಗತಿಯಲ್ಲಿ ನಾವು ಜಿಯೋಗ್ರಫಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಅನ್ನ ನೋಡ್ತಾ ಹೋದ್ವಿ. PYQ ಏನೇನು ಕೇಳಿದ್ದಾರೆ, ಯಾವ UPSC ಲಿಸ್ಟು, KS ಲಿಸ್ಟು, KPSC ಇತರೆ ಪರೀಕ್ಷೆಗಳಲ್ಲಿ PSC ನಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದ್ದಾವೆ, ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗಿದ್ವಿ. ಐ ಹೋಪ್ ಅದನ್ನ ರಿವೈಸ್ ಮಾಡಿದ್ದೀರಾ ಅನ್ಕೋತೀನಿ. ಈ ಒಂದು ತರಗತಿಯಲ್ಲಿ ಫಸ್ಟ್ ಚಾಪ್ಟರ್ನ ಶುರು ಮಾಡ್ತಾ ಹೋಗೋಣ. ಆ ಚಾಪ್ಟರ್ ಯಾವುದು ಅಂದ್ರೆ ದ ಅರ್ತ್ ಅಂಡ್ ಯೂನಿವರ್ಸ್, ವಿಶ್ವ ಮತ್ತೆ ಭೂಮಿ ಮತ್ತೆ ವಿಶ್ವ ಅಥವಾ ಬ್ರಹ್ಮಾಂಡ, ಇದರ ಬಗ್ಗೆ ಡೀಟೇಲ್ಡ್ ಆಗಿ ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ತರಗತಿ ಇದಾಗಿರುತ್ತೆ. ಅರುಣ್ ಸೌದತ್ತಿ, ಗುಡ್ ಆಫ್ಟರ್ನೂನ್ ಸರ್. ಕೇಳಿಸ್ತಾ ಇದೆಯಾ? ಫಸ್ಟ್ ಆಫ್ ಆಲ್ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಕೇಳಿಸ್ತಾ ಇದೆಯಾ? ಚಂದ್ರು ಸರ್ ನಮಸ್ತೆ. ಧನು ಸರ್ ವೆರಿ ಗುಡ್ ಆಫ್ಟರ್ನೂನ್. ಸ್ಫೂರ್ತಿ ಮ್ಯಾಮ್ ವೆರಿ ಗುಡ್ ಆಫ್ಟರ್ನೂನ್. ಸೋನು ಗುಡ್ ಆಫ್ಟರ್ನೂನ್. ಭೋಜಪ್ಪ, ಧನುಷ್ ಅಂಡ್ ಸದಾಶಿವ್ ಸರ್ ವೆರಿ ಗುಡ್ ಆಫ್ಟರ್ನೂನ್. ಮಂತೇಶ್ ಅವ್ರಿಗೆ ಎಕೋ ಹೋಗ್ತಾ ಇದೆಯಂತೆ, ದಯವಿಟ್ಟು ಒಂದ್ಸತಿ ಲಾಗೌಟ್ ಅಂದ್ರೆ ಸಾರಿ ಬ್ಯಾಕ್ ಹೋಗಿ ಬನ್ನಿ. ಆಪನ್ನ ಮತ್ತೊಮ್ಮೆ ಬ್ಯಾಕ್ ಹೋಗಿ ಮತ್ತೆ ಬನ್ನಿ ಕ್ಲಾಸಿಗೆ ಜಾಯ್ನ್ ಆಗಿ. KMP, ಆಕಾಶ್, ಸ್ಫೂರ್ತಿ, ಪರಶುರಾಮ್ ವೆರಿ ಗುಡ್ ಆಫ್ಟರ್ನೂನ್ ಎಲ್ರಿಗೂ ಕೂಡ. ರವಿರಾಜ್ ಅಂಡ್ 07 ಅಮರ್ ವೆರಿ ಗುಡ್ ಆಫ್ಟರ್ನೂನ್. ಸೊ ನಾನು ಯಾವತ್ತು ಹೇಳಿದ್ದೀನಿ, ಕ್ಲಾಸ್ ಯಾವತ್ತು ಸತ್ತಂತಿರಬಾರ್ದು, ಸ್ಮಶಾನದ ಮೌನ ಬೇಡ, ಕ್ಲಾಸಲ್ಲಿ ಮಾತಾಡ್ತಾ ಇರಿ ಅಂತ. ಕ್ಲಾಸಲ್ಲಿ ನನ್ನ ಜೊತೆ ಮಾತಾಡ್ಬೇಕು, ಡೌಟ್ ಅನ್ನ ಕೇಳ್ತಾ ಇರಬೇಕು. ಓಕೆನಾ? ಎಲ್ಲ ಕ್ಲಿಯರ್ ಇದೆ. ಅಭಿಷೇಕ್ ನಮಸ್ತೆ. ಸ್ನೇಹಲತಾ ನಮಸ್ತೆ ಮ್ಯಾಮ್. ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದು. ಅಂಡ್ ಐ ಹೋಪ್ ನಿನ್ನೆ ನಾನು ಹೇಳಿದ್ನಲ್ಲ ಮ್ಯಾಪು ಅದು ಇದು ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ, ರೆಡಿ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಓಕೆ ಗುಡ್. ಭವ್ಯ ಮ್ಯಾಮ್ ವೆರಿ ಗುಡ್ ಆಫ್ಟರ್ನೂನ್ ಎಲ್ರಿಗೂ ನಮಸ್ತೆ. ಈಗ ನಮ್ಮ ಭೂಮಿಯ ಬಗ್ಗೆ, ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಉಗಮದ ಬಗ್ಗೆ ಅಥವಾ ಸೈನ್ಸ್ ಬಗ್ಗೆ ಬಹಳಷ್ಟು ನಾವು ಎಕ್ಸ್ಪೆರಿಮೆಂಟ್ ಅನ್ನ ಅಧ್ಯಯನವನ್ನ ಮಾಡ್ತಾ ಇದ್ವಿ. ತಮಗೆ ಗೊತ್ತಿರಲಿ, ಒಂದು ಬ್ರೀಫ್ ಆಗಿ ಒಂದು ಮಾತು ಹೇಳ್ತೀನಿ. ಸಾವಿರಾರು ನಕ್ಷತ್ರಗಳು ಸೇರ್ಕೊಂಡು ನಕ್ಷತ್ರ ಪುಂಜ ಆಗಿದೆ, ನಥಿಂಗ್ ಬಟ್ ಗ್ಯಾಲಕ್ಸಿ. ಈ ತರ ನಕ್ಷತ್ರ ಪುಂಜಗಳೆಲ್ಲವೂ ಸೇರಿ ಒಂದು ದೊಡ್ಡ ಗ್ಯಾಲಕ್ಸಿ. ಈ ತರ ಲಕ್ಷಾಂತರ ಗ್ಯಾಲಕ್ಸಿಗಳು ಸೇರ್ಕೊಂಡು ಒಂದು ಯೂನಿವರ್ಸ್ ಆಗಿರ್ತಕ್ಕಂಥದ್ದು. ಈಗ ಯೂನಿವರ್ಸ್ ಮತ್ತೆ ವಿಶ್ವ ಅಂತ ನಾವೇನ್ ಯೋಚನೆ ಮಾಡ್ತಾ ಇದ್ದೀವಿ, ನಾವು ಅಂದ್ಕೊಂಡಿದ್ದು ಒಂದು ಯೂನಿವರ್ಸ್ ಇದೆ ಅಂತ ಹೇಳಿ. ಆದ್ರೆ ಇತ್ತೀಚೆಗೆ ಮಾತಾಡ್ತಾ ಇದ್ದಾರೆ ಯೂನಿವರ್ಸ್ ಒಂದಿಲ್ಲ, ಮಲ್ಟಿಪಲ್ ಇದಾವೆ ಅಂತ ಹೇಳಿ. ಸೊ ಈ ಭೂಮಿ ಹೆಂಗ್ ಸೃಷ್ಟಿ ಆಯ್ತು, ಈ ಯೂನಿವರ್ಸ್ ಹೆಂಗ್ ಸೃಷ್ಟಿ ಆಯ್ತು ಅಂತ ಹೇಳಿ ಅನೇಕರು ಅಸಂಪ್ಷನ್, ಕಲ್ಪನೆ, ಕೆಲವು ಖಗೋಳಶಾಸ್ತ್ರಜ್ಞರು ಕಲ್ಪನೆ ಮಾಡ್ಕೊಂಡ್ರು, ಕೆಲವರು ಅದಕ್ಕೆ ಆಧಾರವನ್ನ ಕೊಟ್ರು, ಕೆಲವರು ಅದಕ್ಕೆ ಆಧಾರವನ್ನ ಕೊಡ್ಲಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಒಂದಷ್ಟು ಹಿಂದೆ ಹೋಗೋಣ. ಹಿಂದೆ ಹೋದ್ರೆ ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಸುತ್ತುತ್ತೆ ಅಂದ್ರೆ ಜಗಳ ಮಾಡೋರು. ಯಾಕೆಂದ್ರೆ ಇದು ಧಾರ್ಮಿಕ ಚರ್ಚೆ ಆಗಿತ್ತು. ಕೆಲವು ಧರ್ಮಗಳಲ್ಲಿ ಭೂಮಿ ಚಪ್ಪಟೆ ಆಗಿದೆ ಅಂತ ಹೇಳಿದ್ದಾರೆ. ಇನ್ನೊಂದು ಕೆಲವು ಧರ್ಮಗಳಲ್ಲಿ ಭೂಮಿ ದೇವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಈ ತರ ಒಂದೊಂದು ಧರ್ಮ, ಹಿಂದೂ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಒಂದೊಂದನ್ನ ಹೇಳ್ತಾ ಬಂತು. ಆದ್ರೆ ವಿಪರ್ಯಾಸ ಅಂದ್ರೆ ಏನು ಅಂದ್ರೆ, ನಮ್ಮ ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಸುತ್ತುತ್ತೆ, ಈ ರೀತಿ ಹೇಳಿದ್ರೆ ಒಡೆದು ಸಾಯಿಸಿರ್ತಕ್ಕಂತಹ ಉದಾಹರಣೆಗಳಿದಾವೆ. ನೀವು ನಮ್ಮ ಗ್ರಂಥದ ವಿರುದ್ಧ ಮಾತಾಡ್ತಿದ್ದೀರಾ, ನಮ್ಮ ಧರ್ಮದ ವಿರುದ್ಧ ಮಾತಾಡ್ತಿದ್ದೀರಾ ಅಂತ ಹೇಳಿ ಈ ತರ ಘಟನೆಗಳು ದುರದೃಷ್ಟವಶಾತ್ ಅನ್ಫಾರ್ಚುನೇಟ್ಲಿ ಆಗಿರ್ತಕ್ಕಂಥದ್ದು. ಈಗ ಅದೇನೇ ಇರ್ಲಿ, ನಮ್ಮ ಖಗೋಳ ಶಾಸ್ತ್ರಜ್ಞರು, ಅನೇಕ ಖಗೋಳಶಾಸ್ತ್ರಜ್ಞರು ಒಂದೊಂದೊಂದೊಂದೊಂದು ಇಮ್ಯಾಜಿನೇಷನ್ ಅನ್ನ ಮಾಡ್ಕೊಂಡ್ ಬಂದಿದ್ರು. ಈಗ ಫಸ್ಟ್ ಆಫ್ ಆಲ್ ತಾವು ಅರಿಸ್ಟಾಟಲ್ ಅನ್ನ ಗಮನಿಸಿ. ನಾನೇನೆ ನಮ್ಮ ಹುಡುಗರು ಹೇಳ್ತಾ ಇದ್ದೆ, ಅರಿಸ್ಟಾಟಲ್ ನ ಗಮನಿಸಿ, ಲಿಯೋನಾರ್ಡೋ ಡಾವಿಂಚಿಯನ್ನ ಗಮನಿಸಿ, ಇಮಾನ್ಯುಯಲ್ ಕ್ಯಾಂಟ್ ಅವ್ರನ್ನ ಗಮನಿಸಿ, ಯಾರನ್ನೇ ಗಮನಿಸಿ, ಇವರು ಅನೇಕ ವಿಷಯದಲ್ಲಿ ಪಾರಿಣಿಯತೆಯನ್ನ ಪಡೆದಿದ್ರು. ಈ ಸೌಂಡ್ ಯಾರೋ ರಿಪೀಟ್ ಆಗ್ತಾ ಕೇಳ್ತಾ ಇದೆ ಅಂತ ಹೇಳ್ತಿದ್ರೆ, ಬೇರೆಯವ್ರು ನೋಡಿ ಕ್ಲಿಯರ್ ಇದೆಯಾ ಅಂತ. ಸಿದ್ದು ಹೊನ್ನಾಳ್ ಸರ್ ಸ್ವಲ್ಪ ಒಂದ್ಸತಿ
ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಬನ್ನಿ. ಬೇರೆಯವ್ರು ಕ್ಲಿಯರ್ ಇದೆಯಾ? ವೆರಿ ಗುಡ್, ಡನ್. ನಾವು ಅನೇಕ ವಿಷಯದಲ್ಲಿ ಇವ್ರು ಹೆಂಗಪ್ಪ ಪಾರಂಗ್ಯತೆಯನ್ನ ಹೊಂದಿದ್ರು ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಮೋನಾಲಿಸಿಸ್ ಚಿತ್ರವನ್ನ ನೋಡಿರ್ಬೋದು. ಸುಮಾರು 14-15 ವರ್ಷ ಕಂಟಿನ್ಯೂಸ್ ಬರೆದಿರ್ತಕ್ಕಂಥದ್ದು ಇನ್ಕಂಪ್ಲೀಟ್, ಕೊನೆಗೋದು ಕಂಪ್ಲೀಟ್ ಆಗಿಲ್ಲ. ಅವರು 2 ಬೋರ್ಡ್ ಅನ್ನ ಇಟ್ಕೊಂಡು, ಒಂದ್ ಬೋರ್ಡ್ ಅಲ್ಲಿ ರೈಟ್ ಹ್ಯಾಂಡ್ ಅಲ್ಲಿ ಬರಿತಾ ಇದ್ರು, ಇನ್ನೊಂದು ಬೋರ್ಡ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರಿತಾ ಇದ್ರು. ಈ ರೀತಿಯ ಮತ್ತೆ ಎಲ್ಲದರಲ್ಲೂ ಕೂಡ, ಈಗ ಅರಿಸ್ಟಾಟಲ್ ನೋಡಿ, ಅವರು ಫಿಲಾಸಫರು ಹೌದು, ಈ ಕಡೆ ಬಾಟ್ನಿ ಜೀವಶಾಸ್ತ್ರಜ್ಞರು ಹೌದು, ಈ ಕಡೆ ಬಯಾಲಜಿ ಬಗ್ಗೆನೂ ತಿಳ್ಕೊಂಡಿದ್ದಾರೆ, ಖಗೋಳಶಾಸ್ತ್ರದ ಬಗ್ಗೆನೂ ತಿಳ್ಕೊಂಡಿದ್ದಾರೆ. ಈ ರೀತಿ ಇರ್ತಕ್ಕಂಥ ಒಂದಷ್ಟು ನಿಯಮಗಳನ್ನ, ಒಂದಷ್ಟು ಪ್ರತಿವಾದವನ್ನ, ಒಂದಷ್ಟು ಥಿಯರಿಯನ್ನ, ಒಂದಷ್ಟು ಹೈಪೋಥಿಸಿಸ್ ಅನ್ನ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಫಸ್ಟ್ ಒಂದಷ್ಟು ಮೇಜರ್ ಥಿಯರಿಯನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೆಬುಲರ್ ಹೈಪೋಥಿಸಿಸ್. ನೆಬುಲರ್ ಹೈಪೋಥಿಸಿಸ್ ಅಂತ ಹೇಳಿ ಕನ್ನಡದಲ್ಲಿ ತಮ್ಗೆ ಜ್ಯೋತಿರ್ಮೇಘ ಸಿದ್ಧಾಂತ ಅಂತ ಹೇಳಿ ಇದನ್ನ ಕರೀತಾ ಹೋಗ್ತೀವಿ. ಇವ್ರ ಪ್ರಕಾರ ಈ ನೆಬುಲರ್ ಹೈಪೋಥಿಸಿಸ್ ಏನಿದೆ, ಇದ್ರ ಪ್ರಕಾರ ನಮ್ಮ ಇಮಾನ್ಯುಯಲ್ ಕ್ಯಾಂಟ್ ಅಂತಕ್ಕಂಥವ್ರು ಒಂದು ಸಿದ್ಧಾಂತವನ್ನ ಕೊಡ್ತಾ ಹೋದ್ರು. ಏನದು ಅಂದ್ರೆ, ಇವ್ರು ಸಿಂಪಲ್ ಒಂದ್ ಹೇಳಿದ್ರು, ಏನೋ ಒಂದು ಪ್ರಪಂಚ ಫುಲ್ ಖಾಲಿ, ಏನೂ ಇಲ್ಲ, ಏನೋ ಒಂದು ಮೋಡ ತಿರುಗ್ತಾ ಇದೆ ಅಂತ ಹೇಳಿದ್ರು. ಯಾವುದೋ ಒಂದು ಮೋಡ, ಅದು ಯಾವ ರೂಪದಲ್ಲಾದ್ರೂ ಇರ್ಬೋದು, ಕ್ಲೌಡ್, ಜಸ್ಟ್ ಒಂದು ಮೋಡ ಇದೆ, ಅದ್ರ ಜೊತೆಗೆ ಡಸ್ಟ್ ಪಾರ್ಟಿಕಲ್ಸ್, ಧೂಳಿನ ಕಣಗಳಿದಾವೆ. ಸ್ಟಾರ್ಟಿಂಗ್ ಅಲ್ಲಿ ತಿರುಗ್ತಿರ್ಲಿಲ್ಲ, ಜಸ್ಟ್ ಈ ಧೂಳಿನ ಕಣಗಳೇನಿದ್ವಲ್ವಾ, ಅವು ತಾನು ಎಲ್ಲಿ ನಿಂತಿರ್ತಾವೋ ಅಲ್ಲಿ ನಿಂತಿದ್ವು. ಕತೆ ನೀಟಾಗಿ ಕೇಳಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಧೂಳಿನ ಕಣಗಳು ಜಸ್ಟ್ ಎಲ್ಲೆಲ್ಲಿದ್ವು ಅಲ್ಲೆಲ್ಲಿದ್ವು. ಬಟ್ ಮೋಡ ಏನಿತ್ತಲ್ಲ, ಸ್ವಲ್ಪ ಮೆಲ್ಲಗೆ ರೊಟೇಟ್ ಆಗ್ತಾ ಇತ್ತು ಮೋಡ. ಸೊ ಈ ರೀತಿ ಧೂಳಿನ ಕಣಗಳು, ಈ ಕ್ಲೌಡ್ಸ್, ಮೋಡ ಏನಿದೆಯಲ್ವಾ, ಒಂದು ಆಕೃತಿ ಅಷ್ಟೇ, ಇದೊಂದು ಇದೇ ರೀತಿ ಇತ್ತು ಅಂತ ಏನಿಲ್ಲ. ಈ ತರನು ಇರ್ಬೋದು, ಹೆಂಗ್ ಬೇಕಾದ್ರೂ ಇರ್ಬೋದು, ಒಟ್ಟು ಇತ್ತು, ಇನ್ನೇನು ಇರ್ಲಿಲ್ಲ. ಈಗೇನಾಯ್ತು, ಇಲ್ಲಿರ್ತಕ್ಕಂಥ ಧೂಳಿನ ಕಣಗಳೇನಿದಾವೆ ಅವು, ನೆನ್ಪಿಟ್ಕೊಳ್ಳಿ, ಎಗೇನ್ ಅಂಡ್ ಎಗೇನ್ ಹೇಳ್ತಾ ಇದ್ದೀನಿ, ಆರಾಮಾಗಿ ನಿಂತಿದ್ವು, ಚಲಿಸ್ತಿರ್ಲಿಲ್ಲ. ಮೋಡ ಮೆಲ್ಲಗೆ ಚಲಿಸ್ತಾ ಇತ್ತಷ್ಟೆ. ಈಗ ಇಲ್ಲಿ ಟೆಂಪರೇಚರು ಏನು ಅಷ್ಟು ಇರ್ಲಿಲ್ಲ, ಶಾಖನೂ ಇರ್ಲಿಲ್ಲ. ಆದ್ರೆ ಈ ಧೂಳಿನ ಕಣಗಳೇನಿದ್ವಲ್ಲ ಸುಮ್ಮನೆ ಇರ್ತಾವ, ಒಂದಕ್ಕೊಂದು ಫ್ರಿಕ್ಷನ್ ಆಗುತ್ತೆ, ಘರ್ಷಣೆ ಆಗುತ್ತೆ, ಉಜ್ಜುತ್ತೆ, ಅಥವಾ ಒಂದಕ್ಕೊಂದು ಡ್ಯಾಶು ಡಿಕ್ಕಿ ಹೊಡ್ಕೊಂಡ್ಬಿಡ್ತವೆ. ಆಗೇನಾಗತ್ತೆ, ಯಾವಾಗ ಈ ಡಸ್ಟ್ ಪಾರ್ಟಿಕಲ್ ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೋ, ತಮಿಗೊತ್ತು ಆಟೋಮೆಟಿಕಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಶಾಖ ಜಾಸ್ತಿ ಆಗುತ್ತೆ, ಉಷ್ಣ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನೊಬ್ಬನೇ ಈ ರೂಮಲ್ಲಿ ಇದ್ದೀನಿ ಅಂದ್ರೆ, ನಾನೊಬ್ಬನೇ ಈ ರೂಮಲ್ಲಿ ಇದ್ದೀನಿ ಅಂದ್ರೆ ಅಷ್ಟು ಟೆಂಪರೇಚರ್ ಇರಲ್ಲ. ನನ್ನ ಜೊತೆ ಒಂದ್ 2-3 ಬಂದ್ಬಿಟ್ರೆ ಈ ರೂಮಲ್ಲಿ, ಅಥವಾ ಒಂದು 10 ಜನ ಬಂದ್ರೆ, ಒಂದು 20 ಜನ ಬಂದ್ರೆ, ಟೆಂಪರೇಚರ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಅದೇ ತರ ಡಸ್ಟ್ ಪಾರ್ಟಿಕಲ್ ಒಂದಕ್ಕೊಂದು ಡಿಕ್ಕಿ ಹೊಡ್ಕೋತಾ ಟೆಂಪರೇಚರ್ ಜಾಸ್ತಿ ಆಯ್ತಲ್ವ. ಟೆಂಪರೇಚರ್ ಏನ್ ಜಾಸ್ತಿ ಆಯ್ತಲ್ವಾ, ಈ ಟೆಂಪರೇಚರ್ ಜಾಸ್ತಿ ಆಗಿದ್ದಕ್ಕೆ ಆನಂತರ ಈಟುನು ಕೂಡ ಲಾಸ್ ಆಗ್ತಾ ಹೋಯ್ತು. ಟೆಂಪರೇಚರ್ ಜಾಸ್ತಿ ಆಯ್ತು, ಆನಂತರ ಅಲ್ಲಿರ್ತಕ್ಕಂಥ ಈಟುನು ಕೂಡ ಲಾಸ್ ಆಗ್ತಾ ಹೋಯ್ತು. ಆಗ ಈ ಒಂದು ನೆಬುಲಾ ಅಂತ ಏನ್ ಕರಿತೀವಿ, ಅಥವಾ ಈ ಮೋಡ ಏನಿತ್ತಲ್ವಾ, ಈ ಡಸ್ಟ್ ಪಾರ್ಟಿಕಲ್ ಎಲ್ಲ ಇತ್ತಲ್ವಾ, ಇದನ್ನೇ ನಾವು ನೆಬುಲಾ ಅಂತ ಕರೆದ್ವಿ. ಕನ್ನಡದಲ್ಲಿ ಜ್ಯೋತಿರ್ಮೇಘ ಅಂತ ಹೇಳಿ, ಕನ್ನಡದಲ್ಲಿ ಜ್ಯೋತಿರ್ಮೇಘ ಅಂತ ಹೇಳಿ ಕರೆದ್ವಿ. ಇದು ಟೆಂಪರೇಚರ್ ಲಾಸ್ ಆಯ್ತು. ನೆಕ್ಸ್ಟ್ ಏನಾಯ್ತು, ನೆಬುಲಾ ಕಾಂಟ್ರಾಕ್ಟೆಡ್, ನೆಬುಲಾ ಸಂಕುಚಿತಗೊಳ್ತು, ಅಂದ್ರೆ ಸಂಕುಚಿತ, ಬಿಕಾಸ್ ಅದರಲ್ಲಿ ಇರ್ತಕ್ಕಂಥ ಈಟ್ ಎಲ್ಲ ಲಾಸ್ ಆಯ್ತು, ಶಾಖ ಕಳೆದುಕೊಳ್ತು. ಸೊ ಅದು ಕಾಂಟ್ರಾಕ್ಟ್ ಆಯ್ತು, ಸಂಕುಚಿತ ಆಯ್ತು, ನಥಿಂಗ್ ಬಟ್ ಶ್ರಿಂಕ್ ಆಗುತ್ತೆ. ಈಗ ಯಾವ್ದಾದ್ರು ಒಂದು ಮಾವಿನ ಹಣ್ಣು ಏನೋ ಜಾಸ್ತಿ ದಿನ ಬಿಡಿ, ಹಿಂಗಿರೋ ಮಾವಿನ ಹಣ್ಣು ಎಲ್ಲ ಒಳಗೋಗಿ ಹಿಂಗ್ ಸ್ಟ್ರಿಂಕ್ ಆಗುತ್ತಲ್ಲ, ಎಲ್ಲ ಸಂಕುಚಿತ ಆಗುತ್ತಲ್ಲ, ಹಂಗಾಯ್ತು. ಆಗ ರೊಟೇಟ್ ಆಗ್ಲಿಕ್ಕೆ ಶುರು ಆಯ್ತು. ಅದೇನಿದೆ ಅದು ರೊಟೇಟ್ ಆಗ್ಲಿಕ್ಕೆ ಶುರು ಆಯ್ತು. ಈ ರೀತಿ ರೊಟೇಟ್ ಆಗ್ಬೇಕಾದ್ರೆ ರಿಂಗ್ ಕ್ರಿಯೇಟ್ ಆಯ್ತು. ನೋಡಿ, ಈ ನೆಬುಲಾ ಇರ್ತಕ್ಕಂಥದ್ದು ರೊಟೇಟ್ ಆಗ್ಬೇಕಾದ್ರೆ ರಿಂಗ್ ಕ್ರಿಯೇಟ್ ಆಯ್ತು, ನಥಿಂಗ್ ಬಟ್ ಚಕ್ರ, ಸುರುಳಿ ಆಕಾರದಲ್ಲಿ ರಿಂಗ್ ಕ್ರಿಯೇಟ್ ಆಯ್ತು. ಹಿಂಗ್ ರೊಟೇಟ್ ಆಗ್ತಾ 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 ಆ ಸುರುಳಿಗಳು
ಈ ನೆಬುಲಾದಿಂದ ಆಚೆ ಬರ್ಲಿಕ್ಕೆ ಶುರು ಆದ್ವು. ಏನ್ ನೀವಿದೆಯಲ್ಲ ಮಧ್ಯದಲ್ಲಿ ಸೂರ್ಯ ಉಳ್ಕೊಂತು, ಅದು ಸುತ್ತ 1 2 3 ಈ ರೀತಿ ಸುರುಳಿಗಳು ಆಚೆ ಬಂದ್ವಲ್ವಾ, ಅವೇ ಇವತ್ತಿನ ಗ್ರಹಗಳು, ಪ್ಲಾನೆಟ್ಸ್ ಗ್ರಹಗಳಾದ್ವು ಅಂತೇಳಿ ಈ ನೆಬುಲರ್ ಹೈಪೋಥಿಸಿಸ್ ಹೇಳತ್ತೆ. ಒಂದ್ಸತಿ ಇಂಗ್ಲಿಷು ಇದೆ, ಕನ್ನಡನೂ ಇದೆ, ನೋಡ್ಕೊಂಡು ಬರೋಣ. ಆಮೇಲೆ ಇದನ್ನ ರಿವಿಷನ್ ಮಾಡ್ಕೊಡ್ತೀನಿ. ಸರ್ ಸೈನ್ಸ್ ಅಲ್ಲಿ ಸ್ಪೇಸ್ ಅಂಡ್ ಟೆಕ್ನಾಲಜಿ ಬ್ಯಾಲಿಸ್ಟಿಕ್ ಮಿಸೈಲ್ ಕ್ರೂಸ್ ಅನ್ನ ಹೇಳ್ತೀನಿ ಸರ್. ಸೈನ್ಸ್ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಓಕೆನಾ, ಡೋಂಟ್ ವರಿ, ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ, ಆರಾಮಾಗಿರಿ. ನೋಡ್ತಾ ಬರೋಣ. ನಭೋಮಂಡಲವು ಪೂರ್ಣವಾಗಿ ನಿಶ್ಚಲವಾದ ಭೌತ ದ್ರವ್ಯದ ಮೋಡದಿಂದ ಆವೃತವಾಗಿತ್ತು. ನಮಗೆ 100 ಪೇಜ್ ಎಕ್ಸೈಸ್ ಇಡ್ಲಿಕ್ಕೆ ಹೇಳಿದ್ನಲ್ವಾ, ಅದರಲ್ಲಿ ನಾನು ಹೇಳಿದ್ ಬರ್ಕೋಬೇಡಿ, ಜಸ್ಟ್ ಒಂದು ಚಿತ್ರವನ್ನ ಬರೀತೀನಿ, ಆ ಚಿತ್ರ ಬರೀತೀನಿ. ಏನ್ ಹೇಳ್ತಿದ್ದಾರೆ ಇಲ್ಲಿ? ನಭೋಮಂಡಲವು ಪೂರ್ಣವಾಗಿ ನಿಶ್ಚಲವಾದ ಭೌತ ದ್ರವ್ಯದ ಮೋಡದಿಂದ ಆವೃತವಾಗಿತ್ತು. ಇದನ್ನು ಜ್ಯೋತಿರ್ಮೇಘ ಅಥವಾ ನಿಹಾರಿಕೆ ಅಥವಾ ನೆಬುಲಾ ಎಂದು ಕರೆಯುತ್ತೇವೆ. ಅಂದ್ರೆ ಲಾಂಗ್ ಸ್ಟೋರಿ ಶಾರ್ಟ್, ಸಿಂಪಲ್ ರೀ. ಕಂಪ್ಲೀಟ್ ಯೂನಿವರ್ಸ್ ಖಾಲಿ ಇತ್ತು. ಆಗ ಎಲ್ಲ ಒಂದು ಮೋಡ ಕ್ಲೌಡ್, ಈ ಕ್ಲೌಡು ಮೋಡ ಇತ್ತಲ್ವಾ, ಇದ್ರ ಜೊತೆಗೆ ಡಸ್ಟ್ ಪಾರ್ಟಿಕಲ್ ಇದ್ವು. ಏನಿದ್ವು? ಧೂಳಿನ ಕಣಗಳು. ಈ ಚಿತ್ರ ಬರ್ಕೊಳ್ಳಿ ತಾವು. 100 ಪೇಜ್ ಇದರಲ್ಲಿ ಚಿತ್ರ ಮಾತ್ರ ಬರ್ಕೊಳ್ಳಿ, ಎಕ್ಸ್ಪ್ಲನೇಷನ್ ಬರ್ಕೋಬೇಡಿ. ನನ್ನ ನೋಟ್ಸ್ ಎಕ್ಸ್ಪ್ಲನೇಷನ್ಗೆ ಜೆರಾಕ್ಸ್ ತೆಗೆದುಕೊಳ್ಳಿ. ಚಿತ್ರ ಯಾಕೆ ಬರೆಸ್ತಾ ಇದ್ದೀನಿ ಅಂದ್ರೆ ತಮಗೆ ನೆನಪಲ್ಲಿ ಇರಬೇಕು. ಸೊ ಈ ಧೂಳಿನ ಕಣಗಳು ಡಸ್ಟ್ ಪಾರ್ಟಿಕಲ್ ಇತ್ತು. ಇಲ್ಲಿ ಒಂದು ಪದ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? ನಿಶ್ಚಲ. ಇದು ಇಂಪಾರ್ಟೆಂಟ್. ನಿಶ್ಚಲವಾಗಿತ್ತು ಅಂದ್ರೆ ಒಂದ್ ಕಡೆ ಇರೋದಷ್ಟೇ, ಮೂವ್ ಆಗ್ತಿರ್ಲಿಲ್ಲ. ಅದನ್ನೇನಂತ ಹೇಳಿ ಕರೆದ್ವಿ? ಈ ರೀತಿ ಡಸ್ಟ್ ಪಾರ್ಟಿಕಲ್ ಮತ್ತೆ ಮೋಡ ಏನಿತ್ತಲ್ವಾ, ನಾವ್ ಇದನ್ನೇನಂತ ಕರೆದ್ವಿ? ನೆಬುಲಾ. ಕನ್ನಡದಲ್ಲಿ ನಿಹಾರಿಕೆ ಅಥವಾ ಜ್ಯೋತಿರ್ಮೇಘ. ಅಂತ ಹೇಳಿ ಕರೆದ್ವಿ ಈ ನೆಬುಲಾವನ್ನು. ಸೊ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಇದು ಕಾಲಾಂತರದಲ್ಲಿ ಇದರಲ್ಲಿರ್ತಕ್ಕಂತಹ ಕಣಗಳು, ಇದರಲ್ಲಿರ್ತಕ್ಕಂತಹ ಡಸ್ಟ್ ಪಾರ್ಟಿಕಲ್ಸ್ ಏನಿದೆ, ಅದು ಒಂದಕ್ಕೊಂದು ಘರ್ಷಣೆ ಆಗ್ಬಿಟ್ಟು ಅವೇನ್ ಮಾಡ್ತವೆ? ಶಾಖ ಉತ್ಪತ್ತಿ ಆಗುತ್ತೆ. ಒಂದಕ್ಕೊಂದು ಘರ್ಷಣೆ ಆಗ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ? ಶಾಖ, ಹೀಟ್, ಅದು ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಶಾಖ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇದರಿಂದಾಗಿ ಇಲ್ಲಿ ಚಲನೆ ಶುರುವಾಗುತ್ತೆ. ಅದು ಸುತ್ತಲಿಕ್ಕೆ ಶುರುವಾಗುತ್ತೆ. ಇದರ ಪರಿಣಾಮವಾಗಿ ಕಣಗಳು ಸಮೂಹ ಅನಿಲ ರೂಪವನ್ನು ತಳೆಯಿತು. ಇದರ ಹೊರ ಭಾಗವು ಹೆಚ್ಚು ಸಾಂದ್ರೀಕರಣವನ್ನಗೊಂಡಿತು. ಕೌನಿಕ ವೆಚ್ಚದಂತೆ ಜ್ಯೋತಿರ್ಮೇಘ ಹೊರವಲಯದ ಹೊರದ ರೂಪದಲ್ಲಿ ದೂರಲ್ಪಟ್ಟಿದ್ದವು. ಈ ಕೆಳಚಲ್ಪಟ್ಟ ಬಳೆಗಳು ಘನೀಕರಣಗೊಂಡು ಗ್ರಹಗಳಾಗಿ ಪರಿವರ್ತನೆಗೊಂಡವು. ನೋಡಿ, ಈ ನೆಬುಲಾ ಏನಿದೆ, ನೆಕ್ಸ್ಟ್ ಏನಾಗುತ್ತೆ? ಸುತ್ತಲಿಕ್ಕೆ ಶುರುವಾಗುತ್ತೆ. ಯಾಕೆ ಸುತ್ತಲಿಕ್ಕೆ ಶುರುವಾಗುತ್ತೆ? ಒಂದು, ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಯ್ತು, ಒಂದಕ್ಕೊಂದು ಘರ್ಷಣೆ ಉಂಟಾಯ್ತು, ಫ್ರಿಕ್ಷನ್ ಆಯ್ತು. ಆಗ ಈ ನೆಬುಲಾ ಏನಿತ್ತಲ್ಲ, ಫಸ್ಟ್ ಸೈಲೆಂಟ್ ಆಗಿತ್ತು, ಈಗ ಸುತ್ತಲಿಕ್ಕೆ ಶುರುವಾಗುತ್ತೆ. ಹಿಂಗ್ ಸುತ್ತುತ್ತಾ ಇರ್ಬೇಕಾದ್ರೆ ಏನಾಗುತ್ತೆ? ಸುರುಳಿಗಳು ಬರ್ತವೆ. ನೆಕ್ಸ್ಟ್ ಏನಾಗ್ತವೆ? ಇವು ಬೇರ್ಪಡ್ತವೆ. ಈ ರೀತಿ ಬಂದಿರತಕ್ಕಂಥ ಬಳೆಗಳು ಅಥವಾ ಈ ರಿಂಗ್ಸ್ ಏನ್ ಕ್ರಿಯೇಟ್ ಆಗಿರ್ತಾವಲ್ಲ, ರಿಂಗ್ಸ್ ಕ್ರಿಯೇಟೆಡ್. ಬಳೆಗಳು ಮಾರ್ಪಾಡಾಗ್ತವೆ. ನೆಕ್ಸ್ಟ್ ಏನಾಗುತ್ತೆ? ಸುತ್ತುತ್ತಾ ಈ ಬಳೆಗಳು ಕೂಡ ಒಂದನ್ನೊಂದು ಬೇರ್ಪಡ್ತವೆ. ಆಗ ಶುರುವಾಗಿರ್ತಕ್ಕಂಥದ್ದೇ ಇದು ಸನ್ನು, ಸೂರ್ಯ. ಸುತ್ತ ಏನು ಈ ರೀತಿ ಬಳೆಗಳು ಬಂದ್ವಲ್ವಾ, ಅವು ಗ್ರಹಗಳಾದವು. ಅವೇನಾಗ್ತವೆ? ಆಮೇಲೆ ಅವೇನು
ಕೂಲ್ ಆಗ್ಬಿಟ್ಟು ಗ್ರಹಗಳಾಗ್ತವೆ, ಘನೀಕರಿಸಿ ಕಂಡೆನ್ಸ್ ಆಗಿ ಗ್ರಹಗಳಾಗ್ತವೆ. ಇದನ್ನೇ ನೆಬುಲರ್ ಹೈಪೋಥೀಸಿಸ್ ಅಂತೇಳಿ ಕರಿತಾ ಹೋಗ್ತೀವಿ. ಒಂದ್ಸತಿ ಇಂಗ್ಲಿಷ್ ಮೀಡಿಯಂ ಅವ್ರದ್ದು ನೋಟ್ಸ್ ಅನ್ನ ನೋಡೋಣ. The solar system originated from the huge rotating cloud of hot gases and dust. It is called nebula. ನೋಡಿ, ಏನು ನಮ್ಮ ಸೋಲಾರ್ ಸಿಸ್ಟಮ್ ಸೌರವ್ಯೂಹ ಹೆಂಗ ಶುರು ಆಯ್ತು ಅಂದ್ರೆ, ಒಂದು ದೊಡ್ಡ ರೊಟೇಟಿಂಗ್ ಆಗಿರ್ತಕ್ಕಂಥ ಒಂದು ಕ್ಲೌಡ್ ಇತ್ತು. ಆ ಕ್ಲೌಡ್ ಅಲ್ಲಿ ಗ್ಯಾಸ್ ಇತ್ತು, ಅಂದ್ರೆ ಅನಿಲ ಇತ್ತು. ನಂತರ ಏನಿತ್ತು, ಡಸ್ಟ್, ಧೂಳಿನ ಕಣಗಳಿದ್ವು. ಇದನ್ನ ಏನಂತ ಹೇಳಿ ಕರಿತಾ ಹೋಗ್ತೀವಿ, ನೆಬುಲಾ. ಕೆಲವು KPSC ಎಕ್ಸಾಮ್ ಅಲ್ಲಿ ಜ್ಯೋತಿರ್ಮೇಘ ಅಂತ ಕೇಳಿಲ್ಲ, ನಿಹಾರಿಕೆ ಅಂತ ಕೇಳಿಲ್ಲ, ಡೈರೆಕ್ಟ್ ಆಗಿ ಕನ್ನಡ ಮೀಡಿಯಂನವ್ರಿಗೂ ಕೂಡ ನೆಬುಲಾ ಅಂತ ಕೇಳಿದ್ದಾರೆ. ನಾನು ಅದಕ್ಕೋಸ್ಕರ ಎಲ್ಲಾ ವರ್ಡ್ ಅನ್ನು ನಿಮಗೆ ಬರ್ಸ್ತಾ ಇದ್ದೀನಿ. ನನ್ನ ನೋಟ್ಸ್ ಅಲ್ಲಿ ನಿಮ್ಮ ಆಥರ್ ಬುಕ್ಸ್ ಆಗಿರ್ಬೋದು, NCERT ಆಗಿರ್ಬೋದು, ICSE ಆಗಿರ್ಬೋದು, ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೆಕ್ಸ್ಟ್, ಎ ಲಾರ್ಜ್ ಗ್ಯಾಸಿಯಸ್ ನೆಬುಲಾ ಎಕ್ಸಿಸ್ಟೆಡ್ ಇನ್ ಸ್ಪೇಸ್. ಹೌದಲ್ವಾ? ಈ ಒಂದು ಸ್ಪೇಸ್ ಅಲ್ಲಿ, ಈ ಒಂದು ಬಾಹ್ಯಾಕಾಶದಲ್ಲಿ ಜಸ್ಟ್ ಒಂದು ದೊಡ್ಡದಾಗಿರ್ತಕ್ಕಂಥ ನೆಬುಲಾ ಇತ್ತು. ನೆಬುಲಾ ಬಿಗೇನ್ ಟು ಕೂಲ್ ಅಂಡ್ ಕಂಟ್ರಾಕ್ಟೆಡ್ ಡ್ಯೂ ಟು ಗ್ರಾವಿಟಿ. ಅಂದ್ರೆ ಒಂದು ಕುಂಟ ಹೆಚ್ಚಾಯ್ತು, ಆಮೇಲೆ ರೊಟೇಟ್ ಆಗ್ಲಿಕ್ಕೆ ಶುರು ಆಯ್ತು, ಅದು ಕನ್ಸ್ಟ್ರಾಕ್ಟ್ ಅಂದ್ರೆ ಸಂಕುಚಿತಗೊಳ್ಳಿಕ್ಕೆ ಶುರು ಆಯ್ತು. ಆಮೇಲೆ ಏನಾಗುತ್ತೆ, ಇದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಸ್ಪೀಡ್ ರೊಟೇಷನ್. ಆಮೇಲೆ ಜೋರಾಗಿ ರೊಟೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅದಾದ ನಂತರ ರಿಂಗ್ ಸಪರೇಟ್ ಆಗ್ತವೆ. ರಿಂಗ್ ಸಪರೇಟೆಡ್ ಫ್ರಮ್ ದ ನೆಬುಲಾ. ಇಲ್ಲಿರ್ತಕ್ಕಂಥ ರಿಂಗು ಸಪರೇಟ್ ಆಯ್ತು. ಸಪರೇಟ್ ಆದ ನಂತರ ರಿಂಗ್ಸ್ ಕಂಡೆನ್ಸ್ಡ್, ಸಪರೇಟ್ ಆಗಿರ್ತಕ್ಕಂಥದ್ದು ಕೂಲ್ ಆಗುತ್ತೆ, ಘನೀಕರಣಗೊಳ್ಳುತ್ತೆ, ಅಂದ್ರೆ ಗಟ್ಟಿ ಆಗುತ್ತೆ, ಕಂಡೆನ್ಸ್ ಆಗುತ್ತೆ. ಆ ರೀತಿ ಆಗಿರ್ತಕ್ಕಂಥದ್ದೇ ಬಿಕಮ್ ದ ಸನ್, ಅರ್ತ್ ಫಾರ್ಮ್ಡ್ ಅಂಡ್ ಸಚ್ ರಿಂಗ್ಸ್. ಈ ರಿಂಗ್ ಏನ್ ಕಂಡೆನ್ಸ್ ಆಗುತ್ತಲ್ಲ, ಆ ನಂತರ ಭೂಮಿ, ಸೂರ್ಯ, ಆಮೇಲೆ ಗ್ರಹಗಳು ಸೃಷ್ಟಿ ಆದವು ಅಂತ ಹೇಳಿ ನೆಬುಲರ್ ಹೈಪೋಥಿಸಿಸ್ ಹೇಳುತ್ತೆ. ಯಾರು ಸರ್ ಈ ನೆಬುಲರ್ ಹೈಪೋಥಿಸಿಸ್ ಅನ್ನ ಕೊಟ್ಟವರು ಅಂದ್ರೆ, ನಿಮ್ಮ NCERT ಯಲ್ಲಿದೆ ಇಮ್ಯಾನ್ಯುಯಲ್ ಕ್ಯಾಂಟ್. ಇವರು 1775ನೇ ಇಸ್ವಿಯಲ್ಲಿ ಈ ಜ್ಯೋತಿರ್ಮೇಘ ಸಿದ್ಧಾಂತ ಅಥವಾ ನೆಬುಲರ್ ಹೈಪೋಥಿಸಿಸ್ ಅನ್ನ ಕೊಟ್ರು. ಆದ್ರೆ ನಮಗೆ ಗೊತ್ತಿರ್ಲಿ, ಈ ರೀತಿ ಸಿದ್ಧಾಂತ ಫಸ್ಟ್ ಒಬ್ರು ಕೊಟ್ರು. ಆನಂತರ ಇದನ್ನೇ ಮತ್ತೊಬ್ರು ಸ್ವಲ್ಪ ಆಲ್ಟರ್ ಮಾಡ್ತಾ ಬಂದ್ರು. ಅಂಡ್ ತಮಗೆ ಗೊತ್ತಿರ್ಲಿ, ಇದಕ್ಕೆ ಈ ಹೈಪೋಥಿಸಿಸ್ ಅಂತ ಯಾಕೆ ಬಂತು ಅಂದ್ರೆ, ಇದೊಂದು ಅಸಂಪ್ಷನ್ ಅಷ್ಟೇ, ಇದೊಂದು ಊಹೆ ಅಷ್ಟೇ, ಇದೊಂದು ಕಲ್ಪನೆ ಅಷ್ಟೇ. ನೋಡಿ, ಇಲ್ಲಿಂದ ಶುರುವಾಗಿದ್ದು ಈಗ ಬಿಗ್ ಬ್ಯಾಂಗ್ ಮಹಾಸ್ಫೋಟದವರೆಗೂ ಏನ್ ಬಂದಿದೆಯಲ್ಲ ಅಟ್ ಪ್ರೆಸೆಂಟ್, ಅದಕ್ಕೂ ಟೀಕೆಗಳಿದಾವೆ, ಅದನ್ನು ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಬಿಗ್ ಬ್ಯಾಂಗ್ ಥಿಯರಿ ಸೈಂಟಿಫಿಕ್ ಆಗಿಲ್ಲ, ಅದಕ್ಕೂ ಮಾಡ್ತಿದ್ದಾರೆ. ಇನ್ನೊಂದು 100 ಅಥವಾ ಒಂದು 50 ವರ್ಷನೋ ಆದ ನಂತರ ಅದು ರಾಂಗ್ ಅಂತ ಬರುತ್ತೆ, ಇಲ್ಲ ಇನ್ನೊಂದು ಯಾರಾದ್ರು ಥಿಯರಿಯನ್ನ ಕೊಡ್ತಾರೆ, ಹಿಂಗಾಗಿರ್ಬೋದು ಅಂತೇಳಿ. ಸೊ ನಾನಿಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸೈನ್ಸ್ ಆಗಿರ್ಬೋದು ಮತ್ತೆ ಜಿಯೋಗ್ರಫಿ ಆಗಿರ್ಬೋದು, ನಿಮ್ಮ ಎಲ್ಲ ವೈ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ಬಹಳ ಕಷ್ಟ. ಯಾಕೆ ಅಂತಕ್ಕಂಥ, ಇದ್ಯಾಕೆ ಹಿಂಗಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದು ಕಷ್ಟ. ಇಲ್ಲಿ ಕೂಡ ಒಂದಷ್ಟು ಸೈಂಟಿಫಿಕ್ ಎವಿಡೆನ್ಸ್ ಅನ್ನ ಕೊಟ್ಟಿಲ್ಲ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದಷ್ಟು ಥಿಯರಿಯನ್ನ ನಾನು ಹೇಳ್ಕೊಡ್ತೀನಿ. ಜಸ್ಟ್ ಥಿಯರಿ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಎಲ್ಲಾ ಥಿಯರಿಗೂ ಟೀಕೆಗಳಿದಾವೆ, ತಲೆ ಕೆಡಿಸ್ಕೋಬೇಡಿ. ಕ್ರಿಟಿಸಿಸಮ್ ಇದಾವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಈಗ ನೆಬುಲರ್ ಹೈಪೋಥಿಸಿಸ್ ನೋಡಿದ್ವಿ. ಇದು ನಿಮ್ಮ NCERT ಇದೆ, 11th ಸ್ಟ್ಯಾಂಡರ್ಡ್ NCERT ಕೂಡ ಇದೆ. ಅಂಡ್ ಇದು PYQ ಆಗಿದೆ, ಪ್ರೀವಿಯಸ್ ಇಯರ್ ಅಲ್ಲಿ ಒಂದು ಕ್ವಶನ್ ಆಗಿದೆ. ಏನಿದೆ ಸರ್ ಇಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋಣ. ಎ ಲಾರ್ಜ್ ನಂಬರ್ ಆಫ್ ಹೈಪೋಥಿಸಿಸ್ ವರ್ ಪುಟ್ ಫೋರ್ತ್ ಬೈ ದ ಡಿಫರೆಂಟ್ ಫಿಲಾಸಫರ್ಸ್ ಅಂಡ್ ಸೈಂಟಿಸ್ಟ್ ರಿಗಾರ್ಡಿಂಗ್ ಟು ದ ಒರಿಜಿನ್ ಆಫ್ ದ ಅರ್ತ್. ಭೂಮಿಯ ಉಗಮದ ಬಗ್ಗೆ ಅನೇಕ ಖಗೋಳಶಾಸ್ತ್ರಜ್ಞರಿಂದ, ಅನೇಕ ವಿಜ್ಞಾನಿಗಳಿಂದ ಅನೇಕ ಸಿದ್ಧಾಂತಗಳು ಬಂದಿದ್ದಾವೆ. ಸೊ ನಾನೀಗ ನಿಮ್ಗೆ NCERT ಜಸ್ಟ್ ಫಾಸ್ಟ್ ಆಗಿ ಓದ್ಕೊಂಡು ಹೋಗ್ತೀನಿ, ಬಿಕಾಸ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು PSI ಬೇಕು, KPSC ಅವ್ರಿಗೂ ಬೇಕು, UPSC ಅವ್ರಿಗೂ ಬೇಕು. NCERT ಜಿಯೋಗ್ರಫಿ ಕಂಪಲ್ಸರಿ. ನೀವು ಓದ್ಲಿಕ್ಕೆ ಅರ್ಥ ಆಗಲ್ಲ ಅಂತ ಹೇಳಿ ನಾನು ಹೇಳ್ತೀನಿ, ಜಸ್ಟ್ ಕೇಳಿಸ್ಕೊಡಿ. ಒನ್ ಆಫ್ ದ ಅರ್ಲಿಯರ್ ಅಂಡ್ ಪಾಪ್ಯುಲರ್ ಆರ್ಗ್ಯುಮೆಂಟ್ಸ್ ವಾಸ್ ಬೈ ದ ಜರ್ಮನ್ ಫಿಲಾಸಫರ್ ಇಮ್ಯಾನ್ಯುಯಲ್ ಕ್ಯಾಂಟ್. ಇವರು ಜರ್ಮನ್ನ ಫಿಲಾಸಫರ್, ಇವರು ಇಮ್ಯಾನ್ಯುಯಲ್ ಕ್ಯಾಂಟ್. ನಾಟ್ ಓನ್ಲಿ ಇವರು ಫಿಲಾಸಫರ್ ಮಾತ್ರ ಅಲ್ಲ, ಇವರು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ನಾಲೆಡ್ಜ್ ಅನ್ನ ಪಡ್ಕೊಂಡಿದ್ರು, ಅನೇಕ ಕ್ಷೇತ್ರಗಳಲ್ಲಿ. ಸೊ ಇಮ್ಯಾನ್ಯುಯಲ್ ಕ್ಯಾಂಟ್ ಅಂಡ್ ಮ್ಯಾಥಮೆಟಿಷಿಯನ್ಸ್ ಲ್ಯಾಪ್ಸಿಶ್
ಲಾಫೇಜ್, ಮ್ಯಾಥಮೆಟಿಷಿಯನ್ ಲಾಫೇಜ್ ರಿವೈಸ್ಡ್ ಇಟ್ ಇನ್ 1796. ಅಂದ್ರೆ ಇಮಾನ್ಯುಯಲ್ ಕ್ಯಾಂಟು ಹೈಪೋಥಿಸಿಸ್ ಅನ್ನ ಕೊಟ್ರು, ನೆಬುಲರ್ ಹೈಪೋಥಿಸಿಸ್, ಜ್ಯೋತಿರ್ಮೇಘ ಸಿದ್ಧಾಂತವನ್ನು ಕೊಟ್ರು. ಇದಾದ ನಂತರ ಇದನ್ನೇ ನಮ್ಮ ಲ್ಯಾಪ್ಲೇಸ್ ಅವರು 1790ರಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡ್ತಾರೆ ಅಷ್ಟೇ. ಇವ್ರು ಬೇರೆ ತರ ಹೇಳ್ತಾರೆ. ಈಗ ಇಮಾನ್ಯುಯಲ್ ಕಾಂಟ್ ಏನಪ್ಪಾ ಹೇಳಿದ್ರು, ಮೋಡ ಇತ್ತು, ಯಾವುದೋ ಒಂದು ನೆಬುಲಾ ಮೋಡ ಇತ್ತು, ಧೂಳಿನ ಕಣಗಳಿದ್ವು, ಅದು ನೆಬುಲಾ ಅಂತ ಕರೆದ್ವಿ. ಸ್ಟಾರ್ಟಿಂಗ್ ಎಲ್ಲ ಸುಮ್ನಿತ್ತು, ಸುತ್ತೂತಾ ಇರ್ಲಿಲ್ಲ ಅಂತ ಹೇಳಿದ್ರು ಇಮಾನ್ಯುಯಲ್ ಕಾಂಟ್. ಈಗ ಲ್ಯಾಪೇಸ್ ಅವ್ರು ಅದನ್ನ ಹೇಳಿದ್ರೆ ಜನ ನಂಬೇಕಲ್ವಾ, ಸ್ವಲ್ಪ ಆಲ್ಟರ್ ಮಾಡೋದು. ಏನ್ ಆಲ್ಟರ್ ಮಾಡೋದು? ಇದು ಈ ತರ ಒಂದು ನೆಬುಲಾ ಇತ್ತು, ಅದು ಆರಾಮಾಗಿ ನಿಂತಿತ್ತು ಅಂತ ಹೇಳಿದ್ರು ಯಾರು? ಇಮಾನ್ಯುಯಲ್ ಕ್ಯಾಂಟು. ಲ್ಯಾಪ್ಲೇಸ್ ಏನ್ ಹೇಳ್ತಾರೆ ಅಂದ್ರೆ, ಇದು ನಿಂತಿರ್ಲಿಲ್ಲ, ಸಿಕ್ಕಾಪಟ್ಟೆ ಈಟಿತ್ತು, ತಿರುಗ್ತಿತ್ತು ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಈಟಿತ್ತು, ತಿರುಗ್ತಾ ಇತ್ತು ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ. 1796ರಲ್ಲಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ನೆಬುಲರ್ ಹೈಪೋಥಿಸಿಸ್. ಇದನ್ನ ನಾವು ನೆಬುಲರ್ ಹೈಪೋಥಿಸಿಸ್ ಅಥವಾ ಜ್ಯೋತಿರ್ಮೇಘ ಸಿದ್ಧಾಂತ ಅಂತ ಹೇಳಿ ಕರಿತಾ ಹೋಗ್ತೀವಿ. This hypothesis considered that planets were formed out of the cloud material associated with the youthful sun, which was slowly rotating. ನಾನು ಹೇಳಿದ್ನಲ್ಲ, ಇದೇ ಸಿದ್ಧಾಂತ. ನೆಬುಲಾ ರೊಟೇಟ್ ಆಯ್ತು, ಆಮೇಲೆ ಬಳೆಗಳು ಕ್ರಿಯೇಟ್ ಆಯ್ತು, ಆ ರಿಂಗ್ಸ್ ಕ್ರಿಯೇಟ್ ಏನಾಗದ್ವಲ್ಲ, ಆ ರಿಂಗ್ ಅದರಿಂದ ಆಚೆ ಬಂದ್ವು, ಅವೇ ಮಧ್ಯದಲ್ಲಿ ಸೂರ್ಯ ಆಯ್ತು, ಆ ರಿಂಗ್ ಏನ್ ಆಚೆ ಬಂದ್ವಲ್ಲ ಅವೇ ಗ್ರಹಗಳಾದ್ವು. ನೆಕ್ಸ್ಟ್ ಇನ್ 1950 What's Schmidt and Russia and Karl Weizsäcker in Germany, ರಷ್ಯಾ ಮತ್ತೆ ಜರ್ಮನಿ ಅವ್ರು ಏನ್ ಮಾಡ್ತಾರೆ, somewhat revised the nebular hypothesis. ಮತ್ತೆ ಈ ಹೈಪೋಥಿಸಿಸ್ ನ ಇವರು ಹೆಂಗ್ ಬೇಕಾಗಿ ಇವರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, the sun was surrounded by the solar nebula containing the mostly of hydrogen and helium. Yes, ಇದು ಇಂಪಾರ್ಟೆಂಟ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಓಕೆನಪ್ಪ, ಹಿಮಾಲಯನ್ ಕ್ಯಾಂಟ್ ನೀವೇನ್ ಹೇಳಿದ್ರಲ್ವಾ ನೆಬುಲಾ ಐತೆ ಅಂತ ಹೇಳಿ ನಾವು ಒಪ್ಕೋತೀವಿ. ಆಮೇಲೆ ಇವ್ ಲ್ಯಾಪ್ಲೇಸ್ ಏನ್ ಹೇಳಿದ್ರಲ್ಲ ನೆಬುಲಾ ತಿರುಗ್ತಾ ಇದೆ ಅಂತ ಹೇಳಿ ಅದನ್ನು ನಾವು ಒಪ್ಕೋತೀವಿ. ನಾವೇನ್ ಹೇಳ್ತೀವಿ ಅಂದ್ರೆ, ಈ ನೆಬುಲಾ ಅಂತ ಏನು ಈ ಮೋಡಕ್ಕೆ ಕರೆದ್ವಲ್ವಾ, ಈ ಕ್ಲೌಡ್ ಮತ್ತೆ ಡಸ್ಟ್ ಪಾರ್ಟಿಕಲ್ಗೆ ನೆಬುಲಾ ಅಂತ ಕರೆದ್ವಲ್ವಾ, ಈ ನೆಬುಲಾದಲ್ಲಿ ಏನಿದೆ ಅಂತ ಹೇಳ್ತಾರೆ ಈ ವೈಸ್ಕರ್ ಮತ್ತೆ ಓಟ್ಸ್ ಸ್ಮಿಜಿಟ್ ಇನ್ ರಷ್ಯಾ ಅಂಡ್ ಜರ್ಮನ್. ಇವ್ರು ಏನ್ ಮಾಡ್ತಾರೆ, ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಹೈಡ್ರೋಜನ್ ಮತ್ತೆ ಹೀಲಿಯಂ ಇದೆ ಇದ್ರೊಳಗಡೆ, ಹೈಡ್ರೋಜನ್ ಮತ್ತೆ ಹೀಲಿಯಂ. ಹೈಡ್ರೋಜನ್ ಮತ್ತೆ ಹೀಲಿಯಂ ಇದ್ರೊಳಗಡೆ ಇತ್ತು ಅಂತ ಹೇಳ್ತಾರೆ. ನಿಮ್ಗೆ ಏನೋ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಈಗ ಲಾಂಗ್ ಸ್ಟೋರಿ ಶಾರ್ಟ್, ಇಮಾನ್ಯುಯಲ್ ಕ್ಯಾಂಟ್ ಏನ್ ಹೇಳಿದ್ರು, ನೆಬುಲಾ ತಿರುಗ್ತಾ ಇತ್ತು, ಅದರಿಂದ ಇದಾಯ್ತು ಅಂತ ಹೇಳಿದ್ರು, ನಂಬರ್ 1. ನಂಬರ್ 2, ಲ್ಯಾಪ್ಲೇಸ್ ಏನ್ ಹೇಳ್ತಾ ಹೇಳಿದ್ರು, ನೆಬುಲಾ ಸ್ಟಾರ್ಟಿಂಗ್ ಅಲ್ಲಿ ತಿರುಗ್ತಾ ಇರ್ಲಿಲ್ಲ ಅಂತ ಇಮಾನ್ಯುಯಲ್ ಕ್ಯಾಂಟ್ ಹೇಳಿದ್ರು, ಆದ್ರೆ ಆಮೇಲೆ ಘರ್ಷಣೆ ಒಳಗೊಂಡು ತಿರುಗ್ತು ಅಂತ ಹೇಳಿದ್ರು ಅವ್ರ ಕ್ಯಾಂಟು. ಇವರು ಲ್ಯಾಪ್ಲೇಸ್ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ, ಇದು ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಉಷ್ಣ ಇತ್ತು, ಸ್ಟಾರ್ಟಿಂಗ್ ಅಲ್ಲಿ ತಿರುಗ್ತಾ ಇತ್ತು ಅಂತ ಹೇಳಿದ್ರು. ಅದಾದ ನಂತರ ಈ ಜರ್ಮನಿ ರಷ್ಯಾದವ್ರು ಇಬ್ರು ಬರ್ತಾರೆ, ಅವ್ರು ಬಂದು ಏನ್ ಹೇಳ್ತಾರೆ, ಇಲ್ಲಪ್ಪ ನಿಮ್ ನೆಬುಲಾದಲ್ಲಿ ಹೈಡ್ರೋಜನ್ ಮತ್ತೆ ಹೀಲಿಯಂ ಇತ್ತು ಅಂತ ಹೇಳ್ತಾ ಹೋಗ್ತಾರೆ. Hydrogen and helium, along with what may be termed as dust, the friction and collisions of the particles lead to formation of disc-shaped clouds, and planets were formed through the process of accretion. ಕನ್ನಡದಲ್ಲೂ ಕೂಡ ಇದೇ ವರ್ಡ್ ಯೂಸ್ ಮಾಡ್ಕೊಳ್ಳಿ, ಅಕ್ರಿಯೇಷನ್. ಅಂದ್ರೆ ಈ ತರ ಏನ್ ಸುತ್ತಿ 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 ಕೊನೆಗೆ ಪ್ಲಾನೆಟ್ಸ್ ಗ್ರಹಗಳಾದ್ವು. ಸಾರಿ, ಪ್ಲಾನೆಟ್ಸ್ ಅಲ್ಲ, ಪ್ಲಾನೆಟ್ಸ್ ಗ್ರಹಗಳಾದ್ವು ಅಂತ ಹೇಳ್ತಾ ಹೋಗ್ತಾರೆ. ಗ್ರಹಗಳು ಯಾವ ಪ್ರೋಸೆಸ್ ಇಂದ ಆದ್ವು ಅಂತ ಹೇಳ್ತಿದ್ದಾರೆ, ಅಕ್ರಿಯೇಷನ್, ಪ್ರೋಸೆಸ್ ಆಫ್ ಅಕ್ರಿಯೇಷನ್ ನ ಪ್ರಕ್ರಿಯೆಯಿಂದ ಗ್ರಹಗಳಾದ್ವು ಅಂತ ಹೇಳ್ತಿದ್ದಾರೆ. ಸರ್ ಹಂಗಾರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅಕ್ರಿಯೇಷನ್ ಸರ್? ಅಕ್ರಿಯೇಷನ್ ಅಂದ್ರೆ ಏನ್ ಸರ್? ಅಕ್ರಿಯೇಷನ್ ಪ್ರೋಸೆಸ್ ಅಂದ್ರೆ ಸಿಂಪಲ್. ಅಕ್ರಿಯೇಷನ್ ಪ್ರೋಸೆಸ್ ಅಂದ್ರೆ ಸಿಂಪಲ್. ಗ್ರೋತ್ ಬೈ ದ ಗ್ರಾಡ್ಯುಯಲ್ ಅಕ್ಯುಮುಲೇಷನ್ ಆಫ್ ದ ಮ್ಯಾಟರ್. ವಸ್ತುವಿನ ಶೇಖರಣೆಯಿಂದ ಕ್ರಮೇಣವಾಗಿ ಬೆಳವಣಿಗೆ ಆಗತ್ತೆ ಅಕ್ರಿಯೇಷನ್. ಸರ್ ಹಂಗಂದ್ರೆ ಏನು ಸರ್? Yes, Sadashiv, come together creation. Yes, very good. ನೋಡಿ, ಸಿಂಪಲ್ ನೋಡ್ಕೊಡ್ರಿ.
ಅಕ್ರಿಯೇಷನ್ ಅದೇ ಡಸ್ಟ್ ಪಾರ್ಟಿಕಲ್ ಇದೆ. ಅಕ್ರಿಯೇಷನ್ ಪ್ರೋಸೆಸ್ ಅಂದ್ರೆ ಏನು ಅಂತ ಕೇಳಿದ್ರೆ, ಅಥವಾ ನೀವೇನಾದ್ರು KS ಮೇನ್ಸ್ ಅಲ್ಲಿ ಅಥವಾ UPSC ಮೇನ್ಸ್ ಅಲ್ಲಿ ಬರೀತೀವಿ ಅಂದ್ರೆ ಜಸ್ಟ್ ಕೇಳಿ. ಡಸ್ಟ್ ಪಾರ್ಟಿಕಲ್ಸ್, ಧೂಳಿನ ಕಣಗಳು ಇರ್ತವೆ. ಆ ಧೂಳಿನ ಕಣಗಳೆಲ್ಲ ಸೇರ್ಕೊಂಡು ಚಿಕ್ಕದೊಂದು ಕಲ್ಲಿನ ರೀತಿ ಆಗ್ಬೋದಲ್ವೇನ್ರಿ. ಆಮೇಲೆ ಈ ಕಲ್ಲಿನ ರೀತಿ ಏನಾಗಿತ್ತಲ್ವಾ, ಈ ತರದವು ಚಿಕ್ಕ ಚಿಕ್ಕ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಸೇರ್ಕೊಂಡು ಚಿಕ್ಕ ಚಿಕ್ಕ ಕಲ್ಲು ಆಯ್ತಲ್ವಾ. ಆಮೇಲೆ ಇದು ದೊಡ್ಡ ಬೋಲ್ಡರ್ಸ್ ಆಯ್ತು, ದೊಡ್ಡ ಕಲ್ಲು ಆಯ್ತು. ಆಮೇಲೆ ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಕಲ್ಲು ಸೇರ್ಕೊಂಡು ಮಲ್ಟಿಪಲ್ ಬೋಲ್ಡರ್ಸ್, ದೊಡ್ಡ ದೊಡ್ಡ ಕಲ್ಗಳು ಅನೇಕ ಆದವು. ಆಮೇಲೆ ಇದು ನೆಕ್ಸ್ಟ್ ಇದಾಗಿದೆ ಒಂದು ದೊಡ್ಡ ಪ್ಲಾನೆಟೆಸಿಮಲ್ ಏನಾಯ್ತು, ದೊಡ್ಡ ಪ್ಲಾನೆಟೆಸಿಮಲ್ ಆಯ್ತು. ನೆಕ್ಸ್ಟ್ ಆ ಪ್ಲಾನೆಟೆಸಿಮಲ್ ಆದ ನೆಕ್ಸ್ಟ್ ಪ್ರೋಸೆಸ್ ಪ್ಲಾನೆಟ್. ನೆಕ್ಸ್ಟ್ ಆಗಿದೆ ಪ್ಲಾನೆಟ್ ಅಂದ್ರೆ ಗ್ರಹ. ಇದನ್ನೇ ಅಕ್ರಿಯೇಷನ್ ಪ್ರೋಸೆಸ್ ಅಂತೇಳಿ ಕರಿತಾ ಹೋಗ್ತೀವಿ. ಲಾಂಗ್ ಸ್ಟೋರಿ ಶಾರ್ಟ್ ನೋಡಿ, ಇನ್ನ ಒಂದು 20 ತರಗತಿಯನ್ನ ನಾವು ಫಿಸಿಕಲ್ ಜಿಯೋಗ್ರಫಿನೇ ನೋಡೋಣ. ಫಿಸಿಕಲ್ ಜಿಯೋಗ್ರಫಿ ಕರ್ನಾಟಕದ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತೇಳಿ ನಾನು ಕೇಳಿದೆ. ನಮ್ಮ ಹುಡುಗರು ನಾವು ವಿಚಾರಿಸಿದೆ, ನಮ್ಮ ಸ್ಟೂಡೆಂಟ್ಸ್ ಜಿಯೋಗ್ರಫಿಲಿ ಯಾವ್ದು ಕಷ್ಟ ಆಗ್ತಿದೆ ಅದಕ್ಕೆ ನಾನು ಜಾಸ್ತಿ ಫೋಕಸ್ ಮಾಡ್ತೀನಿ ಅಂತ. ಆಗ ಅವ್ರು ಹೇಳಿದ್ರು, ಸರ್ ಫಿಸಿಕಲ್ ಜಿಯೋಗ್ರಫಿ ಕಷ್ಟ ಆಗ್ತಿದೆ. ಸೊ ಅದಕ್ಕೋಸ್ಕರ ನೀಟಾಗಿ ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ. ಒಂದ್ಸತಿ ಫಿಸಿಕಲ್ ಜಿಯೋಗ್ರಫಿ ನೀಟಾಗಿ ಕಾನ್ಸೆಪ್ಟ್ ಆದ್ರೆ ಆಮೇಲೆ ವರ್ಲ್ಡ್ ಫಿಸಿಕಲ್, ಇಂಡಿಯನ್ ಫಿಸಿಕಲ್, ಕರ್ನಾಟಕ ಫಿಸಿಕಲ್ ಇಷ್ಟನ್ನ ಒಟ್ಟಿಗೆ ನೋಡ್ತಾ ಬರೋಣ. ಅಂಡ್ ಇಲ್ಲಿ ನನ್ನ ನೋಟ್ಸ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಬೋತ್ ಡ್ಯುಯಲ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ನೋಟ್ಸ್ ಕಂಪಲ್ಸರಿ ಜೆರಾಕ್ಸ್ ತೆಗೆದುಕೊಳ್ಳಿ. ನಿಮ್ಗೆ ಈ ಫಿಸಿಕಲ್ ಜಿಯೋಗ್ರಫಿ, ಪ್ರಾದೇಶಿಕ ಭೂಗೋಳಶಾಸ್ತ್ರ ಈಸಿ ಆಗ್ಬೇಕಂದ್ರೆ ಅವತ್ತಿಂದ ಅವತ್ತು ಓದ್ಬೇಕಾಗತ್ತೆ. ಅಂಡ್ ನಾನು ಕತೆ ಹೇಳ್ತಿರ್ತೀನಲ್ವಾ, ಅಬ್ಸಲ್ಯೂಟ್ ಫೋಕಸ್. ಅಲ್ಲಿ ಆಚೆ ಹೋಗೋದು, ಇಲ್ಲಿ ಹೋಗೋದು, ನೆಟ್ವರ್ಕ್ ಸಿಗ್ಲಿಲ್ಲ, ಅದು ಇದು ಕತೆ ಹೇಳೋದು, ಯಾರನ್ನ ಕೇಳಿದ್ರು, ಅಥವಾ ಕೆಲವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದಾರೆ, ಅವರು ಲೈವ್ ನೋಡ್ತಾ ಇರ್ತಾರೆ, ಯಾರೋ ಆಫೀಸರ್ ಬಂದ್ರು ಅಂತ ಕ್ಲೋಸ್ ಮಾಡ್ತಾರೆ. ಇದು ಬೇಡ, ನೀಟಾಗಿ ಫೋಕಸ್ ಮಾಡಿ ಕೇಳಿ. ಅಂಡ್ ನಾನು ಹೇಳಿದೆಲ್ಲವೂ ನೋಟ್ಸ್ ಬರ್ಕೋಬೇಡಿ. ನಾನು PDF ಇನ್ ಕೊಡ್ತೀನಲ್ವಾ, ಆ PDF ಅನ್ನ ಜೆರಾಕ್ಸ್ ಆಗಿ ಕೂತ್ಕೊಂಡು ಅದ್ರ ಮೇಲೆ ಬರ್ಕೊಳ್ಳಿ. ಕೆಲವು 100 ಪೇಜ್ ಒಂದೊಂದು ಅನ್ರೂಲ್ಡ್ ಬುಕ್ ಇಡಿ ಅಂತ ಹೇಳಿದ್ದೀನಲ್ಲ, ಅದ್ರಲ್ಲಿ ಜಸ್ಟ್ ಇದನ್ನ ಮಾತ್ರ ಬರ್ಕೋಬೇಕು, ಎಲ್ಲ ಬರ್ಕೋಬಾರ್ದು. ಜಸ್ಟ್ ನಾನೇನ್ ಡ್ರಾಯಿಂಗ್ ಆಗ್ತೀನಿ ಅದನ್ನ ಮಾತ್ರ ಬರ್ಕೋಬೇಕು. ಸೊ ಲಾಂಗ್ ಸ್ಟೋರಿ ಶಾರ್ಟ್, ಅಕ್ರಿಯೇಷನ್ ಪ್ರೋಸೆಸ್ ಇಂದ ಪ್ಲಾಂಟ್ಸ್ ಆಯ್ತು ಅಂತ ಒಂದು ವರ್ಡ್ ಬಂತು ಎಲ್ಲಿ, NCERT ಅಲ್ಲಿ. ಸೊ ಅಕ್ರಿಯೇಷನ್ ಪ್ರೋಸೆಸ್ ಅಂದ್ರೆ ಏನ್ ಸರ್? ಅದನ್ನ ಸಂಚಯನ ಅಂತಾನು ಕೂಡ ಕರಿತೀವಿ. ಅಕ್ರಿಯೇಷನ್ ಪ್ರೋಸೆಸ್ ಅನ್ನ ಸಂಚಯನ ಪ್ರಕ್ರಿಯೆ ಅಂತಾನು ಕೂಡ ಕರಿತೀವಿ. ಸಮ್ ಟೈಮ್ ಅಕ್ರಿಯೇಷನ್ ಅಂತಾನೆ ಎಕ್ಸಾಮ್ ಅಲ್ಲಿ ಕೊಡ್ತಾನೆ. ಸೊ ಸಂಚಯನ ಪ್ರೋಸೆಸ್ ಅಂದ್ರೆ ಏನು ಸರ್ ಅಂದ್ರೆ ಸಿಂಪಲ್, ಡಸ್ಟ್ ಪಾರ್ಟಿಕಲ್ ಇರ್ತವೆ, ಅವೆಲ್ಲ ಸೇರಿ ಮತ್ತೆ ಏನಾಗ್ತವೆ, ಒಂದು ಚಿಕ್ಕದೊಂದು ಕಲ್ಲಿನ ಆಕೃತಿಯನ್ನ ಪಡ್ಕೊಳ್ತವೆ. ಅದಾದ್ಮೇಲೆ ಏನಾಗುತ್ತೆ, ಜಸ್ಟ್ ಎ ಮಿನಿಟ್, ಸ್ವಲ್ಪ ಗಂಟ್ಲು ನೋವಿರುತ್ತೆ, ಅವಾಗ ಏನಾದ್ರು ಹಾಕೋತಿರ್ತೀನಿ, ಡಿಸ್ಟರ್ಬ್ ಆದ್ರೆ ಸಾರಿ. ಚಿಕ್ಕ ಚಿಕ್ಕ ಡಸ್ಟ್ ಪಾರ್ಟಿಕಲ್ಸ್, ಧೂಳಿನ ಕಣಗಳಿರ್ತವೆ, ಅವೆಲ್ಲ ಸೇರ್ಕೊಂಡು ಒಂದು ಚಿಕ್ಕದೊಂದು ಕಲ್ಲು ರೀತಿ ಆಗುತ್ತೆ. ಅದು ಸೇರ್ಕೊಂಡ್ ಅದಾದ್ಮೇಲೆ ನೆಕ್ಸ್ಟ್ ಅದೇನಾಗುತ್ತೆ, ದೊಡ್ಡ ಬೋಲ್ಡರ್ಸ್ ಆಗುತ್ತೆ. ಆ ದೊಡ್ಡ ಬೋಲ್ಡರ್ಸ್ ಮಲ್ಟಿಪಲ್ ಬೋಲ್ಡರ್ಸ್, ದೊಡ್ಡ ದೊಡ್ಡ ಕಲ್ಗಳ ರೀತಿ ಆಗ್ತವೆ. ಆಮೇಲೆ ಆಗ್ತಕ್ಕಂಥದ್ದೇ ಪ್ಲಾನೆಟೆಸಿಮಲ್ ಆಗುತ್ತೆ. ಸೊ ಪ್ಲಾನೆಟೆಸಿಮಲ್ ಆಗುತ್ತೆ. ನೆಕ್ಸ್ಟ್ ಆ ಪ್ಲಾನೆಟೆಸಿಮಲ್ ಏನಿದಾವೆ ಅವು ನೆಕ್ಸ್ಟ್ ಆಗ್ತಕ್ಕಂಥದ್ದೇ ಪ್ಲಾನೆಟ್ ಅಂದ್ರೆ ಗ್ರಹ ಆಗ್ತವೆ. ಸೊ ಇದನ್ನ ನಾವು ಕ್ರಿಯೇಷನ್ ಪ್ರೋಸೆಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಆ ಪ್ರೋಸೆಸ್ ಅನ್ನು ಕೂಡ ನೋಡಿ ಇಲ್ಲಿ ಕೊಟ್ಟಿದ್ದೀನಿ, ಒಂದ್ಸತಿ ಓದ್ಕೊಂಬಿಡಿ. ಸೂರ್ಯನ ಸಂಚಯನ ಪ್ರಕ್ರಿಯೆಯು ಕ್ರಮೇಣ ವಸ್ತುವಿನ ಶೇಖರಣೆಯಿಂದ ಬೆಳವಣಿಗೆಯನ್ನು ಹೊಂದೋದೇ ನಾವು ಸಂಚಯನ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೂರ್ಯನ ರಚನೆಯ ನಂತರ ಅನಿಲ ಧೂಳಿನ ತಿರುವುಗಳು ಪ್ರೋಟೋಪ್ಲಾನೆಟರಿ ಡಿಸ್ಕ್ ಅನ್ನು ಸುತ್ತುವರಿದವೆ. ಗುರುತ್ವಾಕರ್ಷಣೆ ಆಕರ್ಷಣೆಯಿಂದ ಡಿಸ್ಕ್ ನಲ್ಲಿರುವ ಸಣ್ಣ ಸಣ್ಣ ಕಣಗಳು ಡಿಕ್ಕಿ ಹೊಡೆದು ಒಟ್ಟಿಗೆ ಅಂಟಿಕೊಳ್ಳುತ್ತವೆ. ಈ ಕಣಗಳು ಕ್ರಮೇಣ ಗ್ರಹಗಳಾಗ್ತವೆ, ಅಂದ್ರೆ ಸಣ್ಣ ಸಣ್ಣ ಕಾಯಕಗಳಾಗ್ತವೆ, ಅಂದ್ರೆ ಸಣ್ಣ ಸಣ್ಣ ಕಲ್ಲುಗಳಾಗ್ತವೆ. ನೆಕ್ಸ್ಟ್ ನಿರಂತರ ಘರ್ಷಣೆಯಿಂದ ಗುರುತ್ವಾಕರ್ಷಣೆಯಿಂದ ಮೂಲಕ ಪ್ರೋಟೋಪ್ಲಾನೆಟ್ಗಳು ರೂಪುಗೊಳ್ಳುತ್ತವೆ. ಪ್ರೋಟೋಪ್ಲಾನೆಟ್ಸ್ ಅಂದ್ರೆ ಪ್ರೋಟೋಪ್ಲಾನೆಟ್ ಅಂದ್ರೆ ಸಿಂಪಲ್ ರೀ. ಪ್ರೋಟೋಪ್ಲಾನೆಟ್ ಅಂದ್ರೆ ವರ್ಡ್ ಬ್ರೇಕ್ ಡೌನ್ ಮಾಡಿ, ಪ್ರೋಟೋಪ್ಲಾನೆಟ್
ಪ್ರೋಟೋ ಪ್ಲಾನೆಟ್. ಪ್ರೋಟೋ ಅಂದ್ರೆ ಏನು? ನಿಮಗೆ ಸೈನ್ಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಪ್ರೋ ಅಂದ್ರೆ ಏನ್ಶಿಯಂಟ್, ಹಳೇದು ಅಂತ. ಹಳೆ ಪ್ಲಾನೆಟ್ ಅಂದ್ರೆ ಏನು? ಗ್ರಹ, ಪ್ರಾಚೀನ ಗ್ರಹ, ನಥಿಂಗ್ ಬಟ್ ಇನ್ನ ಪ್ಲಾನೆಟ್ ಆಗಿ ನೀಟಾಗಿ ಎವಲ್ಯೂಷನ್ ಆಗಿಲ್ಲ, ವಿಕಸನ ಹೊಂದಿಲ್ಲ, ಅದ್ ನೀಟಾಗಿ ಮೆಚೂರ್ ಆಗಿಲ್ಲ, ಹಳೇದು. ಅದನ್ನ ಪ್ರೋಟೋ ಪ್ಲಾನೆಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಕೆಲವು ಕಡೆ ಇಲ್ಲಿ ನಾವು ಪ್ರೋಟೋ ಸನ್ ಅಂತೂ ಕೂಡ ಯೂಸ್ ಮಾಡ್ತೀವಿ. ಪ್ರೋಟೋ ಸೂರ್ಯ. ಪ್ರೋಟೋ ಸನ್ ಅಂದ್ರೇನು? ಇವಾಗ ಏನಿದೆಯಲ್ಲ ಸನ್, ಈ ರೀತಿ ಇರ್ಲಿಲ್ಲ, ಇನ್ನ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತಲ್ಲ ಹಳೇದು. ಸೊ ಪ್ರೋಟೋ ಮೀನ್ಸ್ ಏನ್ಶಿಯಂಟ್ ಅಂತ ತಿಳ್ಕೊಂಬಿಡಿ. ಈಗ ನಿಮ್ಗೆ ಒಂದನ್ನ ನಾನು ಹೇಳಿದೆ. ಏನ್ ಹೇಳಿದೆ? ನೆಬುಲರ್ ಸುತ್ತುತ್ತೆ ಅಂತ ಹೇಳಿದೆ. ಸೊ ಅದನ್ನ ತಾವು ಗಮನಿಸ್ಬೋದು ನೋಡಿ. ನೆಬುಲರ್ ನಥಿಂಗ್ ಬಟ್ ಮೋಡ ಮತ್ತೆ ಧೂಳಿನ ಕಣ. ಅದು ನೋಡಿ ಯಾವ ರೀತಿ ಸುತ್ತುತ್ತೆ, ಈ ರೀತಿ ಸುತ್ತುತ್ತಾ ಬರುತ್ತೆ. ಸುತ್ತಬೇಕಾದ್ರೆ ಏನಾಗುತ್ತೆ? ಸುರುಳಿಗಳು ಅಂದ್ರೆ ರಿಂಗ್ ಕ್ರಿಯೇಟ್ ಆಗ್ತವೆ ನೋಡಿ. ಬಳೆಯಾಕಾರದಲ್ಲಿ ವಸ್ತುವಿನ ರಾಶಿಯ ಕಳಚುವಿಕೆ, ರಿಂಗ್ ಕ್ರಿಯೇಟ್ ಆಗ್ತವೆ. ಆಮೇಲೆ ರಿಂಗ್ ಇದು ನೆಕ್ಸ್ಟ್ ಸುತ್ತುತ್ತಾ ಅದು ಎಲ್ಲ ಹಿಂಗೇನ್ ರಿಂಗ್ ಇರ್ತಾವಲ್ಲ ಒಟ್ಟಿಗೆನೆ ಅವು ಬೇರ್ಪಡ್ತವೆ ನೋಡಿ. ಇಲ್ಲಿ ಬೇರ್ಪಟ್ಟಿದೆ ನೋಡಿ, ಇದರಿಂದ ಈ ರಿಂಗ್ ಬೇರ್ಪಟ್ಟಿದೆ, ಆಮೇಲೆ ಈ ರೀತಿ ಇನ್ನೊಂದು ರಿಂಗ್ ಬೇರ್ಪಡುತ್ತೆ. ಸೊ ಈ ರೀತಿ ಏನ್ ಬಳೆಗಳು ಬೇರ್ಪಡ್ತವೆ, ಇವೇ ಕಂಡೆನ್ಸ್ ಸಾಂದ್ರೀಕರಣಗೊಂಡು ಒಂದೊಂದೇ ಗ್ರಹ ಆಗ್ತಾ ಬರ್ತವೆ. ಬುಧ, ಶುಕ್ರ, ಮಂಗಳ, ಈ ರೀತಿ ಒಂದೊಂದೇ ಗ್ರಹ ಆಗಿ ಬರ್ತವೆ. ಇದನ್ನ ನೆಬುಲರ್ ಹೈಪೋಥಿಸಿಸ್ ಕೊಟ್ಟವ್ರು ಏನಂದ್ರೆ ಇಮ್ಯಾನ್ಯುಯಲ್ ಕ್ಯಾಂಟ್, ಆಮೇಲೆ ಲ್ಯಾಪ್ಲೇಸ್. ಇವರು ಅದನ್ನ ಸ್ವಲ್ಪ ಅಪ್ಡೇಟ್ ಮಾಡಿದ್ರು. ನೆಕ್ಸ್ಟ್ ನೆಬುಲರ್ ಹೈಪೋಥಿಸಿಸ್ ಅರ್ಥ ಆಗಿದ್ರೆ ನೆಕ್ಸ್ಟ್ ಒಂದು ಸಿದ್ಧಾಂತ ಇದೆ, ಅದಕ್ಕೆ ಹೋಗ್ತೀವಿ. ಎಲ್ರಿಗೂ ಕ್ಲಿಯರಾ? ಎಸ್, ವೆರಿ ಗುಡ್. DEO ನಿಮ್ ನೇಮ್ ಗೊತ್ತಿಲ್ಲ ನನಗೆ. ನಿಮ್ ಕ್ಲಾಸಸ್ ಆಫ್ಲೈನ್ ಇದೆಯಾ ಸರ್? ನೋ ಸರ್, ಆಫ್ಲೈನ್ ಇಲ್ಲ. 5,000 ಸ್ಟೂಡೆಂಟ್ಸ್ ಇದ್ದಾರೆ. ಅಷ್ಟು ಜನಕ್ಕೆ ಆಫ್ಲೈನ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ಬಿಲ್ಡಿಂಗ್ ಗಳನ್ನ ಬಾಡಿಗೆ ತಗೋಬೇಕು, ಎಕ್ಸ್ಟ್ರಾ ಅಮೌಂಟ್ ಅನ್ನ ಚಾರ್ಜ್ ಮಾಡ್ಬೇಕಾಗುತ್ತೆ. ಸೊ ಆಫ್ಲೈನ್ ಇಲ್ಲ. ಎಲ್ರಿಗೂ ಕ್ಲಿಯರಾ? ಎಲ್ರಿಗೂ ಕ್ಲಿಯರ್ ಆದ್ರೆ ಮುಂದಕ್ಕೆ ಹೋಗ್ತೀನಿ ನಾನು. ಎಸ್, ವೆರಿ ಗುಡ್. ಸಂಜನಾ, ಮಹಾಂತೇಶ್, ಪರಶುರಾಮ್, ಜನಕೇಶ್, ಶಾರದಾ ಮ್ಯಾಮ್, ಹೊನ್ನೇಗೌಡ ಸರ್, ಸ್ಫೂರ್ತಿ ಮ್ಯಾಮ್, ವೆರಿ ಗುಡ್. ಅಬ್ಸಲ್ಯೂಟ್ ಕ್ಲಿಯರ್ ಅಲ್ವಾ? ವೆಲ್ ಡನ್. ವಿಜಯ್ ಕುಮಾರ್ ಸರ್, ಎಲ್ಲರೂ ಭಾಗವಹಿಸಿ. ನಾನು ಮಾತಾಡಿಸ್ದಾಗ ಮಾತಾಡ್ರಿ. ನನಗೂ ನೀವು ಮಾತಾಡಿಸ್ಬೇಕು ಅಂತ ಆಸೆ. ನೀವು ಮಾತಾಡಿದ್ರೆ ನನಗೂ ಖುಷಿ. ಸದಾಶಿವ್ ಸರ್, ಅದು ಸಂದೂನು ಕೂಡ ಹಿಂಗೆ ಕ್ರಿಯೇಟ್ ಆಗಿದ್ದು ಅಂತ ಹೇಳ್ತಾರೆ. ಇನ್ನ ಒಂದಷ್ಟು ಥಿಯರಿ ಹೇಳ್ಕೊಡ್ತೀನಿ ಹೆಂಗೆ ಕ್ರಿಯೇಟ್ ಆಯ್ತು ಅಂತ. ನೇಮು ಮುತ್ತುನಾ ನಿಮ್ದು? ಸೂಪರ್. ಓಕೆ, ವೆರಿ ಗುಡ್. ನೆಕ್ಸ್ಟ್ ಇನ್ನೂ ಒಂದು ಥಿಯರಿ ಬರುತ್ತೆ. ಆ ಥಿಯರಿ ಯಾವುದು ಅಂದ್ರೆ ಟೈಡಲ್ ಥಿಯರಿ. ಟೈಡಲ್ ಅಂದ್ರೆ ಗೊತ್ತು ತಮ್ಗೆ, ಉಬ್ಬರವಿಳಿತ ಸಿದ್ಧಾಂತ. ಹೆಸರು ಹೇಳ್ತಿದೆ ಟೈಡಲ್ ಅಂದ್ರೆ ಅಲೆ. ಸೌರವ್ಯೂಹವನ್ನ ಉಗಮವನ್ನ, ಉಬ್ಬರವಿಳಿತ ಸಿದ್ಧಾಂತವನ್ನ, ಈ ಒಂದು ಟೈಡಲ್ ಥಿಯರಿಯನ್ನ ಯಾರು ಕೊಟ್ರು? ಜೇಮ್ಸ್ ಜೀನ್ಸ್ 1919. ನೆಕ್ಸ್ಟ್ ಎರಾಲ್ಡ್ ಜಫ್ರೀಸ್ ಅವರು 1926 ಈ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ. ನಿಮ್ಮ KPSC ಎಕ್ಸಾಮ್ ನ ದೃಷ್ಟಿಯಿಂದ ನೆನ್ಪಿಟ್ಕೊಳ್ಳಿ, UPSC ಅವ್ರು ತಲೆಗೆಡ್ಸ್ಕೊಬೇಡಿ. ಈ ಸಿದ್ಧಾಂತದ ಪ್ರಕಾರ ಪ್ರಾರಂಭದಲ್ಲಿ ಸೂರ್ಯನು ಅಗಾಧವಾದ ಅನಿಲ ರಾಶಿಯಾಗಿದ್ದು ಯಾವುದೇ ಗ್ರಹಗಳನ್ನ ಹೊಂದಿರಲಿಲ್ಲ. ಸಿಂಪಲ್ ರೀ. ಇಲ್ಲೇನ್ ಹೇಳ್ತಿದ್ದಾರೆ? ಸೂರ್ಯ ಅಂತಕ್ಕಂಥವ್ನು ಏನಿದ್ದಾರೆ, ಇವನು ದೊಡ್ಡದಾಗಿದ್ದ, ಸುತ್ತಮುತ್ತ ಯಾವುದು ಗ್ರಹ ಇರ್ಲಿಲ್ಲ, ಸೂರ್ಯ ಒಬ್ಬನೇ ಇದ್ದ. ಸೂರ್ಯ ಯಾವ ರೀತಿ ಇದ್ದ? ಗ್ಯಾಸ್ ಫಾರ್ಮ್ ಅಲ್ಲಿ ಇದ್ದ, ಗ್ಯಾಸ್ ಇತ್ತು, ಅನಿಲ ರೂಪದಲ್ಲಿ ಇತ್ತು, ಅಕ್ಕಪಕ್ಕ ಏನು ಇರ್ಲಿಲ್ಲ ಅವನಿಗೆ. ಈ ಸಂದರ್ಭದಲ್ಲಿ ಸೂರ್ಯನಿಗಿಂತ ಅನೇಕ ದೊಡ್ಡದಾಗಿರ್ತಕ್ಕಂಥ ಮತ್ತೊಂದು ನಕ್ಷತ್ರವು ಇದರ ಸಮೀಪ ಬಂದಿತ್ತು. ಸೂರ್ಯ ನಕ್ಷತ್ರ ಅಲ್ವಾ, ಸ್ಟಾರ್ ಅಲ್ವಾ, ಸನ್ ಕೂಡ. ಇವನಿರ್ಬೇಕಾದ್ರೆ ಇವನ ಪಕ್ಕಕ್ಕೊಂದು ದೊಡ್ಡದು, ಸೂರ್ಯನ್ಗಿನ್ನ ದೊಡ್ಡದಿರತಕ್ಕಂಥ ಒಂದು ಸ್ಟಾರ್ ಬರುತ್ತೆ. ಅದರ ಗುರುತ್ವಾಕರ್ಷಣೆಯಿಂದ ಸೂರ್ಯನ ಅನಿಲ ರಾಶಿಯಲ್ಲಿ ಉಬ್ಬರ ಉಂಟಾಯಿತು. ಸೊ ಬೃಹತ್ ನಕ್ಷತ್ರವು ತನ್ನ ಮಾರ್ಗದಲ್ಲಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ, ಆರಾಮಾಗಿರಿ. ಬೃಹತ್ ನಕ್ಷತ್ರವು ತನ್ನ ಮಾರ್ಗದಲ್ಲಿ ಮುಂದುವರೆದು ನಂತರ
ಕಳಚಲ್ಪಟ್ಟ ಅನಿಲ ರಾಶಿಯು ಫಿಲಮೆಂಟ್ ಸೂರ್ಯನ ಆಕರ್ಷಣೆಗೆ ಒಳಪಟ್ಟು ಅದರ ಸುತ್ತಲೂ ಪರಿಭ್ರಮಿಸಲಾಯಿತು. ನೆಕ್ಸ್ಟ್, ಸೂರ್ಯನಿಂದ ಕಳಚಲ್ಪಟ್ಟ ಅನಿಲ ರಾಶಿಯು ಕೇಂದ್ರದಲ್ಲಿ ದೊಡ್ಡದಾದ ಮತ್ತು ಅದರ ಎರಡೂ ಬಾಹುಗಳಲ್ಲಿ ಚಿಕ್ಕದಾಗಿತ್ತು. ಹೀಗೆ ಚುಟ್ಟದ ಆಕಾರದಲ್ಲಿತ್ತು. ಈ ಅನಿಲ ರಾಶಿಯು ಘನೀಕರಣವನ್ನು ಹೊಂದಲು ಆರಂಭಿಸಿ ಅಲ್ಲಲ್ಲಿ ಗಂಟುಗಳು ಸೂರ್ಯನ ಸುತ್ತಲೂ ಪ್ರಾರಂಭಿಸಿದವು. ಕಾಲಕ್ರಮೇಣ ಅನಿಲ ರಾಶಿಯು ತಂಪಾಗಿ ಘನೀಕರಿಸಲ್ಪಟ್ಟು ಗ್ರಹಗಳು ಉಗಮ ಹೊಂದಿದವು. ಈ ಅವಧಿಯಲ್ಲಿ ಸೂರ್ಯನ ಆಕರ್ಷಣೆಗೆ ಒಳಪಟ್ಟ ಗ್ರಹಗಳು ಅನಿಲ ರಾಶಿಯಲ್ಲಿ ಉಬ್ಬರವಿಳಿತವಾಗಿ ಈ ಉಪಗ್ರಹಗಳು ನಿರ್ಮಿತವಾದವು. ನೋಡ್ರಿ, ಟೈಡಲ್ ಥಿಯರಿ ತಲೆಗೆಡಿಸ್ಕೊಬೇಡಿ, ನಾನು ಹೇಳ್ಕೊಡ್ತೀನಿ ಬನ್ನಿ. ಟೈಡಲ್ ಥಿಯರಿ, ಈ ಥಿಯರಿ ಬಗ್ಗೆ 100 ಪೇಜ್ ಎಕ್ಸೈಸ್ ಹೇಳಿದ್ನಲ್ಲ ನಿಮ್ಗೆ, ಅದರಲ್ಲಿ ಚಿತ್ರ ಬರ್ಕೊಳ್ಳಿ ಸಾಕು. ಎಕ್ಸ್ಪ್ಲನೇಷನ್ ಇಲ್ಲಿದೆ, ಇದನ್ನ ಜೆರಾಕ್ಸ್ ತೆಗೆದುಕೊತೀರಾ, ಚಿತ್ರ ಬರ್ಕೊಳ್ಳಿ. ಈಗ ಟೈಡಲ್ ಥಿಯರಿ ನೋಡ್ರಿ, ಆರಾಮಾಗಿ ಫೋಕಸ್ ಮಾಡಿ. ಯಾರಾದ್ರೂ ಇಲ್ಲಿವರೆಗೂ ನಿದ್ದೆ ಮಾಡಿದ್ರೆ ಈಗ ಎದ್ದೇಳಿ. ಇದು ಹೊಸ ಥಿಯರಿ, ನೆಬುಲಸ್ ಹೈಪೋಥೆಸಿಸ್ ಹೋಯ್ತು, ಇದು ಟೈಡಲ್. ಓಕೆನಾ? ಕಮನ್, ಫೋಕಸ್ ಮಾಡಿ. ನೋಡ್ರಿ, ಏನ್ ಹೇಳ್ತಾರೆ ಇವರು, ದೊಡ್ಡದಾಗಿರ್ತಕ್ಕಂಥ ಸೂರ್ಯ ಇದ್ದ, ದೊಡ್ಡದಾಗಿರ್ತಕ್ಕಂಥ ಸೂರ್ಯ ಇದ್ದ. ಓಕೆ, एक मिनट. ಸೂರ್ಯ ಇದ್ದ, ನನ್ನ ಜೊತೆ ತಾವು ಕೂಡ ಡ್ರಾಯಿಂಗ್ ಮಾಡ್ತಾ ಬನ್ನಿ. ಇದು ಕಂಪ್ಲೀಟ್ ಜಿಯೋಗ್ರಫಿ ಡ್ರಾಯಿಂಗ್ಸ್ ಮತ್ತೆ ಮ್ಯಾಪ್ ಅಲ್ಲೇ ಮುಗಿಬೇಕು. ಓಕೆ, ಸೂರ್ಯನ ಸುತ್ತ ಏನೂ ಇರಲಿಲ್ಲ. ಸೂರ್ಯನ ಸುತ್ತ ಆಗ ಏನೂ ಇರಲಿಲ್ಲ. ಈಗೊಂದು ಪ್ರಕ್ರಿಯೆ ನಡೆಯುತ್ತೆ. ಏನು ಅಂದ್ರೆ, ಸೂರ್ಯ ತಮಗೆ ಗೊತ್ತು, ನಕ್ಷತ್ರ, ಇದು ಒಂದು ಸ್ಟಾರ್ ಅಂತ. ಈ ಸ್ಟಾರ್ ಹತ್ರಕ್ಕೆ ಇವನ್ಗಿನ ದೊಡ್ಡದಾಗಿರ್ತಕ್ಕಂಥ ಇನ್ನೊಬ್ಬ ಬರ್ತಾನೆ. ಇವನ್ಗಿನ ದೊಡ್ಡದಾಗಿರ್ತಕ್ಕಂಥವನು ಇನ್ನೊಬ್ಬ ಬರ್ತಾನೆ. ಬೇಡ ಬಿಡು, ಸೂರ್ಯ ಅವನು ಅಂದ್ಮೇಲೆ ಅವಳು ಅನ್ನೋಣ, ಯಾಕಂದ್ರೆ ಅಪೋಸಿಟ್ ತಾನೆ ಅಟ್ರಾಕ್ಷನ್ ಆಗೋದು. ಇರ್ಲಿ, ತೊಂದ್ರೆ ಇಲ್ಲ. ಆಮೇಲೆ ಗ್ರಾವಿಟಿ ಅವೆಲ್ಲ ಬಿಡಿ ಸೈಡ್ ಎತ್ತಿಡಿ. ಆಯ್ತು, ಸೂರ್ಯ ಇದ್ದ. ಸೂರ್ಯನ ಇಷ್ಟಪಟ್ಟು ಇನ್ನೊಬ್ಳು ಬರ್ತಾಳೆ. ನಥಿಂಗ್ ಬಟ್ ಇದು ಒಂದು ನಕ್ಷತ್ರನೇ, ಇದು ಒಂದು ಸ್ಟಾರ್, ನಕ್ಷತ್ರ. ಈ ಸ್ಟಾರ್ಗೆ ಆಕರ್ಷಣೆ ಆಗುತ್ತೆ ಸೂರ್ಯ, ಅದಕ್ಕೆ ಹತ್ರ ಬರ್ತಾಳೆ. ಬಂದಾಗ ಸೂರ್ಯನ್ಗೂ ಮತ್ತೆ ಈಕೆಗೂ ಒಂದು ಅಟ್ರಾಕ್ಷನ್ ಇರುತ್ತಲ್ವೇ, ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್, ಅಂದ್ರೆ ಗುರುತ್ವಾಕರ್ಷಣ ಬಲ ಎಳೆಯುತ್ತೆ. ಇದು ದೊಡ್ಡದಾಗಿರುತ್ತಲ್ವಾ, ಇದಕ್ಕಿಂತ ಸೂರ್ಯನಿಗಿಂತ ಈ ನಕ್ಷತ್ರ ದೊಡ್ಡದಾಗಿರೋದ್ರಿಂದ ಈ ಕಡೆ ಸೂರ್ಯನ ಸ್ವಲ್ಪ ಅಟ್ರಾಕ್ಷನ್ ಮಾಡೋದು, ಗುರುತ್ವಾಕರ್ಷಣ ಬಲದಿಂದ ಗ್ರಾವಿಟೇಷನಲ್ ಫೋರ್ಸ್ ಸ್ವಲ್ಪ ಅಟ್ರಾಕ್ಟ್ ಮಾಡ್ತಾರೆ. ಆಗ ಸೂರ್ಯ ಏನ್ ಮಾಡ್ತಾನೆ, ಸೂರ್ಯ ಅವನಿಗೂ ಸ್ವಲ್ಪ ಲವ್ ಜಾಸ್ತಿ ಆಗುತ್ತೆ, ಸುಮ್ಮನೆ ಹಿಂಗ್ ಕೈನ ಚಾಚ್ತಾನೆ. ನಥಿಂಗ್ ಬಟ್ ಅಟ್ರಾಕ್ಷನ್ ಇಂದ ಒಂದಷ್ಟು ಟೈಡಲ್ ಉಂಟಾಗುತ್ತದೆ, ಟೈಡಲ್ ಉಬ್ಬರವಿಳಿತ ಉಂಟಾಗುತ್ತೆ. ಸೊ ಇಲ್ಲೇನ್ ಮಾಡ್ತಾರೆ, ಈ ಥೀಸಿಸ್ ಅಲ್ಲಿ ಗುರುತ್ವಾಕರ್ಷಣ ಬಲದಿಂದ ಈ ನಕ್ಷತ್ರ ಏನು ಸೂರ್ಯನ್ಗೆ ಹತ್ರ ಬಂತು, ಈ ಗುರುತ್ವಾಕರ್ಷಣ ಬಲದಿಂದ ಸೂರ್ಯ ಈ ಕಡೆಗೆ ಉಬ್ಬರವಿಳಿತ ಆಯ್ತು ಅಂತ ಹೇಳಿಲ್ಲ. ಇಲ್ಲಿ ಗುರುತ್ವಾಕರ್ಷಣೆ ಅಂತ ವರ್ಡ್ ಯೂಸ್ ಮಾಡಿಲ್ಲ, ಟೈಡಲ್ ಫೋರ್ಸ್ ಅಂತ ಯೂಸ್ ಮಾಡಿದ್ದಾರೆ ಇಲ್ಲಿ. ಅದನ್ನ ಬಿಡಿ, ಸೈಡಿಗೆ ಬಿಡಿ. ಸೊ ಈಗೇನಾಗುತ್ತೆ, ಒಂದು ಅಲೆ ಉಂಟಾಗತ್ತೆ. ಅಲೆ ನಥಿಂಗ್ ಬಟ್ ಈ ರೀತಿಯ ಒಂದು ಆಕಾರ. ಇದು ಏನು ನಕ್ಷತ್ರ ಇರುತ್ತಲ್ಲ, ನಕ್ಷತ್ರ ಕಡೆಗೆ ಸೆಳೆಯುತ್ತೆ, ಸೂರ್ಯನಿಂದ ಉಂಟಾಗಿರ್ತಕ್ಕಂಥದ್ದು. ಆಮೇಲೆ ಇನ್ನೂ ಹತ್ರ ಆದಂಗೆ ಈ ನಕ್ಷತ್ರ ಇನ್ನೂ ಹತ್ರ ಆದಂಗೆ ಇದೇನಾಗುತ್ತೆ, ಕಟ್ ಆಗ್ಬಿಡುತ್ತೆ. ಯಾವುದು ಇದರಿಂದ ಈ ಆಕಾರದಲ್ಲಿ ಕಟ್ ಆಗುತ್ತೆ. ಇದನ್ನ ಫಿಲಮೆಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆಮೇಲೆ ಇವಳು ದೊಡ್ಡ ನಕ್ಷತ್ರ ಹತ್ರಕ್ಕೆ ಬಂದಿದ್ಲಲ್ವಾ, ಈಕೆ ಏನ್ ಮಾಡಿದ್ಲು, ಜಾಸ್ತಿ ಹೊತ್ತಿರ್ಲಿಲ್ಲ, ಇವನ್ಗೆ ಆಸೆ ಹುಟ್ಸಿದ್ರು ಸನ್ಗೆ. ಆಮೇಲೆ ಇವಳು ದೂರ ಹೋದ್ಲು. ಆಗ ಈಕೆ ದೂರ ಹೋದ ನಂತರ ಈಗೇನಾಯ್ತು, ಸೂರ್ಯ ಒಬ್ನೇ ಉಳ್ಕೊಂಡ.
ಹೀಗೆ ದೂರ ಹೋದ್ಮೇಲೆ ಏನಾಯ್ತು ಇಲ್ಲಿ, ಸೂರ್ಯ ಒಬ್ನೇ ಉಳ್ಕೊಂಡ. ಸೂರ್ಯ ಒಬ್ನೇ ಉಳ್ಕೊಂಡ. ಅವನ್ ಸುತ್ತ ಈ ರೀತಿಯ ಫಿಲಮೆಂಟ್ಸ್ ಬಂದಿದ್ವು, ಈ ತರ ಆಕೃತಿಯ ಚಕ್ಕೆಗಳದ ರೀತಿಯ ಬಂದಿದ್ವು. ಈಗ ಏನಾಗತ್ತೆ, ಸೂರ್ಯ ಅವನ್ ಪಾಡ್ಗ ಅವ್ರು ಇರ್ತಾನೆ, ಸೂರ್ಯ ಅವನ್ ಪಾಡ್ಗ ಅವ್ರು ಇರ್ತಾರೆ. ಆದ್ರೆ ಈ ರೀತಿ ಏನು ಸೂರ್ಯನಿಂದ ಬಂದ್ವಲ್ವಾ, ಇದು ಸುತ್ತಲಿಕ್ಕೆ ಶುರು ಆಗುತ್ತೆ. ಏನ್ ಈ ರೀತಿ ಬಂದಿತ್ತಲ್ವಾ, ಇದು ಸುತ್ತಲಿಕ್ಕೆ ಶುರು ಆಗುತ್ತೆ. ಈ ಸುತ್ತತಕ್ಕಂತ ಪ್ರೊಸೀಜರ್ ಅಲ್ಲಿ, ಹಿಂಗ್ ಸುತ್ತುತ್ತಾ ಇರ್ತಕ್ಕಂಥ ಪ್ರೊಸೀಜರ್ ಅಲ್ಲಿ ಹಿಂಗ್ ಸುತ್ತುತ್ತಾ ಇರುತ್ತಲ್ವೇನ್ರಿ, ಆಗ ಏನಾಗುತ್ತೆ, ಸುತ್ತುತ್ತಾ ಇರ್ತಕ್ಕಂಥ ಪ್ರೊಸೀಜರ್ ಅಲ್ಲಿ ಇದು ಈ ರೀತಿ ಆಗುತ್ತೆ. ಇದು ನೆಕ್ಸ್ಟ್ ಚಿತ್ರನೇ ಬಂದಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ, ಇದು ಸೂರ್ಯ ಸನ್ನು, ಆಮೇಲೆ ಸುತ್ತುತ್ತಿರುತ್ತಲ್ಲ ಇಲ್ಲಿ ಬಂತು ಅನ್ಕೊಳ್ಳಿ, ಈ ಆಕಾರದಲ್ಲಿ ಇತ್ತಲ್ವಾ, ಈ ಆಕಾರದಲ್ಲಿ ಬಂತು ಅನ್ಕೊಳ್ಳಿ. ಒಂದ್ ಫೈನ್ ಡೇ ಇದೇನಾಗುತ್ತೆ, ಇಲ್ಲಿ ಒಂದು ಗ್ರಹ ಆಗುತ್ತೆ, ಆಮೇಲೆ ಸುತ್ತ ಇಲ್ಲೊಂದು ಗ್ರಹ ಆಗುತ್ತೆ, ಸುತ್ತ ಇನ್ನೊಂದು ಗ್ರಹ ಇದೇನೆ, ಆಮೇಲೆ ಇನ್ನೊಂದು ಗ್ರಹ, ಆಮೇಲೆ ಇನ್ನೊಂದು ಗ್ರಹ. ಈ ರೀತಿಯ ಗ್ರಹಗಳು, ಪ್ಲಾನೆಟ್ಸ್ ಉಂಟಾದವು ಅಂತ ಹೇಳುತ್ತೆ ಟೈಡಲ್ ಥಿಯರಿ. ಸೊ ತಾವಿಲ್ಲಿ ಸೂರ್ಯನಿಂದ ಹೊರ ಬಂದಂತಹ ಈ ಫಿಲಮೆಂಟ್ಸ್ ಅನ್ನ ಗಮನಿಸಬಹುದು. ಈ ಫಿಲಮೆಂಟ್ ಎಸ್, ಈ ರೀತಿ ಸೂರ್ಯನಿಂದ ಹೊರಗೆ ಬಂತಲ್ವೇನ್ರಿ. ಎಸ್, ಈ ಚಿತ್ರವನ್ನು ನೋಡಿ, ಈ ಸ್ಟಾರ್ ಹತ್ರ ಬಂದಾಗ ಸೂರ್ಯನಿಂದ ಈ ರೀತಿ ಏನ್ ಬಂತಲ್ವಾ ಫಿಲಮೆಂಟ್, ಇದನ್ನ ಫಿಲಮೆಂಟ್ ಅಂತ ಹೇಳಿ ಕರಿತೀವಿ. ಈ ರೀತಿ ಫಿಲಮೆಂಟ್ ಅಂತ ಹೇಳಿ, ಅಥವಾ ಕಳಚಲ್ಪಟ್ಟ ಅನಿಲದ ರಾಶಿ, ಕನ್ನಡದಲ್ಲಿ ಕಳಚಲ್ಪಟ್ಟ ಅನಿಲದ ರಾಶಿ ಅಂತ ಏನ್ ಕರಿತೀವಲ್ವಾ, ಇದನ್ನ ಗಮನಿಸಿದ್ರೆ ಸತ್ಯ ಅನ್ಸುತ್ತೆ. ಯಾಕೆ ನೋಡಿ, ಫಿಲಮೆಂಟ್ಸ್ ಬಂದಿದ್ದು ಈ ಆಕಾರದಲ್ಲಿ ಬಂದಿಲ್ವೇನ್ರಿ, ಈ ಆಕಾರದಲ್ಲಲ್ವೇನ್ರಿ. ನೀವು ಒಮ್ಮೆ ಚಿತ್ರವನ್ನ ಗಮನಿಸಿ, ಫಿಲಮೆಂಟ್ಸ್ ಈ ಆಕಾರದಲ್ವಲ್ಲ ಇದ್ದಿದ್ದು, ಈ ಆಕಾರದಲ್ಲಿ ಫಿಲಮೆಂಟ್ಸ್ ಇತ್ತು. ಈ ಫಿಲಮೆಂಟ್ಸ್ ಅಥವಾ ಈ ಅನಿಲದ ರಾಶಿ ಏನಿತ್ತು ಸೂರ್ಯನಿಂದ ಆಚೆ ಬಂದಿರೋದು, ಇದು ಮಧ್ಯ ಭಾಗದಲ್ಲಿ ತುಂಬಾ ದೊಡ್ಡದಾಗಿತ್ತು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ. ಮಧ್ಯ ಭಾಗದಲ್ಲಿ ತುಂಬಾ ದೊಡ್ಡದಾಗಿದೆ. ಆಮೇಲೆ ಈ ಕಡೆ ಈ ಅಂಚಿಗೆ ಬಂದಂತೆ, ಈ ಎಡ್ಜಿಗೆ ಬಂದಂತೆ ತುಂಬಾ ಚಿಕ್ಕದಾಗಿದೆ ಅಲ್ವೇನ್ರಿ. ಮತ್ತೆ ಈ ಎಡ್ಜ್ ಎಲ್ಲ ನೋಡಿ ತುಂಬಾ ಚಿಕ್ಕದಾಗಿದೆ ಅಲ್ವೇನ್ರಿ. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ಟೈಡಲ್ ಥಿಯರಿ ಕರೆಕ್ಟ್ ಅಂತ ಅವಾಗ ಒಪ್ಕೊಂಡ್ರು. ಹೆಂಗ್ ಒಪ್ಕೊಂಡ್ರು ನೋಡಿ, ಇದು ಸೂರ್ಯನಿಂದ ಏನ್ ಈ ತರ ಆಚೆ ಬಂತು, ಯಾಕೆ ಆಚೆ ಬಂತು, ಇನ್ನೊಂದು ಸೂರ್ಯನಿಂದ ದೊಡ್ಡ ನಕ್ಷತ್ರ ಹತ್ರ ಬಂತು, ಅದರ ಗುರುತ್ವಾಕರ್ಷಣೆಯಿಂದ ಸೂರ್ಯನಿಂದ ಈ ರೀತಿಯ ಒಂದು ಆಕೃತಿಯಲ್ಲಿ ಆಚೆ ಬಂತು. ಈ ಆಚೆ ಬಂದಿರತಕ್ಕಂಥದ್ದೇ ನೆಕ್ಸ್ಟ್ ಸೂರ್ಯನ ಸುತ್ತಲಿಕ್ಕೆ ಶುರು ಆಗುತ್ತೆ ನೋಡಿ. ಸೂರ್ಯನ ಸುತ್ತಲಿಕ್ಕೆ ಶುರು ಆದವು, ಅವೇ ಮುಂದೆ ಗ್ರಹಗಳಾದವು ಅಂತ ಹೇಳಿದ್ರು. ಜನಗಳು ಒಪ್ಕೊಂಡ್ರು. ಯಾಕೆ ಅಂದ್ರೆ ಈ ಆಕೃತಿಯಲ್ಲಿದ್ದು ಫಸ್ಟ್ನೇ ಗ್ರಹ ಚಿಕ್ಕದಾಗಿರ್ಬೇಕಲ್ವೇನ್ರಿ. ನೋಡ್ರಿ, ಇವತ್ತಿನ ಪ್ರೆಸೆಂಟ್ ಗ್ರಹ ಚಿಕ್ಕದಾಗಿಲ್ವಾ ನೋಡಿ. ಮರ್ಕ್ಯೂರಿ, ಬುಧ ಗ್ರಹ ನೋಡಿ, ಬುಧ ಗ್ರಹ ಚಿಕ್ಕದಾಗಿದೆ. ವೀನಸ್, ಶುಕ್ರ ಗ್ರಹ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಅರ್ತ್ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ಮಾರ್ಸು, ಆಮೇಲೆ ನೋಡಿ ಮಧ್ಯದಲ್ಲಿ ತುಂಬಾ ದೊಡ್ಡದಿತ್ತು ಅಂತ ಹೇಳಿದ್ರು, ಅದಕ್ಕೆ ಮಧ್ಯದಲ್ಲಿ ಇರತಕ್ಕಂಥ ಗುರು ಗ್ರಹ, ಜುಪಿಟರ್ ಗುರು ಗ್ರಹ, ಮತ್ತೆ ಸ್ಯಾಟ್ರನ್ ಮಧ್ಯದಲ್ಲಿ ದೊಡ್ಡದಾಗಿದ್ದಾವಲ್ವೇನ್ರಿ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕಾಗಿದ್ವು, ಮಧ್ಯದಲ್ಲಿ ದೊಡ್ಡದಾಗಿದೆ, ಲಾಸ್ಟ್ ಅಲ್ಲಿ ನೆಪ್ಚೂನ್ ಮತ್ತೆ ಯುರೇನಸ್ ಚಿಕ್ಕದಾಗಿದ್ದಾವೆ. ಇಟ್ ಮೀನ್ಸ್ ಇವ್ರು ಹೇಳಿದ್ ಕರೆಕ್ಟ್ ಅಂತ ಹೇಳಿ ಆಗೋಪ್ಕೊಂಡ್ರು. ನೋಡಿ, ಇದೇ ಆಕೃತಿ ಬಂತಲ್ವಾ. ನೋಡಿ, ಇಲ್ಲಿದೆ ನೋಡಿ ಕನ್ನಡದವರು. ಸೊ ಇದೇ ಆಕೃತಿ ಬಂತಲ್ವಾ. ಸೊ ಇದನ್ನೇ ನಾವು
ಟೈಡಲ್ ಥಿಯರಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಟೈಡಲ್ ಥಿಯರಿ ಕನ್ನಡದಲ್ಲಿ ಓದಿದ್ವಿ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಒಂದ್ಸತಿ ಓದೋಣ. ಟೈಡಲ್ ಥಿಯರಿ ಪ್ರಪೋಸ್ಡ್ ಬೈ ಸರ್ ಜೇಮ್ಸ್ ಜೀನ್ಸ್ ಇವರು ಪ್ರತಿಪಾದಿಸ್ತಾರೆ. ಯಾವಾಗ? 1919 ಲೇಟರ್ ಇದನ್ನ ಸ್ವಲ್ಪ ಮಾಡಿಫೈಡ್, ಇದನ್ನ ಸ್ವಲ್ಪ ಚೇಂಜ್ ಮಾಡ್ತಾರೆ. ಯಾರು ಚೇಂಜ್ ಮಾಡೋದು? ಸರ್ ಹಾರೋಲ್ಡ್ ಜೆಫ್ರಿ. ಒನ್ಸ್ ಎ ಹ್ಯೂಜ್ ಸ್ಟಾರ್ ಪಾಸ್ಡ್ ವೆರಿ ಕ್ಲೋಸ್ ಟು ದ ಸನ್, ಸೂರ್ಯನ ಪಕ್ಕ ದೊಡ್ಡ ಸ್ಟಾರ್ ನಕ್ಷತ್ರ ಒಂದು ಹೋಯ್ತು. ಡ್ಯೂ ಟು ದ ಗ್ರಾವಿಟೇಷನಲ್ ಫೋರ್ಸ್, ಅಲ್ಲಿ ಟೈಡಲ್ ಫೋರ್ಸ್ ಅಂತ ಯೂಸ್ ಮಾಡ್ತಾರೆ. ಡ್ಯೂ ಟು ದ ಗುರುತ್ವಾಕರ್ಷಣ ಬಲದಿಂದ ಏನು ಸ್ಟಾರ್ ಪಾಸ್ ಆಗ್ಬಿಡ್ತಲ್ಲ, ಈ ಸೂರ್ಯನಿಂದ ಕಿತ್ಕೊಂಡೋಯ್ತು ಒಂದಷ್ಟು ಪಾರ್ಟ್. ಲಾಂಗ್ ಸಿಗಾರ್ ಶೇಪ್ಡ್, ಅದು ಯಾವ ಶೇಪ್ ಅಲ್ಲಿ ಇತ್ತು? ಸಿಗಾರ್ ಶೇಪ್ಡ್ ಅಂದ್ರೆ ಈ ಶೇಪ್ ಅಲ್ಲಿ ಇತ್ತು. ಕನ್ನಡ ಮೀಡಿಯಂನವ್ರಲ್ಲಿ ಅದನ್ನ ಸಿಗಾರ್ ಶೇಪ್ಡ್ ಅಂತಕ್ಕಂಥದ್ನ ಒಂದು ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ಚುಟ್ಟದ ಆಕಾರ. ಸಿಗಾರ್ ಶೇಪ್ ಅಂದ್ರೆ ಚುಟ್ಟದ ಆಕಾರ. ನೋಟ್ಸ್ ಅಲ್ಲಿ ಇದೆ ಅದು. ಸೊ ಸಿಗಾರ್ ಶೇಪ್ಡ್ ಆಯ್ತು. ಅಲಾಂಗ್ ವಿತ್ ಸಿಗಾರ್ ಶೇಪ್ಡ್ ಹಾಟ್ ಗ್ಯಾಸಸ್ ಮ್ಯಾಟರ್ಸ್ ವಾಸ್ ಪುಲ್ಡ್ ಔಟ್ ಆಫ್ ಫ್ರಮ್ ದ ಸನ್. ಇದ್ರ ಜೊತೆಗೆ ಗ್ಯಾಸ್ ಇಂದ ಏನಾಗಿತ್ತು ಅಂತ ಹೇಳಿ, ಅಂದ್ರೆ ಅನಿಲದಿಂದ ಏನಾಗಿತ್ತು ಸೂರ್ಯ ಅಂತ ಹೇಳ್ತಲ್ಲ, ಆ ಹಾಟ್ ಗ್ಯಾಸ್ ಕಿತ್ಕೊಂಡ್ ಬಂದ್ವು. ನೆಕ್ಸ್ಟ್ ದಿ ಎಜೆಕ್ಟೆಡ್ ದ ಮ್ಯಾಟರ್ಸ್ ಬ್ರೋಕನ್ ಇನ್ ಟು ದ ಸೆವೆರಲ್ ಫ್ರಾಗ್ಮೆಂಟ್ಸ್. ಅಂದ್ರೆ ಇದಿರ್ತಕ್ಕಂಥದ್ದು ಆಮೇಲೆ ಸೆವೆರಲ್ ಫ್ರಾಗ್ಮೆಂಟ್ ಆಗಿ, ನೋಡಿ ಹಿಂಗೆ ಫ್ರಾಗ್ಮೆಂಟ್ ಆಗಿ ಬ್ರೋಕನ್ ಆದವು. ಅವೇ ಮುಂದೆ ನಕ್ಷತ್ರಗಳಾದವು. ಗ್ರಾಜುಯಲಿ ಕೂಲ್ಡ್ ಅಂಡ್ ಕಂಡೆನ್ಸ್ಡ್. ಅವೇನಾಗುತ್ತೆ ಆಮೇಲೆ ಕೂಲ್ ಆಗ್ತವೆ, ತಂಪಾಗ್ತವೆ, ಘನೀಕರಿಸ್ತವೆ, ಅಂದ್ರೆ ಗಟ್ಟಿ ಆಗ್ತವೆ. ಅವೇ ಆಮೇಲೆ ಸೂರ್ಯನಿಂದ ಏನ್ ಕಿತ್ಕೊಂಡ್ಬಂದಿದ್ವಾ, ಸೂರ್ಯನ ಸುತ್ತಲಿಕ್ಕೆ ಶುರು ಆಗ್ತವೆ. ಅವೇ ಗ್ರಹ ಅಂತೇಳಿ ಕರಿತಾ ಹೋಗ್ತೇವೆ. ಇದನ್ನೇ ಟೈಡಲ್ ಥಿಯರಿ ಹೇಳಿದರು ಜೇಮ್ಸ್ ಜೀನ್ಸ್. ನೆಕ್ಸ್ಟ್ ಇವತ್ತು ಇದನ್ನ ನಾವು ಒಪ್ಕೊಂಡಿದೀವಿ. ಈಗ ಒಪ್ಕೊಂಡಿಲ್ಲ ಬಿಡಿ, ಈಗ ರಿಜೆಕ್ಟ್ ಮಾಡಿದ್ವಿ. ಆಗಿನ ಕಾಲಕ್ಕೆ ಒಪ್ಕೊಂಡ್ರು. ಯಾಕೆ ಒಪ್ಕೊಂಡ್ರು? ಸೌರವ್ಯೂಹದ ಗ್ರಹಗಳನ್ನು ಒಳಗೊಂಡಿರ್ತಕ್ಕಂಥ ಉಪಗ್ರಹಗಳ ಸಂಖ್ಯೆಯು ಸಹ ಈ ಸಿದ್ಧಾಂತದ ಪ್ರತಿಪಾದನೆಗೆ ಅನುಗುಣವಾಗಿ ಕಂಡು ಬರ್ತವೆ. ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಯಾಕೆ ಸರಿ ಅಂತ ಒಪ್ಕೊಂಡ್ರು ಅಂದ್ರೆ, ಇದು ದೊಡ್ಡದಿತ್ತಲ್ವೇನ್ರಿ, ಈ ತರ ಸಿಗಾರ್ ಶೇಪ್ ಮಧ್ಯದಲ್ಲಿ ದೊಡ್ಡದಿತ್ತು ಅಂದ್ರೆ ಇವೆರಡು ಗುರುಗ್ರಹ ಮತ್ತೆ ಶನಿ ಗ್ರಹ ದೊಡ್ಡದಿದ್ದಾವೆ. ಅಟ್ ಎ ಸೇಮ್ ಟೈಮ್ ಇವು ಮತ್ತೆ ತಿರುಗ್ತಾ ಇವು ಗ್ರಾವಿಟೇಷನಲ್ ಫೋರ್ಸ್ ಇಂದ ಏನು ಈ ರೀತಿ ಗ್ರಹಗಳು ಉಂಟಾದ್ವಲ್ವಾ, ಈ ಗ್ರಹಗಳು ಮತ್ತೆ ತಿರುಗ್ತಿರ್ತೀವಲ್ವಾ, ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇಂದ ಇಲ್ಲೂ ಮತ್ತೆ ಈ ತರ ಸಿಗಾರ್ ಶೇಪ್ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲೂ ಕೂಡ ಒಂದಷ್ಟು ಕಿತ್ಕೊಂಡ್ ಬರುತ್ತೆ. ಅವು ಈ ಒಂದು ಗ್ರಹಕ್ಕೆ ಉಪಗ್ರಹವಾಗಿ ಈ ಗ್ರಹಗಳ ಸುತ್ತುತ್ತೆ. ಸೊ ಆ ರೀತಿ ನೋಡಿದಾಗ ಗುರುಗ್ರಹಕ್ಕೆ ಅತಿ ಹೆಚ್ಚು ಉಪಗ್ರಹ ಇರೋದು 79, ಶನಿ ಗ್ರಹಕ್ಕೆ 62. ನೋಡಿ ಇಲ್ಲಿ ಹೋಗ್ತಾ ಕಡಿಮೆ ಇದೆ. ಶುಕ್ರಕ್ಕೆ 0, ಭೂಮಿಗೆ 1 ಉಪಗ್ರಹ ಇದೆ. ಯಾವ್ದದು? ಚಂದ್ರ, ಮೂನು. ಮಂಗಳಕ್ಕೆ 2 ಇದೆ. ಸೊ ಮಧ್ಯದಲ್ಲಿ ನೋಡಿ ಇವೆರಡಕ್ಕೂ ಜಾಸ್ತಿ ಇದಾವೆ, 79, 62. ಸೊ ಈ ಕಾರಣದಿಂದ ಅವಾಗ ಇದನ್ನು ಒಪ್ಕೊಂಡ್ರು. ಆಮೇಲೆ ಇದರಲ್ಲೂ ಅನೇಕ ಸೈಂಟಿಫಿಕ್ ಆಗಿ ತೊಂದರೆ ಇದೆ, ನೀವ್ ಹೇಳಿರೋದ್ ಸರಿ ಇಲ್ಲ ಅಂತೇಳಿ ನೆಕ್ಸ್ಟ್ ಪ್ರತಿಪಾದಿಸಿದವರು ರಿಜೆಕ್ಟ್ ಅನ್ನ ಮಾಡಿದ್ರು. ಇದನ್ನ ನಾವೇ ಅಂತೇಳಿ ಕರಿತಾ ಹೋಗ್ತೀವಿ ಟೈಡಲ್ ಥಿಯರಿ, ಅಥವಾ ಕನ್ನಡದಲ್ಲಿ ಉಬ್ಬರವಿಳಿತ ಸಿದ್ಧಾಂತ. ಸೊ ಇದು ಕ್ಲಿಯರ್ ಆಯ್ತೇನ್ರಿ? ಓಕೆ ಸದಾಶಿವ್ ಸರ್, ಯೆಲ್ಲೋ ಕಲರ್ ಅವಾಯ್ಡ್ ಮಾಡ್ಲಾ? ಓಕೆ, ಡನ್. ಕ್ಲಿಯರಾ? ಸೂಪರ್. ಅಂದ್ರೆ ಆ ಆಂಗಲ್ ಅಲ್ಲಿ ತಿರುಗ್ತಾ ಇರುತ್ತಲ್ಲ, ಅದನ್ನ ಕೋನೀಯ ಒಂದು ಚಲನೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಷ್ಟು ಡೀಪ್ ಆಗಿ ಹೋಗೋದು ಬೇಡ. ಅಂದ್ರೆ ಆ ಆಂಗಲ್ ಅಲ್ಲಿ ತಿರುಗ್ತಾ ಇರುತ್ತಲ್ಲ, ಆ ಆಂಗುಲರ್ ಮೂವ್ಮೆಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದು ಬೇಡ ಬಿಡಿ. ಕ್ಲಿಯರಾ? ಆರ್ತಿ, ಪ್ರವೀಣ್ ಸರ್, ಸಿದ್ದು ವೆರಿ ಗುಡ್, ಮಹಂತೇಶ್ ಸರ್ ವೆರಿ ಗುಡ್, ಸ್ಫೂರ್ತಿ ಮ್ಯಾಮ್ ವೆರಿ ಗುಡ್. ನೆಕ್ಸ್ಟ್, ವೆರಿ ಗುಡ್. ನೆಕ್ಸ್ಟ್ ಗ್ರಹ ಕಣ ಸಿದ್ಧಾಂತ ಅಥವಾ ಪ್ಲಾನೆಟೆಸಿಮಲ್ ಥಿಯರಿ. ಇಂಗ್ಲಿಷ್ ಅಲ್ಲಿ ಪ್ಲಾನೆಟೆಸಿಮಲ್ ಥಿಯರಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದನ್ನ ಯಾರು ಪ್ರತಿಪಾದಿಸ್ತಾರೆ ಅಂದ್ರೆ ಚೇಂಬರ್ಲಿನ್ ಮತ್ತೆ ಮೋಲ್ಟ್ಸನ್ ಅಂತಕ್ಕಂಥವ್ರು 1904
ಈ ಥಿಯರಿಯನ್ನ ಪ್ರತಿಪಾದಿಸ್ತಾರೆ. ಈ ಥಿಯರಿ ಏನ್ ಹೇಳುತ್ತೆ ಜಸ್ಟ್ ಒಂದ್ಸತಿ ಓದಿ ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರ ಪ್ರಕಾರ ಸೂರ್ಯನು ಅತಿ ಉಷ್ಣದಿಂದ ಕೂಡಿದ್ದು ತನ್ನಲ್ಲಿರುವ ವಸ್ತುಗಳನ್ನು ಸಾವಿರಾರು ಕಿಲೋಮೀಟರ್ ದೂರದವರೆಗೆ ಎರಚಿರುತ್ತಾನೆ. ಈ ಸಂದರ್ಭದಲ್ಲಿ ಒಂದು ಜ್ಯೋತಿರ್ಮೇಘ ಅಗಾಧ ಅನಿಲದ ರಾಶಿ ನಥಿಂಗ್ ಬಟ್ ನೆಬುಲವು ಸೂರ್ಯನ ಸಮೀಪಕ್ಕೆ ಬಂತು. ಇದು ಸೂರ್ಯನಿಂದ ಎರಚಲ್ಪಟ್ಟ ವಸ್ತುವನ್ನು ಆಕರ್ಷಿಸಿತು. ಅದೇ ಅವಧಿಯಲ್ಲಿ ಮತ್ತೊಂದು ಜ್ಯೋತಿರ್ಮೇಘವು ಸೂರ್ಯನನ್ನ ಸಮೀಪಿಸಿ ಸೂರ್ಯನಿಂದ ಎರಚಲ್ಪಟ್ಟ ವಸ್ತುವನ್ನು ಸೂರ್ಯನಿಂದ ಬೇರ್ಪಡಿಸಿ ಹಾಗೆಯೇ ಮುಂದುವರಿತು. ಸೂರ್ಯನಿಂದ ಎರಚಲ್ಪಟ್ಟ ವಸ್ತುವು ಸಣ್ಣ ಸಣ್ಣ ತುಣುಕುಗಳ ರೂಪದಲ್ಲಿದ್ದು ಇವುಗಳನ್ನೇ ಗ್ರಹಕಟ ಅಥವಾ ಪ್ಲಾನೆಟಿಸಿಮಲ್ ಎಂದು ಕರೆಯುತ್ತಾರೆ. ಈ ಸಿದ್ಧಾಂತವು ಎರಡು ಜ್ಯೋತಿರ್ಮೇಘಗಳ ಆಕರ್ಷಣೆಯನ್ನ ಪ್ರತಿಪಾದಿಸಿತು. ನೋಡಿ, ಗ್ರಹಕಣ ಅಥವಾ ಪ್ಲಾನೆಟಿಸಿಮಲ್ ಥಿಯರಿ ಅಂದ್ರೆ 100 ಪೇಜ್ ಬುಕ್ ಅಲ್ಲಿ ಚಿಕ್ಕದಾಗಿ ಒಂದ್ ಕಡೆ ಈ ಚಿತ್ರವನ್ನ ಬರ್ಕೊಳ್ಳಿ. ಜಸ್ಟ್ ಎ ಮಿನಿಟ್, ಇದನ್ನ ಬ್ಲಾಕ್ ಕಲರ್ ಮಾಡಿದೀನಿ, ಯಾವಾಗ ನಿಮಗೆ ನೀಟಾಗಿ ವಿಸಿಬಲ್ ಆಗುತ್ತೆ. ಎಸ್, ನೋಡ್ರಿ, ಈ ಪ್ಲಾನೆಟಿಸಿಮಲ್ ಥಿಯರಿ ಪ್ರಕಾರ ಸೂರ್ಯ ಇದ್ದ, ಸಿಕ್ಕಾಪಟ್ಟೆ ಹೀಟ್ ಇತ್ತು, ಇಲ್ಲಿ ಏನಿತ್ತು ಸಿಕ್ಕಾಪಟ್ಟೆ ತಾಪ ಜಾಸ್ತಿ ಇತ್ತು, ಟೆಂಪರೇಚರ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಇವನ್ ಏನ್ ಮಾಡ್ತಾನೆ ಸೂರ್ಯ, ಇದರಲ್ಲಿ ಇರ್ತಕ್ಕಂಥ ಒಂದಷ್ಟು ಮೆಟೀರಿಯಲ್, ಇದನ್ನ ಬೇರೆ ಬೇರೆ ಬುಕ್ ಅಲ್ಲಿ ಬೇರೆ ಬೇರೆ ತರ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಜಸ್ಟ್ ನಾನು ಹೇಳದ್ ಕೇಳಿ. ತನ್ನಲ್ಲಿರ್ತಕ್ಕಂತಹ ಒಂದಷ್ಟು ಮೆಟೀರಿಯಲ್ ಅನ್ನ ಸಾವಿರಾರು ಕಿಲೋಮೀಟರ್ ವರೆಗೆ ಎಸಿತಾ ಇದ್ದ. ಮೆಟೀರಿಯಲ್ ಇತ್ತು, ಎಸಿತಾ ಇದ್ದ. ಈಗ ಇವನೇನ್ ಹಿಂಗೆ ಎಸಿತಾ ಇದ್ದ, ಸೂರ್ಯ ಅದರಿಂದ ಏನ್ ಎರಿಸ್ತಾ ಇದ್ದ, ಇಲ್ಲಿ ಒಂದು ವರ್ಡ್ ಅನ್ನ ಹೇಳಿದರೆ ಗಮನಿಸಿ. ಇದೇ ಅವಧಿಯಲ್ಲಿ ಈ ಸಂದರ್ಭದಲ್ಲಿ ಒಂದು ಜ್ಯೋತಿರ್ಮೇಘವು ಸೂರ್ಯನ ಸಮೀಪಕ್ಕೆ ಬಂದಿತು. ಇವನು ಎಸಿತಾ ಇರ್ತಾನಲ್ಲ, ಈ ಟೈಮಲ್ಲಿ ನೆಬುಲಾ ಬರುತ್ತೆ. ಏನ್ ಬರುತ್ತೆ ಇಲ್ಲಿಗೆ? ನೆಬುಲಾ ಬರುತ್ತೆ. ಕನ್ನಡದಲ್ಲಿ ಜ್ಯೋತಿರ್ಮೇಘ ಅಥವಾ ನಿಹಾರಿಕೆ ಅಥವಾ ನೆಬುಲಾ ಅಂತಾನೆ ಕರೀತಾರೆ. 3 ವರ್ಡ್ ಯೂಸ್ ಮಾಡ್ತಾರೆ. ನೆಬುಲಾ ನಥಿಂಗ್ ಬಟ್ ಇದು ಒಂದು ಕ್ಲೌಡ್, ಮೋಡ ಇರುತ್ತೆ. ಕ್ಲೌಡ್ ಪ್ಲಸ್ ಡಸ್ಟ್ ಪಾರ್ಟಿಕಲ್ಸ್, ಮೋಡ ಮತ್ತೆ ಧೂಳಿನ ಕಣಗಳಿರ್ತವೆ. ನೆಬುಲಾ ಬಂತು. ನೆಬುಲಾ ಬಂದಾಗ ತಮಗೆ ಗೊತ್ತಾಯ್ತು ಸೂರ್ಯ ಮೊದಲೇ ಎಸಿತಾ ಇದ್ದಾನೆ, ಎರಚ್ತಾ ಇದ್ದಾನೆ ಅದರಲ್ಲಿ ಇರ್ತಕ್ಕಂಥ ವಸ್ತುವನ್ನ. ಇದು ಬಂದಾಗ ಈ ವಸ್ತುಗಳು ಈ ನೆಬುಲಾ ಕಡೆ ಅಟ್ರಾಕ್ಟ್ ಆಗ್ತವೆ. ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸು ಈ ನೆಬುಲಾ ಕಡೆ ಅಟ್ರಾಕ್ಟ್ ಆಗ್ತವೆ. ನೆಬುಲಾ ಕಡೆ ಅಟ್ರಾಕ್ಟ್ ಆಗ್ತವೆ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲದಿಂದ. ಏನ್ ಹಿಂಗೆ ಎಸ್ತಿತ್ತು ಇದ್ರ ಕಡೆ ಅಟ್ರಾಕ್ಟ್ ಆಗ್ತಾ ಇರ್ತಾವಲ್ವಾ, ಈ ಸಂದರ್ಭದಲ್ಲಿ ಇನ್ನ ಒಂದು ನೆಬುಲಾ ಬರುತ್ತೆ. ಇಲ್ಲಿ ಇನ್ನ ಒಂದು ನೆಬುಲಾ ಬಂತು. ಈಗ ಏನಾಯ್ತು, ಈ ನೆಬುಲಾ ಬಂದು ಸೂರ್ಯ ಏನ್ ಎಸ್ತಿರ್ತಾನಲ್ವಾ ತನ್ನಲ್ಲಿರ್ತಕ್ಕಂಥ ವಸ್ತುವನ್ನ ಅದನ್ನ ಬೇರ್ಪಡಿಸುತ್ತೆ, ಸೂರ್ಯನಿಂದ ಅದನ್ನ ಬೇರ್ಪಡಿಸುತ್ತೆ. ಇನ್ನ ಒಂದು ನೆಬುಲಾ ಬಂತು. ಆಗ ಬೇರ್ಪಟ್ಟ ನಂತರ ಈ ನೆಬುಲನ ಆಮೇಲೆ ಹೋಗ್ಬಿಡುತ್ತೆ, ಇಲ್ಲಿರ್ತಕ್ಕಂಥ ನೆಬುಲನು ಹೋಗ್ಬಿಡುತ್ತೆ. ಈ ಸೂರ್ಯನಿಂದ ಏನ್ ಬೇರ್ಪಟ್ಟಿರ್ತಾವಲ್ಲ ಇವು, ಸೂರ್ಯನಿಂದ ಏನಿವು ಬೇರ್ಪಟ್ಟಿರ್ತಾವಲ್ವಾ, ಸೂರ್ಯನಿಂದ ಏನಿವು ಬೇರ್ಪಟ್ಟಿರ್ತಾವಲ್ವಾ, ಇವನ್ನೇ ನಾವು ಏನಂತ ಕರೆದ್ವಿ ಅಂದ್ರೆ ಗ್ರಹಕಣ. ಗ್ರಹಕಣ ಅಂತ ಹೇಳಿ ಕರೆದ್ವಿ, ಅಥವಾ ಪ್ಲಾನೆಟೆಸಿಮಲ್ ಅಂತ ಹೇಳಿ ಕರಿದ್ವಿ. ಮುಂದೆ ಈ ಗ್ರಹ ಕಣಗಳೇ ಏನಾದ್ವು, ಪ್ಲಾನೆಟೆಸಿಮಲ್ ಏನಾದ್ವು, ಪ್ಲಾನೆಟ್ ಗ್ರಹಗಳಾದವು. ಈಗ ಬರ್ಕೊಳ್ಳೋ ಟೈಮ್ ಕೊಡ್ತೀನಿ, ಜಸ್ಟ್ ಒಂದ್ಸತಿ ಕೇಳಿಸ್ಕೊಳ್ಳಿ. ಸಿಂಪಲ್, ಲಾಂಗ್ ಸ್ಟೋರಿ ಶಾರ್ಟ್. ನೋಡ್ರಿ, ನಿದ್ದೆ ಮಾಡ್ತಾ ಇದ್ರೆ
ಟೆನ್ಷನ್ ಆಗಿದ್ರೆ, ಏನೇನೋ ಹೇಳ್ತಿದ್ದೀನಿ ಅನ್ಸಿದ್ರೆ, ಇದೆಲ್ಲೂ ಕೇಳಿಲ್ಲ ಅನ್ಸಿದ್ರೆ ಒಂದ್ಸತಿ ಕೇಳಿಸ್ಕೊಳ್ಳಿ. ಸೂರ್ಯ ಅವನ್ ಪಾಡ್ಗ ಅವನಿದ್ದ, ತನ್ನಲ್ಲಿರ್ತಕ್ಕಂಥ ಅನಿಲದ ರಾಶಿಯನ್ನ ಎಸಿತಾ ಇದ್ದ ಆಚೆ. ಹಿಂಗೆ ಎಸಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಸೂರ್ಯನಿಂದ ಇವೆರಡು ಎಸಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಿಹಾರಿಕೆ, ಒಂದು ಜ್ಯೋತಿರ್ಮೇಘ, ಒಂದು ನೆಬುಲ, ನಥಿಂಗ್ ಬಟ್ ಎಲ್ಲವೂ ಸೇಮೆ. ಏನಿರುತ್ತೆ ಆ ನೆಬುಲದಲ್ಲಿ? ಕ್ಲೌಡು ಮತ್ತೆ ಡಸ್ಟ್ ಪಾರ್ಟಿಕಲ್ಸ್, ಮೋಡಗಳು ಮತ್ತೆ ಧೂಳಿನ ಕಣಗಳು ಬಂತಿದು. ಇದು ಬಂದಾಗ ಸೂರ್ಯನಿಂದ ಎಸ್ತಿರ್ತಕ್ಕಂತಹ ಎರಡು ಏನು ಮ್ಯಾಟರ್ಸ್ ಇರ್ತವೆ, ವಸ್ತು ಇರ್ತವೆ, ಅವು ನೆಬುಲಾ ಕಡೆ ಅಟ್ರಾಕ್ಟ್ ಆಗ್ತವೆ. ಗುರುತ್ವಾಕರ್ಷಣ ಬಲದಿಂದ ನೆಬುಲಾ ಅಟ್ರಾಕ್ಟ್ ಮಾಡುತ್ತೆ. ಆ ಟೈಮಲ್ಲಿ ಇನ್ನ ಒಂದು ನೆಬುಲಾ ಮಧ್ಯೆ ಬರುತ್ತೆ. ಬಂದ್ಬಿಟ್ಟು ಸೂರ್ಯನಿಂದ ಎಸಿತಲ್ಪಟ್ಟಿರ್ತಕ್ಕಂಥ ಈ ಎರಡು ಕಣಗಳೇನಿರ್ತಾವಲ್ವಾ, ಇವುಗಳನ್ನ ಬೇರ್ಪಡಿಸುತ್ತೆ. ಆಮೇಲೆ ಈ ಸೂರ್ಯನಿಂದ ಏನು ಎಸ್ತಿರ್ತಾವಲ್ಲ, ಇವನ್ನೇ ನಾವು ಗ್ರಹ ಕಣ ಅಂತ ಹೇಳಿ ಕರಿತೀವಿ, ಅಥವಾ ಪ್ಲಾನೆಟೆಸಿಮಲ್ ಅಂತ ಹೇಳಿ ಕರಿತೀವಿ. ಮುಂದೆ ಪ್ಲಾನೆಟೆಸಿಮಲ್ ಪ್ಲಾನೆಟ್ ಆಗೋದು, ಈ ಗ್ರಹ ಕಣಗಳೇ ಗ್ರಹಗಳು ಆಗೋದು. ಸೊ ಇದನ್ನೇ ನಾವು ಪ್ಲಾನೆಟೆಸಿಮಲ್ ಥಿಯರಿ ಅಥವಾ ಹೈಪೋಥಿಸಿಸ್ ಅಥವಾ ಗ್ರಹ ಕಣ ಸಿದ್ಧಾಂತ, ಇದನ್ನೇ ನಾವೇನಂತ ಹೇಳಿ ಕರಿತಾ ಹೋದ್ವಿ? ಗ್ರಹ ಕಣ ಸಿದ್ಧಾಂತ. ಅಥವಾ ಪ್ಲಾನೆಟೆಸಿಮಲ್ ಥಿಯರಿ. ಸೊ ಓಕೆ, ಬರ್ಕೊಳ್ಳಾಗಿದ್ರೆ ಒಂದು 3 ಮಿನಿಟ್ ಟೈಮ್ ಕೊಡ್ತೀನಿ, ಬರ್ಕೊಳ್ಳಿ. ಅರ್ಥ ಆಯ್ತೇನ್ರಿ? ಫಸ್ಟ್ ಆಫ್ ಆಲ್ ಅರ್ಥ ಆಯ್ತಾ? ವೆರಿ ಗುಡ್. ಹೇಮಾ, ಮೊನ್ನಗೌಡ, ವಿಜಯ್ ಕುಮಾರ್, ನಿಲೋ ಫೋರ್ಡ್, ವೆರಿ ಗುಡ್. ರವಿರಾಜ್, ಬರ್ಕೊಳ್ಳಿ.
ಡನ್. ನೆಕ್ಸ್ಟ್ ನೋಡಿ, ಅದನ್ನ ಪ್ರೋಸೆಸ್ ಅನ್ನ ಇಂಗ್ಲಿಷ್ ಅಲ್ಲಿ ಇದ್ರಲ್ಲಿ ಕೊಟ್ಟಿದ್ದೀನಿ. ಒಂದ್ಸತಿ ಇದನ್ನ ತಾವು ಓದಿ. ಈಗೇನು ಎಕ್ಸ್ಪ್ಲೇನ್ ಮಾಡೋಣಲ್ವ ಅದನ್ನೇ. ಪ್ಲಾಂಟ್ಸ್ ಆರ್ ಫಾರ್ಮಡ್ ಫ್ರಮ್ ದ ಸ್ಮಾಲ್ ಸಾಲಿಡ್ ಬಾಡೀಸ್ ಕಾಲ್ಡ್ planetesimal which originated due to the gravitational interactions between the sun and passing star. ಆಲ್ರೆಡಿ ಹೇಳಿದ್ನಲ್ವಾ, ಸೂರ್ಯ ಇರುತ್ತೆ, ಇಲ್ಲೊಂದು ಯಾವುದೋ ಇನ್ನೊಂದು ಪಾಸಿಂಗ್ ಸ್ಟಾರ್ ಹೋಗ್ತಾ ಇರುತ್ತೆ, ಅದರಿಂದ ಒಂದು ಕಣಗಳೇನು ಹೊರಗಡೆ ಬರ್ತಾವಲ್ಲ ಸೂರ್ಯನಿಂದ, ಅದನ್ನೇ ನಾವು ಪ್ಲಾನೆಟೆಸಿಮಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ, ಅಥವಾ ಗ್ರಹ ಕಣ ಅಂತ ಹೇಳಿ. ಮುಂದೆ ಇವೆ ಕೂಲ್ ಆಗಿ ಪ್ಲಾನೆಟ್ ಆಗ್ತಕ್ಕಂಥದ್ದು, ಅದನ್ನೇ ಇಲ್ಲಿ ಕೊಟ್ಟಿದೀವಿ. ಎ ಮ್ಯಾಸಿವ್ ಸ್ಟಾರ್ ಪಾಸ್ ಡ್ಯೂ ಟು ದ ಕ್ಲೋಸ್ ಟು ದ ಸನ್, ಟೈಡಲ್ ಪುಲ್ ಆಗುತ್ತೆ, ಅದನ್ನೆಲ್ಲ ಕೊಟ್ಟಿದೀವಿ ನೋಡಿ. ಸೊ ಒಂದ್ಸತಿ ಓದಿ, ಸೇಮ್ ಇದೆ. ನೆಕ್ಸ್ಟ್ ಬೈನರಿ ಸ್ಟಾರ್ ಹೈಪೋಥಿಸಿಸ್. ನೆಕ್ಸ್ಟ್ ಯಾವುದು ಅಂದ್ರೆ ಬೈನರಿ ಸ್ಟಾರ್ ಹೈಪೋಥಿಸಿಸ್. ಈ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂದ್ರೆ ಎನ್ ರಸೆಲ್ ಮತ್ತೆ RA ಲಿಟ್ರೆಂಟ್ಸ್. ಇವರು 1936ರಲ್ಲಿ ಈ ಬೈನರಿ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಸೊ ಇವರ ಪ್ರಕಾರ ಸೂರ್ಯನು ಆರಂಭ ಹಂತದಲ್ಲಿ 2 ನಕ್ಷತ್ರಗಳ ಅಂಗವಾಗಿದ್ದಿತ್ತು. ಸೂರ್ಯನೊಡನೆ ಮತ್ತೊಂದು ನಕ್ಷತ್ರವಿದ್ದಿತ್ತು. ಇದನ್ನೇ ದ್ವಿನಕ್ಷತ್ರ ಅಂತ ಹೇಳಿ ಕರಿತೀವಿ. ಇದನ್ನ ದ್ವಿನಕ್ಷತ್ರ ಸಿದ್ಧಾಂತ ಅನ್ನು ಕೂಡ ಕರಿತಾ ಹೋಗ್ತೀವಿ. ವಿಶ್ವದಲ್ಲಿ ಇಂತಹ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ, ವಿಶ್ವದಲ್ಲಿ ಇಂತಹ ದ್ವಿನಕ್ಷತ್ರಗಳು ಹಲವಾರು ಕಂಡುಬರ್ತವೆ. ಸೂರ್ಯನ ಸಂಗಾತಿ ನಕ್ಷತ್ರವು ಸಮೀಪಕ್ಕೆ ಆಕಸ್ಮಿಕವಾಗಿ ಬೇರೊಂದು ಆಗಂತುಕ ನಕ್ಷತ್ರವು ಬಂದಿತ್ತು. ಈ ನಕ್ಷತ್ರ ಆಕರ್ಷಣೆಯಿಂದ ಒಳಪಟ್ಟ ಸಂಗತಿ ನಕ್ಷತ್ರದ ಮೇಲ್ಮೇಲೆ ಉಬ್ಬರ ಉಂಟಾ ಇದ್ದವು. ಸೂರ್ಯನು ಇನ್ನೂ ಬಹುದೂರದಲ್ಲಿದ್ದರಿಂದ ಆಗಂತುಕ ನಕ್ಷತ್ರದ ಆಕರ್ಷಣೆಗೆ ಒಳಗಾಗಲಿಲ್ಲ. ನಂತರ ಉಬ್ಬರವು ಸಂಗಾತಿ ನಕ್ಷತ್ರದಿಂದ ಕಳೆಸಲ್ಪಟ್ಟು ಅದರ ಸುತ್ತಲೂ ಪ್ರಾರಂಭಿಸಿ ಗ್ರಹಗಳು ಆದವು. ಈ 2 ನಕ್ಷತ್ರಗಳು ಸೂರ್ಯನಿಂದ ಸರಿದ ಮೇಲೆ ಗ್ರಹಗಳು ಸೂರ್ಯನ ಆಕರ್ಷಣೆ ಒಳಪಟ್ಟು ಸಂಗಾತಿ ನಕ್ಷತ್ರ. ನೋಡಿ, ಸಿಂಪಲ್ ರೀ. ಆಮೇಲೆ ಆ ಥಿಯರಿ ನೀವು ಓದ್ಕೊಳ್ಳಿ, ನಾನು ಈ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಬೈನರಿ ಸ್ಟಾರ್ ಹೈಪೋಥಿಸಿಸ್ ಅಥವಾ ದ್ವಿನಕ್ಷತ್ರ ಸಿದ್ಧಾಂತ. ಫಸ್ಟು ಸೂರ್ಯನಿಗೊಂದು ಲವರ್ ಇದ್ರು. ಇಬ್ರು ಅನ್ಯೋನ್ಯವಾಗಿ ಚೆನ್ನಾಗಿದ್ರು. ಸೂರ್ಯನ್ಗೆ ಒಬ್ರು ಲವರ್ ಇದ್ರು. ಸೂರ್ಯನ ಪಕ್ಕ ಒಬ್ರು ಲವರ್ ಇದ್ರು. ಸೊ ಸೂರ್ಯನ ಪಕ್ಕ ಒಬ್ರು ಲವರ್ ಇದ್ರು. ಇವ್ರನ್ನ ಕಂಪ್ಯಾನಿಯನ್ ಸ್ಟಾರ್ ಅಂತ ಹೇಳಿ ಕರಿತೀವಿ. ಕಂಪ್ಯಾನಿಯನ್ ಸ್ಟಾರ್ ಅಂತ ಹೇಳಿ ಕನ್ನಡದಲ್ಲಿ ಸಂಗಾತಿ ನಕ್ಷತ್ರ. ಕನ್ನಡದಲ್ಲಿ ಸಂಗಾತಿ ನಕ್ಷತ್ರ. ಈಗೇನಾಗತ್ತೆ, ಇಂತಹ ಸಂದರ್ಭದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನ್ ಲವರ್, ಕಂಪ್ಯಾನಿಯನ್ ಸ್ಟಾರ್ ಅಂದ್ರೆ ಈ ಸೂರ್ಯಗೆ ಸಂಗಾತಿ ಇದ್ರು. ಇವಿಬ್ರು ಮಧ್ಯೆ ಮೂರನೇವನೊಬ್ಬ ಎಂಟ್ರಿ ಆಗ್ತಾನೆ. ಅವನು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗೆ ಇರ್ತಾನೆ. ಆಗ ಈಕೆಗೆ, ಅಂದ್ರೆ ಸೂರ್ಯನ ಸಂಗಾತಿ ಏನಿರ್ತಾಳಲ್ಲ, ಇವಳಿಗೆ ಇವ್ನು ಚೆನ್ನಾಗಿದ್ದಾನಲ್ಲಪ್ಪ, 6 ಪ್ಯಾಕ್ ಮಾಡಿದ್ದಾನೆ, ಒಳ್ಳೆ ಬಾಡಿನೂ ಮೇಂಟೈನ್ ಮಾಡಿದ್ದಾನೆ, ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದಾನೆ ಅಂತ ಹೇಳಿ ಆಕರ್ಷಣೆಗೊಳಗೊಳ್ಳುತ್ತಾರೆ. ಡ್ಯೂ ಟು ದ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲದಿಂದ ಈಕೆ ಏನಿದ್ದಾಳೆ, ಈಕೆ ಆಕರ್ಷಣೆಗೆ ಒಳಗಾಗ್ತಾಳೆ. ಸೂರ್ಯನ ಮರ್ತೋಗ್ಬಿಡ್ತಾಳೆ. ಮರೆತು ಈ ಆಗಂತಕ ನಕ್ಷತ್ರ ಅಂತ ಹೇಳ್ತಾರೆ. ಆಗಂತಕ ನಕ್ಷತ್ರ ಸೊ ಈ ನಕ್ಷತ್ರದ ಕಡೆ ಆಕರ್ಷಣೆ ಆಗತ್ತೆ. ಆಗ ಏನಾಗುತ್ತೆ ಅಂದ್ರೆ, ಈ ಕಂಪ್ಯಾನಿಯನ್ ಸ್ಟಾರ್ ಸಂಗಾತಿ ನಕ್ಷತ್ರ ಏನಿರುತ್ತೆ, ಇಲ್ಲಿ ಆಕರ್ಷಣೆಯಿಂದ ಈ ರೀತಿಯ ಒಂದು ಫಿಲಮೆಂಟ್ಸ್, ಒಂದು ರಾಶಿ, ಅನಿಲದ ರಾಶಿ
ಆಗುಂತಕ ನಕ್ಷತ್ರದ ಕಡೆ ಹಿಂಗ್ ಚಾಚುತ್ತೆ. ಹಿಂಗ್ ಚಾಚ್ದಾಗ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಹಂಗೆ ನಡೀತಾ 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 ಇರುತ್ತೆ. ಸೂರ್ಯನ್ಗೂ ಸಾಕಾಗೋಗಿರ್ತದೆ. ಸಾಕಾಗಿ ಹೋದಾಗ ಒನ್ ಫೈನ್ ಡೇ ಸೂರ್ಯನು ಡಿಸೈಡ್ ಮಾಡ್ಬಿಡ್ತಾನೆ, ಇವ್ರಿಗೆ ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಆರಾಮಾಗಿ ಇದ್ಬೇಡ ಅಂತೇಳಿ. ಸೂರ್ಯ ಇವನ್ ಕಡೆ ಅಟ್ರಾಕ್ಟ್ ಆಗಲ್ಲ. ಯಾಕಾಗಲ್ಲ ಅಂದ್ರೆ ತುಂಬಾ ದೂರ ಇತ್ತು. ಬಟ್ ಸೂರ್ಯನ ಸಂಗಾತಿ ಈ ಕಡೆ ಅಟ್ರಾಕ್ಟ್ ಆಗತ್ತೆ. ಆ ನಂತರ ಈ ಆಗುಂತಕ ನಕ್ಷತ್ರನು ಈ ಕಂಪಾನಿಯನ್ ನಕ್ಷತ್ರ ಇವೆರಡು ಹೋಗ್ಬಿಡ್ತವೆ. ಇವೆರಡು ಮದುವೆ ಆಗಿ ಹೋಗ್ಬಿಡ್ತವೆ. ಇವೆರಡು ಹೋದ್ಮೇಲೆ ಇವರಿಬ್ರಿಂದ ಒಂದು ಮಗು ಹುಟ್ಟಿರುತ್ತಲ್ವೇನ್ರಿ, ಒಂದು ಫಿಲಮೆಂಟ್ ಆಚೆ ಬಂದಿರುತ್ತಲ್ವೇನ್ರಿ, ಯಾರಿಂದ? ಈ ಸಂಗಾತಿ ಕಂಪಾನಿಯನ್ ಸ್ಟಾರ್ ಇಂದ. ಆ ಫಿಲಮೆಂಟ್ ಮಾತ್ರ ಉಳ್ಕೊಳುತ್ತೆ. ಇವರಿಬ್ರು ಹೋಗ್ಬಿಡ್ತಾರೆ. ಇವರಿಬ್ರು ಏನಾಗ್ಬಿಡ್ತಾರೆ? ಹೋಗ್ಬಿಡ್ತಾರೆ, ಎಕ್ಸಿಟ್. ಈ ರಿಲೇಶನ್ಶಿಪ್ ಇಂದ ಎಕ್ಸಿಟ್ ಆಗ್ಬಿಡ್ತಾರೆ. ಆಗ ಸೂರ್ಯ ಪಾಪ ಸೂರ್ಯನ ಪಾಡಿಗೆ ಸೂರ್ಯ ಇರ್ತಾನೆ. ಇವರಿಬ್ರಿಂದ ಆಗಿರ್ತಕ್ಕಂಥ ಈ ಮಗು ಏನಿರುತ್ತೆ, ಈ ಮಗು ಈಗ ಸೂರ್ಯನ ಸುತ್ತಲಿಕ್ಕೆ ಹೋಗುತ್ತೆ. ಬಿಕಾಸ್ ಅವರಿಬ್ರು ಇಲ್ಲ. ಆಗ ಹಿಂಗೆ ದಿನಗಳು ಕಳೆದಂಗೆ ಸೂರ್ಯನ ಸುತ್ತ ಏನ್ ಹಿಂಗ್ ಸುತ್ತ ಶುರು ಆಗುತ್ತಲ್ಲ, ಇವೇ ಗ್ರಹಗಳಾಗ್ತವೆ. ಇದನ್ನೇ ನಾವು ಏನಂತ ಹೇಳಿ ಕರೀತೀವಿ? ಬೈನರಿ ಸ್ಟಾರ್ ಥಿಯರಿ, ಬೈನರಿ ಸ್ಟಾರ್ ಹೈಪೋಥಿಸಿಸ್, ಅಥವಾ ಇದನ್ನ ನಾವು ದ್ವಿನಕ್ಷತ್ರ ಸಿದ್ಧಾಂತ. ಇದನ್ನೇ ನಾವು ಏನಂತ ಹೇಳಿ ಕರಿತೀವಿ? ದ್ವಿನಕ್ಷತ್ರ ಸಿದ್ಧಾಂತ. ಬೈನರಿ ಸ್ಟಾರ್ ಹೈಪೋಥಿಸಿಸ್ ಅಥವಾ ಥಿಯರಿ. ಲಾಂಗ್ ಸ್ಟೋರಿ ಶಾರ್ಟ್, ಸೂರ್ಯನ ಗರ್ಲ್ ಫ್ರೆಂಡ್ ಕಂಪಾನಿಯನ್ ಸ್ಟಾರು, ಅದರ ಸಂಗಾತಿ ನಕ್ಷತ್ರ ಇರ್ತಾರೆ, ಆರಾಮಾಗಿರ್ತಾರೆ. ಈಗ ಒಬ್ಬ ಎಂಟ್ರಾಗಿದ್ದೆ ಮೂರವನು ಆಗುಂತಕ ನಕ್ಷತ್ರ. ಮೂರನೇ ಸ್ಟಾರ್ ಇದು ದೊಡ್ಡದಾಗಿರುತ್ತೆ, ಜಿಸೈಂಟ್ ಸ್ಟಾರು. ಇದು ಬಂದ ತಕ್ಷಣ ಈ ಕಂಪಾನಿಯನ್ ಸ್ಟಾರ್ ಏನಿರ್ತಾಳೆ ಅಟ್ರಾಕ್ಟ್ ಆಗ್ಬಿಡ್ತಾಳೆ ಇವನ್ಗೆ. ಅಟ್ರಾಕ್ಷನ್ ಆದಾಗ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲದಿಂದ ಸೆಳೆದಾಗ ಇವನು ಈ ಸಂಗಾತಿ ಇರ್ತಾಳಲ್ಲ, ಇವಳು ಏನ್ ಮಾಡ್ಬಿಡ್ತಾಳೆ, ಈ ಫಿಲಮೆಂಟ್ಸ್ ಅನ್ನ ಒಂದಷ್ಟು ಈ ಕಂಪಾನಿಯನ್ ಸ್ಟಾರ್ ಒಳಗಡೆ ಇರ್ತಕ್ಕಂಥ ಮೆಟೀರಿಯಲ್ ಆಚೆ ಬಂದ್ಬಿಡುತ್ತೆ. ಆಮೇಲೆ ಹಿಂಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಹೋಗುತ್ತೆ, ಕಂಪಾನಿಯನ್ ಸ್ಟಾರು ಸೂರ್ಯನ್ ಬಿಟ್ಟು ಹೋಗ್ಬಿಡುತ್ತೆ. ಉಳ್ಕೊಂಡಿದ್ದು ಈ ಫಿಲಮೆಂಟ್ಸ್ ಒಂದು, ಈ ಅನಿಲದ ರಾಶಿ. ಈ ಫಿಲಮೆಂಟ್ಸ್ ಉಳ್ಕೊಂಡಾಗ ಅದ್ ಮುಂದೆ ಸೂರ್ಯನ ಸುತ್ತ ಸೂರ್ಯ ಆಗುತ್ತೆ. ಆಮೇಲೆ ಅವೇ ಗ್ರಹಗಳಾದ್ವು. ಇದನ್ನೇ ನಾವು ಏನ್ ಹೇಳ್ತೀವಿ? ದ್ವಿನಕ್ಷತ್ರ ಸಿದ್ಧಾಂತ ಅಥವಾ ಬೈನರಿ ಸ್ಟಾರ್ ಹೈಪೋಥಿಸಿಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಜಸ್ಟ್ 2 ಮಿನಿಟ್ ಬರ್ಕೊಳ್ಳಿ. ಈ ಡ್ರಾಯಿಂಗು ನಿಮ್ಮ ನೋಟ್ಸ್ ಅಲ್ಲಿ ಇಲ್ಲ. ನಿಮ್ ನೋಟ್ಸ್ ನಾನು ಹೇಳಿದೆ 100 ಪೇಜ್, ಅದ್ರಲ್ಲಿ ಬರ್ಕೊಳ್ಳಿ. ಇವತ್ತಿಂದಷ್ಟು ಒಂದ್ ಪೇಜಲ್ಲಿ ಇರ್ಬೇಕು. ಮೇಲೆ ಒಂದು ಥೀಸಿಸ್, 2 3ನೇದು. ಆ ನೋಟ್ಸ್ ನೀವು ಜೆರಾಕ್ಸ್ ಹಾಕಿಸ್ಕೊಂಡು ನೋಟ್ಸ್ ಅಲ್ಲಿ ಯಥಾವತ್ತಾಗಿ ಹೆಂಗಿರುತ್ತೋ ಅದನ್ನ ನೀವು ಓದ್ಕೊಳ್ಳಿ. ನೋಟ್ಸ್ 1/4 ಜೆರಾಕ್ಸ್ ತೆಗೆದುಕೊಳ್ಳಿ. 1/4 ಹೆಂಗೆ ಅಂದ್ರೆ ಫ್ರಂಟ್ 2 ಬ್ಯಾಕ್ 2. ಫಾರ್ ಎಕ್ಸಾಂಪಲ್ ಇದೊಂದು ಶೀಟ್ ಅನ್ಕೊಳ್ಳಿ. ಎಲ್ಲ ಒಂದು ಶೀಟ್ ಹುಡುಕ್ತೀನಿ ರೀ. ಒಂದು ಶೀಟ್ ಅನ್ಕೊಳ್ಳಿ. ಇಲ್ಲಿ 1 2 ಮತ್ತೆ ಅವ್ರ ಬ್ಯಾಕ್ 1 2 1/4 ಅಂತ ಹೇಳಿ. ಫ್ರಂಟ್ 2 ಬ್ಯಾಕ್ 2 ಜೆರಾಕ್ಸ್ ತೆಗೆದು. ಎಸ್, ಒಂದಕ್ಕೊಂದು ಸೇಮ್ ಒಂದೇ ತರ ಇರ್ತವೆ, ಸ್ವಲ್ಪ ಬದಲಾವಣೆ ಇರ್ತವೆ ಅಷ್ಟೇ. ಮಾಹಿ ಅವರೇ ಸೇಮ್ ಹೈಪೋಥಿಸಿಸ್, ಟೈಡಲ್ ಹೈಪೋಥಿಸಿಸ್ ತರನೇ. ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಕತೆ ಇರ್ತವೆ, ತಲೆಗೆಡಿಸ್ಕೊಬೇಡಿ, ನಾನು ಹೇಳಿದ್ ಕೇಳಿ, ಓಕೆನಾ?
ಓಕೆ, ಕಂಪ್ಲೀಟ್ ಚಾಪ್ಟರ್ ಮುಗಿದ್ಮೇಲೆ ನೋಟ್ಸ್ ಮಾಡ್ತೀರಾ? ಡನ್. 1/8 ಬೇಡ, 1/4 ತಗೊಳ್ಳಿ. ನೋಡಿ, ಫ್ರಂಟ್ 2 1 2, ಬ್ಯಾಕ್ 2 1 2. 1/8 ತುಂಬಾ ಚಿಕ್ಕದಾಗುತ್ತೆ, ಬೇಡ. 1/4, ಫ್ರಂಟ್ 2 ಬ್ಯಾಕ್ 2. ಓಕೆ, ಡನ್. ಓಕೆ, ನೆಕ್ಸ್ಟ್ ಇಂಗ್ಲೀಷಲ್ಲಿ ಅದೇ ಇದೆ ನೋಡ್ರಪ್ಪ. ಟೈಡಲ್ ಪುಲ್ಲು ಅದೆಲ್ಲ ಇಂಗ್ಲೀಷಲ್ಲಿ ಇದೆ, ಒಂದ್ಸತಿ ನೋಡ್ಕೊಂಬಿಡಿ. ಪ್ಲಾನೆಟ್ಸ್ ಫಾರ್ ಫಾರ್ಮಡ್ ಫ್ರಮ್ ದ ಸ್ಮಾಲ್ ಸಾಲಿಡ್ ಬಾಲಿಡ್ಸ್ ಕಾಲ್ಡ್ ಪ್ಲಾನೆಟೆಸಿಮಲ್ ವಿಚ್ ಇಸ್ ಒರಿಜಿನೇಟೆಡ್ ಡ್ಯೂ ಟು ದ ಗ್ರಾವಿಟೇಷನ್ ಇಂಟ್ರಾಕ್ಷನ್ಸ್ ಬಿಟ್ವೀನ್ ದ ಸನ್ ಅಂಡ್ ಪಾಸಿಂಗ್ ಸ್ಟಾರ್. ಇದು ಬೈನರಿ ಸ್ಟಾರ್ ಅಲ್ವಾ ಇದು? ಓಕೆ. ದ ಸನ್ ಹ್ಯಾಡ್ ಎ ಕಂಪಾನಿಯನ್ ಸ್ಟಾರ್. ಡ್ಯೂ ಟು ದ ಗ್ರಾವಿಟೇಷನ್ ಇನ್ಸ್ಟಾಬಿಲಿಟಿ ದ ಕಂಪಾನಿಯನ್ ಸ್ಟಾರ್ ಎಕ್ಸ್ಪ್ಲೋಡೆಡ್ ಆರ್ ಬ್ರೋಕ್ ಅಪಾರ್ಟ್. ಅಂದ್ರೆ ಇನ್ನೊಂದು ಸ್ಟಾರ್ ಬಂದಾಗ ಅದಕ್ಕೆ ಅಟ್ರಾಕ್ಷನ್ ಆಗಿ ಕೂಡ ಇದಾಗಿದೆ ಅಂತ ಹೇಳಿ. ನೆಕ್ಸ್ಟ್ ಇಲ್ಲೇ ಅಂತ ಹೇಳ್ತಿದ್ದಾರೆ ಅಂದ್ರೆ ಅದು ಎಕ್ಸ್ಪ್ಲೋಡ್ ಬ್ಲಾಸ್ಟ್ ಕೂಡ ಆಗಿರ್ಬೋದು ಅಂತ ಹೇಳಿ. ದ ಎಜೆಕ್ಟೆಡ್ ಮ್ಯಾಟರ್ಸ್ ವಾಸ್ ಕ್ಯಾಪ್ಚರ್ಡ್ ಬೈ ದ ಸನ್ಸ್ ಗ್ರಾವಿಟಿ. ದಿಸ್ ಮ್ಯಾಟರ್ ಕಂಡೆನ್ಸ್ಡ್ ಅಂಡ್ ಕ್ರಿಯೇಟೆಡ್ ಫ್ರಮ್ ದ ಪ್ಲಾನೆಟ್ಸ್ ಅಂಡ್ ಸ್ಯಾಟಲೈಟ್ಸ್ ಅಂಡ್ ಆಸ್ಟರಾಯ್ಡ್ಸ್ ಅಂಡ್ ಮಿಟೀರಿಯಲ್ಸ್. ಅಂದ್ರೆ ನಾನು ಇಷ್ಟೊತ್ತೇನು ಎಕ್ಸ್ಪ್ಲೇನ್ ಮಾಡೋದಲ್ಲ ಅದೇ. ನೆಕ್ಸ್ಟ್ ಬರೋಣ, ಬಿಗ್ ಬ್ಯಾಂಗ್ ಥಿಯರಿ. ಇದೆಲ್ಲರಿಗೂ ಗೊತ್ತಿರುತ್ತೆ, ಮಹಾಸ್ಫೋಟ ಸಿದ್ಧಾಂತ. ಇದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಹಾಸ್ಫೋಟ ಸಿದ್ಧಾಂತ, ಬಿಗ್ ಬ್ಯಾಂಗ್ ಥಿಯರಿ, ಸುಮಾರು 13.7 ಶತಕೋಟಿ ವರ್ಷಗಳ ಹಿಂದೆ ಏಕತ್ವದ ಸ್ಫೋಟದ ಮೂಲಕ ರೂಪುಗೊಂಡಿತು ಎಂದು ಪ್ರಸ್ತಾಪಿಸಲಾಗುತ್ತೆ. ದ ಬಿಗ್ ಬ್ಯಾಂಗ್ ಥಿಯರಿ ಈಸ್ ಪ್ರಪೋಸ್ಡ್ that present universe was formed through the explosion of around 17.3 billion years ago from the singularity. ಈ ವರ್ಡ್ ವೆರಿ 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 ಇಂಪಾರ್ಟೆಂಟ್. ಆಲ್ರೆಡಿ PYQ ಆಗಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಏಕತ್ವ ಅಂತ ಕೂಡ ಕರಿತಾ ಹೋಗ್ತೀವಿ ಅದನ್ನ ಕನ್ನಡದಲ್ಲಿ. ಸಿಂಗ್ಯುಲಾರಿಟಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ತಾವು ತಿಳ್ಕೊಳ್ಳಿ, ಸಿಂಗ್ಯುಲಾರಿಟಿ ಜಸ್ಟ್ ಇಟ್ ಈಸ್ ಎ ಟೈನಿ ಬಾಲ್, ಚಿಕ್ಕದೊಂದು ಚೆಂಡು. ಆದ್ರೆ ಈ ಚಿಕ್ಕ ಚೆಂಡಲ್ಲಿ ಇನ್ಫಿನೈಟ್ ಟೆಂಪರೇಚರ್, ಈ ಚಿಕ್ಕ ಚೆಂಡಲ್ಲಿ ಇನ್ಫಿನೈಟ್ ಟೆಂಪರೇಚರ್ ಪ್ಲಸ್ ಇನ್ಫಿನೈಟ್ ಡೆನ್ಸಿಟಿ. ಕನ್ನಡದಲ್ಲಿ ಅಪರಿಮಿತವಾಗಿರ್ತಕ್ಕಂತಹ, ಅನಂತವಾಗಿರತಕ್ಕಂತಹ ಶಾಖ ಅಥವಾ ತಾಪಮಾನ ಜೊತೆಗೆ ಸಾಂದ್ರತೆ. ಸಿಂಪಲ್. ಇಡೀ ಪ್ರಪಂಚ, ಈ ಗ್ರಹಗಳು, ಈ ಯೂನಿವರ್ಸ್, ಈ ಬ್ರಹ್ಮಾಂಡ ಆಗಿರೋದು ಒಂದೇ ಒಂದು ಚಿಕ್ಕ ಟೈನಿ ಬಾಲ್, ಒಂದೇ ಒಂದು ಬಿಂದುವಿನಿಂದ ಅಂತ ಹೇಳ್ತಾ ಬರ್ತಾರೆ. ತುಂಬಾ ಚಿಕ್ಕದಾಗಿರುತ್ತೆ, ಬಟ್ ಅದ್ರೊಳಗಡೆ ತುಂಬಾ ಡೆನ್ಸಿಟಿ ಇರುತ್ತೆ, ಸಿಕ್ಕಾಪಟ್ಟೆ ಸಾಂದ್ರತೆ, ಒತ್ತೊತ್ತಾಗಿರ್ತವೆ ಹಣ್ಣು. ಅದ್ರ ಜೊತೆಗೆ ತುಂಬಾ ಟೆಂಪರೇಚರ್, ತಾಪಮಾನನೂ ಸಿಕ್ಕಾಪಟ್ಟೆ ಇರುತ್ತೆ. ಅದೇನಾಗುತ್ತೆ, ಸುಮಾರು 13.7 ಬಿಲಿಯನ್ಸ್ ಇಯರ್ಸ್ ಎಗೋ, 13.7 ಶತಕೋಟಿ ವರ್ಷಗಳ ಹಿಂದೆ ಬ್ಲಾಸ್ಟ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ. ತಮಗೆ ಗೊತ್ತಿರ್ಲಿ, ಯಾಕೆ ಬ್ಲಾಸ್ಟ್ ಆಯ್ತು ಅಂತ ಯಾರು ಹೇಳಿಲ್ಲ, ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಇದು ಆಗಿದೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳು ಕೊಡ್ತಾರೆ. ಹೇಳಿದ್ನಲ್ಲ, ಇನ್ನೊಂದು 50 ಇಯರ್ಸ್ ಇದು ತಪ್ಪು ಅಂತ ಹೇಳ್ತಾರೆ. ಬಟ್ ಅಟ್ ಪ್ರೆಸೆಂಟ್ ಕೊನೆಯದಾಗಿ ಉಳ್ಕೊಂಡದ್ದು, ಈಗ ಎಲ್ಲರೂ ಒಪ್ಕೊಂಡಿರೋದು ಇದು. ಇದಕ್ಕೂ ಟೀಕೆಗಳಿದಾವೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಈ ಸಿಂಗ್ಯುಲಾರಿಟಿ ಏನಿರುತ್ತೆ ಅದು ಬ್ಲಾಸ್ಟ್ ಆಗತ್ತೆ, ಎಕ್ಸ್ಪ್ಲೋರ್ಡ್ ಆಗತ್ತೆ. ಅದರಿಂದ ಆಚೆ ಉಗಮವಾಗಿರ್ತಕ್ಕಂಥದ್ದೇ ನಮ್ಮ ಈ ಪ್ರಪಂಚ. ಈ ಒಂದು ಮಹಾಸ್ಫೋಟದಿಂದನೇ ಇವತ್ತು ಸೂರ್ಯ, ಭೂಮಿ, ಮಂಗಳ, ಗುರು ಗ್ರಹ, ನಮ್ಮ ಯೂನಿವರ್ಸ್ ಎಲ್ಲ ಆಗಿರೋದು ಇದರಿಂದನೇ ಅಂತ ಹೇಳುತ್ತೆ. ಇದನ್ನೇ ಮಹಾಸ್ಫೋಟ ಸಿದ್ಧಾಂತ ಅಂತ ಹೇಳಿ ಕರೀತಾ ಹೋಗ್ತೀವಿ. The Big Bang theory explains early development of the universe. According to this theory, universe expanded from the extremely small, hot, dense state that is called singularity. Singularity ತಮಗೆ ಗೊತ್ತಿರಬೇಕು.
ತುಂಬಾ ಚಿಕ್ಕದಾಗಿರುತ್ತೆ, ತುಂಬಾ ಆಟ್ ಆಗಿರುತ್ತೆ, ಡೆನ್ಸ್, ತುಂಬಾ ಡೆನ್ಸಿಟಿ, ಸಾಂದ್ರತೆ ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಆ ಇದರಿಂದ ಕಂಪ್ಲೀಟ್ ಈ ಟೈನಿ ಬಾಲ್ ಏನಿದೆಯಲ್ಲ ಇದರಿಂದನೇ ಇವತ್ತು ಅದು ಎಕ್ಸ್ಪ್ಲೋರ್ಡ್ ಆಗಿ ಯೂನಿವರ್ಸ್ ಆಗಿರೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಹಾಸ್ಫೋಟ ಸಿದ್ಧಾಂತವು ಬ್ರಹ್ಮಾಂಡದ ಆರಂಭಿಕ ಬೆಳವಣಿಗೆಯನ್ನು ವಿವರಿಸುತ್ತದೆ. ಈ ಸಿದ್ಧಾಂತದ ಪ್ರಕಾರ ಬ್ರಹ್ಮಾಂಡವು ಸಿಂಗ್ಯುಲಾರಿಟಿ ಅಥವಾ ಏಕತ್ವ ಎಂಬ ಒಂದು ಅತ್ಯಂತ ಚಿಕ್ಕ ಮತ್ತು ಅತ್ಯಂತ ಶಾಖವಾಗಿರ್ತಕ್ಕಂಥ ಮತ್ತೆ ದಟ್ಟವಾದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಹೆಚ್ಚು ಸಾಂದ್ರತೆಯಿಂದ ಇರ್ತಕ್ಕಂತಹ ಒಂದು ಸ್ಥಿತಿಯಿಂದ ವಿಸ್ತರಿಸಿತು. ಅಂದ್ರೆ ಅದು ಎಕ್ಸ್ಪೆಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದಿನಿಂದ ಇದು ವಿಸ್ತರಿಸಿದೆ ಮತ್ತು ಕಡಿಮೆ ದಟ್ಟವಾಗಿ ತಂಪಾಗುತ್ತಿದೆ. ಅಂದ್ರೆ ನೋಡಿ, ವಿಸ್ತರಣೆ ಅಂದ್ರೆ ನಿಮ್ಗೆ NCERT ಒಂದು ಆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಒಂದು ಬಲೂನ್ ಅನ್ನ ತೆಗೆದುಕೊಳ್ಳಿ, ಒಂದು ಬಲೂನ್ ಅನ್ನ ತೆಗೆದುಕೊಳ್ಳಿ, ಇದೊಂದು ಬಲೂನ್ ಅಪ್ಪ, ಬಲೂನ್, ಇದ್ರ ಮೇಲೆ 2 ಚುಕ್ಕೆ ಇಡಿ, ಇದ್ರ ಮೇಲೆ 2 ಚುಕ್ಕೆ ಇಡಿ, ಅವುಗಳ ಅಂತರವನ್ನ ಗಮನಿಸಿ. ಇವೆರಡು ಚುಕ್ಕೆಗಳ ಅಂತರ ಇಷ್ಟಿದೆ. ಬಲೂನ್ ಅನ್ನ ಗಾಳಿ ಊದಿ, ಬಲೂನ್ ಏನಾಗುತ್ತೆ? ದೊಡ್ಡದಾಗತ್ತೆ. ಚುಕ್ಕೆಗಳ ಅಂತರವನ್ನ ಗಮನಿಸಿ. ಅಂತರ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಇದೇ ತರ ನಮ್ಮ ಗ್ಯಾಲಕ್ಸಿ ಏನಿದೆ, ಲಕ್ಷಾಂತರ ಗ್ಯಾಲಕ್ಸಿಗಳಿದಾವೆ. ನಕ್ಷತ್ರ ಪುಂಜಗಳು ಸೇರ್ಕೊಂಡು ಗ್ಯಾಲಕ್ಸಿ ಆಗಿರ್ತಕ್ಕಂಥ ಲಕ್ಷಾಂತರ ಇದಾವೆ. ಅವುಗಳ ಗ್ಯಾಪ್ ಹಿಂಗೇನೆ ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿಗೆ ಪ್ರತಿದಿನ ಎಕ್ಸ್ಪ್ಯಾಂಡ್, ವಿಸ್ತರಿಸ್ತಾ ಇದೆ ಅಂತ ಹೇಳುತ್ತೆ ಬಿಗ್ ಬ್ಯಾಂಗ್ ಥಿಯರಿ. ಏನು ಈ ಬಲೂನ್ ಅಲ್ಲಿ ಇರ್ತಕ್ಕಂತಹ ಅಂತರ ಏನಿತ್ತು ಅದೇ ತರ ಇಲ್ಲಿ ಅಂತರ ಜಾಸ್ತಿ ಆಗಿದೆಯಲ್ಲ, ಹಿಂಗೆ ಇವತ್ತೂ ಎಕ್ಸ್ಪೆಂಡ್ ಆಗ್ತಿದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನ ಒಂದನ್ನ ತಾವು ಕೇರ್ಫುಲ್ ಆಗಿ ಗಮನಿಸ್ಬೇಕು. ಗ್ಯಾಲಕ್ಸಿ ನಡುವಿನ ಅಂತರ ಜಾಸ್ತಿ ಆಗ್ತಿದೆ, ಗ್ಯಾಲಕ್ಸಿ ದೊಡ್ಡದಾಗ್ತಿಲ್ಲ, ಆಮೇಲೆ ಗ್ಯಾಲಕ್ಸಿ ಎಕ್ಸ್ಪೆಂಡ್ ಆಗ್ತಿಲ್ಲ. ನೋಡಿ, ಗ್ಯಾಲಕ್ಸಿ ಅಷ್ಟೇ ಇದೆ, ಎಕ್ಸ್ಪೆಂಡ್ ಆಗ್ತಿಲ್ಲ, ನಡುವಿನ ಅಂತರ ಎಕ್ಸ್ಪೆಂಡ್ ಆಗ್ತಿದೆ ಅಂತೇಳಿ. ಇದನ್ನ ರೆಡ್ ರಿಫ್ಟ್ ಥಿಯರಿ ಅದು ಇದು ಅದ್ರ ಮೂಲಕನೂ ಕೂಡ ಇದು ಎಕ್ಸ್ಪೆಂಡ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ನಿಮ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಹೇಳಿದೆ, ಏನಂದ್ರೆ ಅಣುಗಳು. ಈಗ ಒಂದು ಅಣು ಅಂದ್ರೆ ತಮಗೆ ಗೊತ್ತಿದೆ, ಒಂದು ಆಟಮ್ ಅಂದ್ರೆ ತಾವು ಆಲ್ರೆಡಿ ಸೈನ್ಸ್ ಕ್ಲಾಸ್ ನೋಡ್ಕೊಂಡ್ ಬಂದಿದ್ರೆ ಗೊತ್ತಿದೆ. ಆಟಮ್ ಅಂದ್ರೆ ಏನು? ಪ್ರೋಟಾನು ನ್ಯೂಟ್ರಾನು ಮಧ್ಯೆ ಇರುತ್ತೆ, ಅದ್ರ ಸುತ್ತ ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೆ. ಒಂದು ಅಣು, ಒಂದು ಚಿಕ್ಕ ಅಣು, ಚಿಕ್ಕದು ಅಲ್ವೇ, ಇದೆ ಆಟಮ್. ಸೊ ನಾನು ನಿಮ್ಗೆ ಏನೋ ಹೇಳ್ಕೊಡಕ್ ಬಂದೆ, ಅದು ಅಲ್ಗೋಯ್ತು ಸೈನ್ಸ್ಗೆ. ಏನ್ ಹೇಳ್ತಾ ಇದ್ದೆ ನಿಮ್ಗೆ ಒಂದ್ಸತಿ ನೆನ್ಪು ಮಾಡ್ತೀರಾ? ಇದಕ್ಕಿಂತ ಹಿಂದೆ ಏನೋ ಹೇಳ್ತಾ ಇದ್ದೆ ನಿಮ್ಗೆ. ಎಸ್, ನ್ಯಾನೋ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವೇ? ಎಸ್, ವೆರಿ ಗುಡ್. ಇದು ಆಟಮ್, ಒಂದಣು, ಗೋಲ್ಡ್ ಒಂದ್ ಕಡೆ, ಇದು ಗೋಲ್ಡ್, ಇದು ತಗೊಂಡ್ವಿ, ಅದನ್ನ ಫುಲ್ ಕ್ರಶ್ ಮಾಡಿದ್ವಿ, ಪುಡಿ ಮಾಡಿದ್ವಿ, ಫುಲ್ ಕ್ರಶ್ ಆಯ್ತು. ಅದನ್ನ ಇನ್ನ ಫುಲ್ ಚೆನ್ನಾಗಿ ಕ್ರಶ್ ಮಾಡಿದ್ವಿ, ಇನ್ನ ಚಿಕ್ಕದಾಯ್ತು. ಅದು ಇನ್ನ ಕ್ರಶ್ ಮಾಡಿದ್ವಿ, ಇನ್ನ ಚಿಕ್ಕದಾಯ್ತು. ಇನ್ನ ಕ್ರಶ್ ಮಾಡಿ 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 ಕಣ್ಣಿಗೆ ಕಾಣಿಸ್ತಾ ಇರೋ ತರ ನ್ಯಾನೋ ಪಾರ್ಟಿಕಲ್ ಆಯ್ತು. ಫೈನಲಿ ಒಂದು ಕಣ್ಣಿಗೆ ಕಾಣಿಸಲ್ಲ ನ್ಯಾನೋ ಪಾರ್ಟಿಕಲ್ ಆಯ್ತು. ನ್ಯಾನೋ ಗೋಲ್ಡ್ ಅಂತ ಹೇಳಿ ಅದನ್ನ ಕರೆದ್ವಿ, ನ್ಯಾನೋ ಚಿನ್ನ. ಇದು ನಾರ್ಮಲ್ ಚಿನ್ನ, ನಾರ್ಮಲ್ ಚಿನ್ನ. ಇದು ನಾರ್ಮಲ್ ಗೋಲ್ಡ್. ಚಿನ್ನ ಇದನ್ನ ಫುಲ್ ಕುಟ್ಟಿ 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 ಫುಲ್ ಚಿಕ್ಕದ್ ಮಾಡ್ತಾ 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 ನ್ಯಾನೋ ಪಾರ್ಟಿಕಲ್ ಮಾಡಿದ್ವಿ. ನ್ಯಾನೋ ಗೋಲ್ಡ್ ಮಾಡಿದ್ವಿ. ಈಗ ನಾರ್ಮಲ್ ಚಿನ್ನ ಯಾವ ಕಲರ್ ಇತ್ರಿ? ಯೆಲ್ಲೋ ಕಲರು.
ಆ ನ್ಯಾನೋ ಪಾರ್ಟಿಕಲ್ ಇನ್ನ ಚಿಕ್ಕ ಮಾಡ್ತಾ ನ್ಯಾನೋ ಚಿನ್ನ ಮಾಡಿದ್ವಿ. ಕಲರ್ ಏನಾಯ್ತ್ರಿ? ರೆಡ್ ಕಲರು. ಸೊ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ, ಈ ರೀತಿ ನಾರ್ಮಲ್ ಒಂದು ವಸ್ತುವನ್ನ ನ್ಯಾನೋ ವಸ್ತುವನ್ನಾಗಿ ಕನ್ವರ್ಟ್ ಮಾಡಿದಾಗ ಅದರ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ ನಿಮ್ಗೆ ನ್ಯಾನೋ ಟೆಕ್ನಾಲಜಿ ಹೇಳ್ಬೇಕಾದ್ರೆ. ಸೊ ಇದನ್ನ ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ತಮಗೆ ಗೊತ್ತಿರ್ಲಿ, ಯಾವುದೇ ಒಂದು ವಸ್ತುವಿನ ಗಾತ್ರ ಅಥವಾ ಅಣು ಬದಲಾವಣೆ ಆದಾಗ ಅದ್ರ ಕಲರ್ ಕೂಡ ಚೇಂಜ್ ಆಗ್ಬೋದು ಅನ್ನೋ ತಮಗೆ ಮನದಟ್ಟು ಮಾಡಕ್ಕಷ್ಟೇ. ಅದ್ ಸೈಡ್ ಬಿಡಿ. ಈಗ ತಮಗೆ ಗೊತ್ತಿದೆ ಗಾಮ ರೇಸು, ಯು ವಿ ರೇಸು, ಇದೇ ತರ ನೇರಳಾತೀತ ಕಿರಣಗಳು, ಅವು ಇವೆಲ್ಲ ನಿಮ್ಗೆಲ್ಲ ಗೊತ್ತಿದೆ. ಎಕ್ಸ್ರೇ ಅವೆಲ್ಲ ತಮಗೆ ಗೊತ್ತಿದೆ. ಅಂದ್ರೆ ಅವುಗಳ ಅಂತರ ಜಾಸ್ತಿ ಆಗ್ತಾ ಹೋದಂತೆ ಒಂದೊಂದು ಕಾಣಿಸ್ತಾ ಹೋಗ್ತವೆ ಅಂತ ಅದ್ ನಾವು ಸೈನ್ಸ್ ಅಲ್ಲಿ ನೋಡಿದೀವಿ. ಅದು ಅಷ್ಟು ಡೀಪ್ ಆಗಿ ಹೋಗೋದು ಬೇಡ. ಇಲ್ಲಿ ನಾನೇನ್ ಹೇಳಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ಅಂದ್ರೆ, ಯಾವುದೋ ಒಂದು ಯೂನಿವರ್ಸ್ ಅಥವಾ ಗ್ರಹ ಏನೋ ಒಂದು, ಅದ್ ಯಾವ ಕಲರ್ ಕಾಣ್ತಾ ಇತ್ತು? ಬ್ಲೂ ಕಲರ್ ಕಾಣಿಸ್ತಾ ಇತ್ತು ಅನ್ಕೊಳ್ಳಿ, ಯಾವ್ದೋ ಒಂದು ಗ್ಯಾಲಕ್ಸಿ. ಆಮೇಲೆ ಈಗ ಏನಾಗ್ತಾ ಇದೆ, ಬರ್ತಾ ಅದು ಬ್ಲೂ ಕಲರ್ ಕಾಣ್ತಿರ್ತಕ್ಕಂಥದ್ದು ರೆಡ್ ಕಲರ್ ಕಾಣ್ಲಿಕ್ಕೆ ಶುರುವಾಗಿದೆ. ಇಟ್ ಮೀನ್ಸ್ ಅದೇನೋ ನಮ್ಮಿಂದ ದೂರ ಹೋಗ್ತಿದೆ ಅಂತ ಅರ್ಥ ಅಲ್ವಾ? ಇದನ್ನ ರೆಡ್ ರಿಫ್ಟ್ ಥಿಯರಿ ಅಂತ ಹೇಳಿ ಕರಿತೀವಿ. ಅದು ಆಮೇಲೆ ನೋಡೋಣ, ನಾನು ನಿಮಗೆ ಕೊಟ್ಟಿದ್ದೀನಿ. ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇರ್ತಕ್ಕಂಥದ್ದು ಒಂದೇ, ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಬಲೂನ್ ನಾವೇನ್ ನೋಡಿದ್ವಲ್ಲ ಆ ರೀತಿ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಈಗ singularity refers to a point where the concept of space-time breaks down and the laws of physics do not work. It is the point infinite density and gravity, the center of the black holes and the Big Bang are considered as the point of the singularity. ಏಕತ್ವ ಅಂತಕ್ಕಂಥದ್ದೇನಿದೆ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿದ್ನಲ್ಲ, ಸಿಂಗ್ಯುಲಾರಿಟಿ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಸಾಂದ್ರತೆ ಮತ್ತೆ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಇದರಿಂದ ಎಲ್ಲವೂ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಸ್ಟಾಬಿಲಿಟಿ. ಸೊ ಈ ಸಿಂಗ್ಯುಲಾರಿಟಿ ಏನಿದೆ, ಈ ಸಿಂಗ್ಯುಲಾರಿಟಿ ಅಸ್ಥಿರತೆಯಿಂದ ಕೂಡಿರುತ್ತೆ. ಯಾಕೆ ಅಸ್ಥಿರತೆಯಿಂದ ಕೂಡಿರುತ್ತೆ ಈ ಸಿಂಗ್ಯುಲಾರಿಟಿ? ಸಿಂಪಲ್ ಆನ್ಸರ್ ಇಲ್ಲೇ ಇದೆ. ಟೆಂಪರೇಚರ್ ತುಂಬಾ ಜಾಸ್ತಿ ಇದೆ, ಡೆನ್ಸಿಟಿ ತುಂಬಾ ಜಾಸ್ತಿ ಇದೆ. ಟೆಂಪರೇಚರ್ ಅಷ್ಟೊಂದು ಇದ್ದಾಗ ಸ್ಥಿರತೆಯಿಂದ ಇರುತ್ತೆ, ಯಾವ್ದಾದ್ರು ಒಂದೇ ಕಡೆ ಸ್ಥಿರತೆಯಿಂದ ಇರುತ್ತೆ, ಏನು ಬೇರೆ ಚೇಂಜ್ ಆಗಲ್ವಾ? ಸೊ ಡ್ಯೂ ಟು ದ ಎಕ್ಸ್ಟ್ರೀಮ್ ಹೀಟ್ ಅಂಡ್ ಡೆನ್ಸಿಟಿ ಆಫ್ ದ ಮ್ಯಾಟರ್, ಸ್ಟೇಟ್ ಆಫ್ ದ ಯೂನಿವರ್ಸ್ ವಾಸ್ ಹೈಲಿ ಅನ್ಸ್ಟೇಬಲ್ ಆಗುತ್ತೆ, ಒಂದಿನ ಬ್ಲಾಸ್ಟ್ ಆಗುತ್ತೆ. ನೆಕ್ಸ್ಟ್ evolution of the present universe, which the further cooling and expansion of the more constant structure like stars, planets. ಎಸ್, ನಿಮ್ಗೆ ಏನ್ ಹಿಂಗೆ ಬ್ಲಾಸ್ಟ್ ಆಯ್ತಲ್ವೇನ್ರಿ? ಬ್ಲಾಸ್ಟ್ ಆಗಿದ್ದು ಸುಮಾರು ನಿಮ್ಮ NCERT ಕೊಟ್ಟಿದ್ದಾರೆ ನೋಡಿ. ಎಸ್, ಆ ಬ್ಲಾಸ್ಟ್ ಆಗಿದ್ದು ಸುಮಾರು 3 ಲಕ್ಷ ವರ್ಷಗಳಂತ. ವಿತಿನ್ 3 lakh years from the Big Bang, temperature dropped 4500 Kelvin and gave the rises of atomic matters. Universe become the transparent. ಅಂದ್ರೆ ಏನ್ ಬ್ಲಾಸ್ಟ್ ಆಯ್ತಲ್ಲ, ಬ್ಲಾಸ್ಟ್ ಆದ್ಮೇಲೆ ಕ್ರಮೇಣ ಕೂಲ್ ಆಗ್ತಾ ಹೋಗುತ್ತೆ. ಕ್ರಮೇಣ ಕೂಲ್ ಆಗ್ತಾ ಪ್ಲಾನೆಟ್ ಸೃಷ್ಟಿ ಆದ್ವು, ಅಂದ್ರೆ ಗ್ರಹಗಳು ಸೃಷ್ಟಿ ಆದ್ವು. ಭೂಮಿ, ನಮ್ಮ ಯೂನಿವರ್ಸ್, ನಮ್ಮ ವಿಶ್ವ, ನಮ್ಮ ಸೋಲಾರ್ ಸಿಸ್ಟಮ್ ಎಲ್ಲವೂ ಕೂಡ ಈ ಬಿಗ್ ಬ್ಯಾಂಗ್ ಥಿಯರಿ ಆದಂತ ಕ್ರಮೇಣ ಸೃಷ್ಟಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾ ಬರುತ್ತೆ. ಸದ್ಯಕ್ಕೆ ಇಲ್ಲಿ ಇರ್ಲಿ. ನಾಳೆಯಿಂದ ನಿಮ್ಗೆ ಇನ್ನೊಂದಷ್ಟನ್ನ ಹೇಳ್ಕೊಡ್ತೀನಿ. ಕಾಸ್ಮಿಕ್ ಇನ್ಫ್ಲೇಷನ್ ಬಗ್ಗೆ, ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಬಗ್ಗೆ, ಯೂನಿವರ್ಸ್ ಹೆಂಗೆ ಎಕ್ಸ್ಪ್ಯಾಂಡ್ ಆಗಿದೆ ಅದನ್ನ ನೋಡಿದ್ವಿ ಇವತ್ತು. ಇದು ಹಬಲ್ ರವರ ಸಂಶೋಧನೆ ಹೇಳ್ತಕ್ಕಂಥದ್ದು. ಇದ್ರ ಬಗ್ಗೆ ನಾಳೆ ಮಾತಾಡೋಣ, ಡೋಂಟ್ ವರಿ. ನೆಕ್ಸ್ಟ್ ಒರಿಜಿನ್ ಆಫ್ ದ ಯೂನಿವರ್ಸ್ ಅಲ್ಲಿ ನಮ್ಮ NCERT ಅಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. NCERT ಅಲ್ಲಿ ಏನೇನಿದೆ ಅಂತ ಹೇಳಿ ನಾಳೆ ನೋಡ್ತಾ ಹೋಗೋಣ. ಸೊ ಇಷ್ಟಕ್ಕೆ ಇಲ್ಲಿರ್ಲಿ. ನಾಳೆ ಬಿಗ್ ಬ್ಯಾಂಗ್ ಥಿಯರಿಯ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗೋಣ. ಅಯ್ಯೋ, ಅರ್ಥ ಆಗಿದೆ ಅನ್ಕೋತೀನಿ. ಪ್ರತಿದಿನ ನಿಮ್ಗೆ ಕ್ಲಾಸಸ್ 2:30 ಅಥವಾ 2:40 ಇರುತ್ತೆ, ಡೋಂಟ್ ವರಿ. ವಿಜಯ್ ಬರೀಗದ ಸರ್ ಕ್ಲಾಸ್ ಟೈಮಿಂಗ್ ಅಡ್ವಾನ್ಸ್ ಆಗಿ ಹೇಳಿ ನೋಡಿ. 2:30 ಅಥವಾ 2:30, 2:40 ಇರುತ್ತೆ. ನಿಮಗೆ ನಾನು ಆನ್ಲೈನ್ ಕ್ಲಾಸಸ್ ಅನ್ನ ಸೆಟ್ ಮಾಡ್ತೀವಿ ನಾವು, ಓಕೆನಾ? ನಿಮ್ಗೆ ಅದು ನೋಟಿಫಿಕೇಶನ್ ಬರುತ್ತೆ, ಆ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ.
ಸರ್ ಕ್ಲಾಸ್ ಬೇಗ ಸ್ಟಾರ್ಟ್ ಮಾಡ್ಲಿಕ್ಕೆ ಸ್ಟುಡಿಯೋ ಫ್ರೀ ಇರಲ್ಲ ಸರ್. ಮಾರ್ನಿಂಗ್ ಇಂದಾನು ಬಿಸಿ ಇರುತ್ತೆ ಇಲ್ಲಿ. ಮತ್ತೆ ಇನ್ನೊಂದು ವಿಚಾರ ತಮ್ಗೆ ಹೇಳ್ಬೇಕು, ಸ್ವಲ್ಪ ಕೋಪರೇಷನ್ ಇರ್ಲಿ. ಪ್ರತಿದಿನ ಕ್ಲಾಸ್ ಇರುತ್ತೆ, ಮಿಸ್ ಆಗಲ್ಲ, ಅದು ಬೇರೆ ವಿಚಾರ. ನಿಮ್ಗೆ ನಾನು ಈ ನೋಟ್ಸ್ ಅನ್ನ ಮಾಡ್ಲಿಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ತಮಗೆ ಗೊತ್ತಿರ್ಬೋದು, ತಾವ್ ಇವತ್ತಿನ ಕ್ಲಾಸ್ ಏನ್ ನೋಡಿದ್ರಿ, ಈ ನೋಟ್ಸ್ ಅನ್ನ ನಿಮ್ಮ NCERT ಒಂದು 3-4 ಆಥರ್ ಬುಕ್ಸ್, ಆನಂತರ ICSE ಬುಕ್ಸು, ಆನಂತರ ನಿಮ್ಮ ಕನ್ನಡ ಟ್ರಾನ್ಸ್ಲೇಷನ್ಗೆ ಅಂತೇಳಿ ಕರ್ನಾಟಕದ ಒಂದು ಬುಕ್ಕು, ಇಷ್ಟೂ ರೆಫರ್ ಮಾಡ್ಕೊಂಡು ಇಷ್ಟನ್ನ ಇನ್ಕ್ಲೂಡ್ ಮಾಡಿ ಒಂದು ನೋಟ್ಸ್ ಮಾಡಬೇಕು. ಬಟ್ ಇಷ್ಟು ಎಲ್ಲವನ್ನು ಹಾಕ್ಲಿಕ್ಕೆ ಆಗಲ್ಲ, ನೋಟ್ಸ್ ಬಲ್ಕೆ ಆಗುತ್ತೆ, ಅಷ್ಟು ಅವಶ್ಯಕತೆ ಇರಲ್ಲ. ಸೊ ಅದ್ರಲ್ಲಿ ಏನೇನು ಸಮ್ಮರಿ ಇಂಪಾರ್ಟೆಂಟ್ ಇರುತ್ತೋ ಅದನ್ನ ನೋಟ್ಸ್ ಹಾಕಿ, ಅದನ್ನ PPT ಮಾಡಿ, ಆಮೇಲೆ ಅದನ್ನ PDF ಮಾಡಿ ಬರ್ತಕ್ಕಂಥದ್ದು. ನಿಮ್ಗೆ 1 hour ಕ್ಲಾಸ್ ಮಾಡ್ತೀನಿ ಅಂದ್ರೆ ಅದ್ರ ಹಿಂದೆ ಸುಮಾರು more than 24 hours ಎಫರ್ಟ್ ಇರುತ್ತೆ. ಓಕೆನಾ? ಅಂಡ್ ಇನ್ನೂ ಒಂದು ವಿಚಾರ, ಮಾರ್ನಿಂಗ್ ಕ್ಲಾಸ್ ಯಾಕೆ ತೆಗೆದುಕೊಳ್ಳೋಕ್ಕಾಗಲ್ಲ ಅಂದ್ರೆ ಸ್ಟುಡಿಯೋ ನಮ್ದಲ್ಲ, ಸ್ಟುಡಿಯೋ ರೆಂಟಿಗೆ ತಗೊಂಡ್ ಮಾಡ್ತಾ ಇರೋದು. ಇಲ್ಲಿ ಬೇರೆ ಬೇರೆ ಕ್ಲಾಸಸ್ ಬರ್ತಾ ಇರ್ತಾರೆ. ಅಂಡ್ ಇನ್ನೂ ಒಂದು ವಿಚಾರ, ಇಷ್ಟು ಸಮಯ ತೆಗೆದುಕೊಳ್ಳುವುದರ ಜೊತೆಗೆ ಸ್ಟುಡಿಯೋ ಕೂಡ ಈಗ ನಾನೇನಾದ್ರು ಬೇರೆ ಫ್ಯಾಕಲ್ಟಿ ಎಲ್ಲ ಕರ್ಸಿದ್ರೆ ಅಥವಾ ನಾನೇ ಬೇರೆ ಕಡೆ ಕ್ಲಾಸ್ ಮಾಡ್ಲಿಕ್ಕೆ ಹೋದ್ರೆ 1 ಅವರಿಗೆ 3,000 3,500 ಕೊಡ್ಲೇಬೇಕಾಗತ್ತೆ. ಹೊಸ ಫ್ಯಾಕಲ್ಟಿ ಕರೆದ್ರೆ 1,500 2,000 ಕೊಡ್ಬೇಕಾಗತ್ತೆ. ಮತ್ತೆ ಇದು ಸ್ಟುಡಿಯೋ 1 ಅವರ್ಗೆ 1,500 ರೆಂಟು, ಊಟ ತಿಂಡಿ ಅದು ಇದೆಲ್ಲ ಸೇರಿ 1 hour ಕ್ಲಾಸ್ ಮಾಡ್ಲಿಕ್ಕೆ 4,500ರಿಂದ 6,000ವರೆಗೆ ಖರ್ಚು ಬರುತ್ತೆ ಜಸ್ಟ್ 1 hourಗೆ. ಸೊ ಇಷ್ಟೆಲ್ಲ ತಮ್ಗೆ ಹೇಳ್ತಿದೀನಿ ಅಂದ್ರೆ, ಇಷ್ಟು ಎಫರ್ಟ್ ನಮ್ ಕಡೆಯಿಂದ ಆಗ್ತಿದೀವಿ ಅಂದಾಗ ತಾವು ಪ್ರತಿದಿನ ಇವತ್ತೇನ್ ಮಾಡ್ತೀನಿ, ಇವತ್ತೋಗಿ PDF ಜೆರಾಕ್ಸ್ ತೆಗೆದುಕೊಂಡು ಸಂಜೆ ಒನ್ ಟೈಮ್ ಇವತ್ತು ಮಾಡಿದ್ನ ರಿವಿಷನ್ ಮಾಡಿಕೊಂಡು, ಇನ್ನು ಜಿಯೋಗ್ರಫಿ ಇದು ಮ್ಯಾಪಿಂಗ್ ಮಾಡಿಸ್ತಾ ಹೋಗ್ತೀನಿ. ಹೋಗ್ತಾ ಫಿಸಿಕಲ್ ಮುಗಿದ ತಕ್ಷಣ ಮ್ಯಾಪಿಂಗ್ ಬರ್ತಾ ಹೋಗುತ್ತೆ. ಆ ಮ್ಯಾಪ್ ಪುಸ್ತಕ ಏನೇನು ಹೇಳಿದ್ದೀನಲ್ಲ ತೆಗೆದುಕೊಳ್ಳಿಕ್ಕೆ ನೆನ್ನೆ ವಿಡಿಯೋದಲ್ಲಿ ಅಷ್ಟನ್ನ ತೆಗೆದುಕೊಂಡು, ಜೊತೆಗೆ 100 pages ಒಂದು ಬುಕ್ ಇಟ್ಟಿರ್ತೀನಿ. ಅದರಲ್ಲಿ ಇವತ್ತು ಮಾಡಿರ್ತಕ್ಕಂಥ ಜಸ್ಟ್ 100 pageಲ್ಲಿ 3-4 ಥೀಸಿಸ್ ಮಾಡಿಸಿದ್ದೆ. ಮೇಲ್ಗಡೆ ಚಿತ್ರ, ಕೆಳಗಡೆ ಇನ್ನೊಂದು, ಈ ಕೆಳಗಡೆ ಇನ್ನೊಂದು, ಈ ತರ 1 page ಅಥವಾ 1.5 page ಆಗೋಷ್ಟು ಬರ್ಕೊಳ್ಳಿ. ಆ ನೋಟ್ಸ್ ಎಲ್ಲ ಬರ್ಕೊಬೇಡಿ, ನೋಟ್ಸು ಇದರಲ್ಲಿರುತ್ತೆ. PDF ಜೆರಾಕ್ಸ್ ತೆಗೆದುಕೊಳ್ಳಿ, 100 pageಲ್ಲಿ ಚಿತ್ರ ಮಾತ್ರ ಬರ್ಕೊಳ್ಳಿ. ಇಷ್ಟು ತಾವು ಮಾಡ್ಬೇಕಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು 6 ಕ್ಲಾಸ್ ಮುಗಿಸ್ಕೊಡ್ತೀನಿ, ಆರಾಮಾಗಿದೆ, ತಲೆ ಕೆಡ್ಸ್ಕೊಬೇಡಿ. ಇದು ಸ್ವಲ್ಪ ಮೂವ್ ಆಗ್ಲಿ ಅಂತ, ಜಿಯೋಗ್ರಫಿ ಮೂವ್ ಆಗ್ತಾ ಇರಲಿ, ಅವಾಗ ಯಾವ್ದಾದ್ರು ವೀಕೆಂಡ್ ಅಲ್ಲಿ ಬಂದು ಮಾಡ್ಕೊಡ್ತೀನಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್, ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ತಮಗೆ ನಂದು ಎಕನಾಮಿಕ್ ಕ್ಲಾಸಸ್ ಇಷ್ಟ ಆಗಿದೆ, 1,000 ಜನ ಪರ್ಚೇಸ್ ಮಾಡಿದ್ದಾರೆ, ಎನ್ವೈರನ್ಮೆಂಟ್ ಜಾಯ್ನ್ ಆಗಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಇಷ್ಟ ಆಗಿದೆ, ಜಿಯೋಗ್ರಫಿ ಇದೆ 1ನೇ ಕ್ಲಾಸ್, ನೆನ್ನೆ 1 ಕ್ಲಾಸ್ ಆಗಿದೆ. ಈ ತರಗತಿ ತಮ್ಗೇನಾದ್ರು ಇಷ್ಟ ಆಗಿದ್ದು ವರ್ತು ಅನ್ಸಿದ್ರೆ, ಚೆನ್ನಾಗಿದೆ ಅನ್ಸಿದ್ರೆ ಮಾತ್ರ ನಿಮ್ಮ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿ. ಓಕೆನಾ? ಜಾಯ್ನ್ ಆಗೋಂತಕ್ಕಂಥವ್ರು ಆಗ್ಬೋದು. ಇದು ಯೂಟ್ಯೂಬ್ ಅಲ್ಲಿ ಒಂದು 5 ಕ್ಲಾಸ್ ಅಪ್ಲೋಡ್ ಮಾಡಿರ್ತೀನಿ. ಡೆಮೋ ಕ್ಲಾಸಸ್ ಹೊಸ ವಿದ್ಯಾರ್ಥಿಗಳು ನೋಡೋಗಿದ್ರೆ ನೋಡ್ಲಿ, ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ, ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿ ಯು, ಟೇಕ್ ಕೇರ್. 1 ನಿಮಿಷ ಟೈಮ್ ಕೊಡ್ತೀನಿ, ಏನಾದ್ರು ಹೇಳೋದಿದ್ರೆ ಹೇಳ್ಬೋದು, ಕೇಳೋದಿದ್ರೆ ಕೇಳಬಹುದು. ಏನಾದ್ರು ಡೌಟ್ಸ್ ಅದು ಇದು ಕತೆಗಳು ಏನಾದ್ರು ಹೇಳಿ, ತೊಂದರೆ ಇಲ್ಲ. Sadashiv, thank you a lot, sir. I understood clearly now. Thank you so much, sir. Dilip, Jankesh, Nilofar, Mahi, welcome. Eldrigu welcome. Okay. ಚೈತ್ರ, ಮಧುರಿ, ವಿಜಯ್ ಕುಮಾರ್, ದಿಲೀಪ್ ಸರ್, ವೆಲ್ಕಮ್ ಸರ್ ಎಲ್ರಿಗೂ. ಸಿದ್ದು, ನೆಮ್ಮದಿ ಕೇಂದ್ರ, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಹಿಸ್ಟ್ರಿ ಕ್ಲಾಸ್ ನಾನು ಮಾಡಲ್ಲ, ಫ್ಯಾಕಲ್ಟಿ ಇದ್ದಾರೆ, ಅವ್ರ ಹತ್ರ ಮಾಡಿಸ್ತೀನಿ. ನನ್ಗೆ ನಮ್ಮ ಹುಡುಗರು ರಿಕ್ವೆಸ್ಟ್ ಮಾಡ್ಕೊಂಡು ಅಂತ ಜಿಯೋಗ್ರಫಿ ಒಪ್ಕೊಂಡಿದ್ದೀನಿ.
ನಾನು ಎಷ್ಟು ಥೀಸಿಸ್ ಹೇಳಿದ್ನಲ್ವಾ, ಈ ಥೀಸಿಸ್ ಅಲ್ಲಿ ಚಿತ್ರಗಳನ್ನ ಹಾಕ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬನ್ನಿ ಮೇನ್ಸ್ ಅಲ್ಲಿ. ಈ ಯಾರು UPSC KPSC ಮೇನ್ ಸ್ಟೂಡೆಂಟ್ಸ್ ಅಲ್ಲಿ ಮೈನ್ ನಾನೇನ್ ಚಿತ್ರ ಹಾಕಿದ್ನಲ್ಲ ಅದು ಇಂಪಾರ್ಟೆಂಟ್. ನೀವು ಕತೆಗಳು ಬರೋದ್ರೆ ನಿಮಗೆ ಮೇನ್ಸ್ ಅಲ್ಲಿ ಮಾರ್ಕ್ಸ್ ಸಿಗಲ್ಲ. ನೋಡಿ ಚಿತ್ರ ಎಷ್ಟು ಚಂದ ಇದೆ, ಅದಕ್ಕೆ ಹೇಳೋದು ಬರ್ಕಳಿ ಅಂತ. ಚಿತ್ರ ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಕಷ್ಟ ಆಗುತ್ತೆ, ಒಂದ್ಸತಿ ಮಾಡಿಟ್ಕೊಂಡ್ರೆ ನಿಮ್ ಬಗ್ಗೆ ನಿಮ್ಗೆ ಖುಷಿ ಇರುತ್ತೆ. ನೋಡಿ ಎಷ್ಟು ಚಂದ ಕಾಣಿಸುತ್ತೆ, ನೋಡಿ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಹೋಗ್ಲಿ, ಅದಕ್ಕೆ ನಿಮ್ ಮುಂದೆನೆ ಮಾಡೋಣ ಅಂತ ಹೇಳಿ ನಾನು ನೋಟ್ಸ್ ಅಲ್ಲಿ ಮಾಡಿಲ್ಲ. ಇದೆಲ್ಲವೂ ಕೂಡ ಚಿತ್ರ ನೀವು ಮಾಡ್ಕೋಬೇಕು. ಅದಕ್ಕೆ ವೈಟ್ ಎಕ್ಸರ್ಸೈಸ್ 100 ಪೇಜ್ ಇಡಿ ಅಂತ ಹೇಳಿದ್ದು. ನೋಡಿ ಎಷ್ಟು ಚಂದ ಇದೆ. ಆವಾಗ ನಿಮ್ಗೆ ಇದೇ ಬೇಕಾಗಿಲ್ಲ, ನೀನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಚಿತ್ರ ಒಂದ್ಸತಿ ನೋಡಿದ್ರೆ ಧೂಳು ನಗರಗಳು, ಆಮೇಲೆ ಇಲ್ಲಿ ಕ್ಲೌಡ್ ಮೋಡ ಇದೆ, ಎರಡನ್ನೂ ಸೇರಿದ್ರೆ ಅಂತ ಹೇಳಿ ಕರಿತೀವಿ, ನೆಬುಲಾ ಅಂತ ಹೇಳಿ ಕರಿತೀವಿ, ಅಥವಾ ನಿಹಾರಿಕೆ ಜ್ಯೋತಿರ್ಮಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇದು ಈಟ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಈಟ್ ಕಳ್ಕೊಂಡ್ಬಿಡುತ್ತೆ. ಆಮೇಲೆ ಏನಾಗುತ್ತೆ, ಕನ್ಸ್ಟ್ರಕ್ಷನ್ ಸಂಕುಚಿತಗೊಳ್ಳುತ್ತೆ. ಸಂಕುಚಿತಗೊಳ್ತಾದ್ಮೇಲೆ ಈಟ್ ಬೇರೆ ಜಾಸ್ತಿ ಇರ್ತೈತೆ, ರೌಂಡ್ ಸುತ್ತಲಿಕ್ಕೆ ಶುರು ಆಗುತ್ತೆ. ಫಾಸ್ಟ್ ಸುತ್ತ ರಿಂಗ್ ಕ್ರಿಯೇಟ್ ಆಗುತ್ತೆ ಬಳೆಗಳು. ಆಮೇಲೆ ಬಳೆಗಳೇನಾಗ್ತವೆ, ಇದರಿಂದ ಆಚೆ ಬರ್ತವೆ. ಆಚೆ ಬಂದು ಆ ಬಳೆಗಳೇ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಸೂರ್ಯ ಆಗುತ್ತೆ. ಬಳೆಗಳ ಸುತ್ತ ಸುತ್ತುತ್ತಾ 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 ಗ್ರಹಗಳಾಗ್ತವೆ. ಇದನ್ನೇನಂತ ಹೇಳಿ ಕರಿತಾ ಹೋಗ್ತೀವಿ, ನೆಬುಲರ್ ಹೈಪೋಥಿಸಿಸ್. ನೋಡಿ ಎಷ್ಟು ಚಂದ ಇದೆ. ಓಕೆ, ಓಕೆ, ಬಾಯ್, ಸಿ ಯು ಸರ್. ECS class was superb, sir. Thank you so much, sir. Okay, bye bye. See you. Take care.